ಏನಂತೀರಿ? ಎಲ್ಲರಿಗೂ ನಮಸ್ಕಾರ. 88ನೇ ಮಂಥನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸತತವಾಗಿ ಪ್ರತಿ ತಿಂಗಳು ದಾಸಗಳಲ್ಲಿ ಭಾಗದಿಂದ ಮಂಥನ ಕಾರ್ಯಕ್ರಮ ನೋಡ್ಕೊಂಡು ಬಂದಿದ್ದೆ. ಈ ಸಾರಿ ಮಂಥನ ಕಾರ್ಯಕ್ರಮ ನಮಗೆ ನಡೆಸಿಕೊಂಡು ಬಂದಂತಹ ವಕ್ತಾರನ್ನ ನಾನು ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ. ಶ್ರೀಕಂಠ ಬಳಗಂಜಿ ಅವರು ವೇದಿಕೆ ಮೇಲೆ ಬರ್ಬೋದು. ನಮ್ಮ ಮಂಥನದ ಸಂಚಾಲಕರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡ್ತಿರುವಂತಹ ಶ್ರೀ ಸಿ ವಿ ಶೆಣೈಯವರು ಸಹ ವೇದಿಕೆ ಮೇಲೆ. ಅಪಿಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ನಮಗೆಲ್ಲರಿಗೂ ಈ ಶ್ಲೋಕ ಚೆನ್ನಾಗಿ ಅರ್ಥ ಗೊತ್ತಿದೆ. ಯಾವ ಸಂದರ್ಭದಲ್ಲಿ ಯಾರು ಹೇಳಿದ್ರು ಅಂತ ನನಗೆ ಗೊತ್ತಿದೆ. ಆದರೂ ಒಂದು ಸತಿ ಅದನ್ನು ನಿಮಗೆ ಮನನ ಮಾಡಿಕೊಡ್ತೀನಿ. ಸೊ ಮನನ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ವೇದಿಕೆ ಮೇಲಿರುವಂಥ ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಮತ್ತು ಬಂದಿರೋರು ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ನನ್ನ ಮಾತುಗಳನ್ನ ಶುರು ಮಾಡ್ತಾ ಇದ್ದೇನೆ. ರಾಮಾಯಣದಲ್ಲಿ ಸೀತೆಯನ್ನು ರಾವಣ ಹೊತ್ಕೊಂಡು ಹೋಗಿರ್ತಾನೆ. ಆಗ ಸುಮಾರು ಎಲ್ಲ ಬೇರೆ ಬೇರೆಯವರಿಂದ ಹನುಮಂತನಿಂದಾಗಲಿ ಮತ್ತು ಬೇರೆ ಜಳದಿಂದ ಎಲ್ಲ ಗೊತ್ತಾಗತ್ತೆ ಇಂಥ ಕಡೆ ಅಲ್ಲಿ ರಾವಣನ ಆಶ್ರಯವಾದಂಥ ಶ್ರೀಲಂಕಾದಲ್ಲಿ ಲಂಕಾದಲ್ಲಿ ಇರ್ತಾನೆ ಅಂತ. ಆಗ ಹನುಮಂತನ ಸಹಾಯದಿಂದ ಅದನ್ನು ಗುರ್ತು ಮಾಡಿಕೊಂಡು ಅಲ್ಲಿ ಹೋಗಿ ಸೇತು ಬಂಧನ ಕಟ್ಟಿ ಅಲ್ಲಿ ಯುದ್ಧ ಮಾಡಿ ಗೆದ್ಕೊಂಡು ಬರ್ತಾರೆ. ಗೆದ್ಕೊಂಡು ಬರಬೇಕಿದ್ರೆ ವಾಪಸ್ಸು ಹಿಂದಿರುಗೋದು ಬೇಡ ಅಂತ. ಅವಾಗ ಲಕ್ಷ್ಮಣಂಗೆ ಏನಂತಾನೆ ಅಂತಂದರೆ, ಅಣ್ಣಂಗೆ ಹೇಳ್ತಾನೆ, ಅಣ್ಣ ಲಂಕೆ ಅವತ್ತಿನ ದಿವಸ ಒಂದು ದೊಡ್ಡ ಚಿನ್ನದ ನಗರಿ ಇರುತ್ತೆ. ಅದಕ್ಕೆ ಹೇಳ್ತಾನೆ, ಅಣ್ಣ ಭರತ ನಮಗೆ ಅಲ್ಲಿ ಆಶ್ರಯ ಕೊಡ್ತಾನೋ ಇಲ್ವೋ, ಭರತ ನಮಗೆ ರಾಜ್ಯ ಕೊಡ್ತಾನೋ ಇಲ್ವೋ, ಸೊ ಹಾಗಾಗಿ ಅವನಿಗೆ ನಾವು ಬಿಟ್ಬಿಡೋಣ, ಅದನ್ನೇ ಬಿಟ್ಬಿಡೋಣ, ನಾವು ಹೇಗಿದ್ರು ಲಂಕೆ ಗೆದ್ದಿದ್ದೀವಿ, ನಾವು ಇಲ್ಲೇ ಉಳ್ಕೊಂಬಿಡೋಣ ಅಂತ ಹೇಳ್ತಾನೆ. ಆಗ ಈ ಶ್ಲೋಕನ ಹೇಳ್ತಾನೆ, ಅಪಿಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅಂದರೆ ಅಯ್ಯ ತಮ್ಮ ಲಕ್ಷ್ಮಣ, ಲಂಕಾ ನಗರ ಚಿನ್ನದ್ದೇ ನಗರ ಆಗಿರ್ಬೋದು, ಆದರೆ ಅದು ನಮ್ಮ ಮಾತೃಭೂಮಿಯಷ್ಟು ದೊಡ್ಡದಲ್ಲ. ಹಾಗಾಗಿ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂದರೆ ನಮ್ಮ ಮಾತೃಭೂಮಿ ಇರೋದು ಸ್ವರ್ಗಕ್ಕಿಂತ ಮಿಗಿಲು, ಹಾಗಾಗಿ ಅಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಅದರ ರೀತಿಯಾಗಿ ಅವರು ಪುಷ್ಪಕವಿಮಾನದಲ್ಲಿ ಲಕ್ಷ್ಮಣ ಸೀತಾ ಸಮೇತರಾಗಿ ಆಂಜನೇಯನ ಜೊತೆ ರಾಮ ಲಕ್ಷ್ಮಣ ಎಲ್ಲರನ್ನೂ ಅಯೋಧ್ಯೆಗೆ ಬರ್ತಾರೆ. ಯಾಕಪ್ಪ ಈ ವಿಷಯ ಹೇಳಿದೆ ಅಂತ ಹೇಳಿದ್ರೆ, ಇವತ್ತಿನ ಮಂಥನದಲ್ಲಿ ಕೊಟ್ಟಿರೋಂಥ ವಿಷಯನೂ ಅಂಥದ್ದೇ ಇದೆ. ಇವತ್ತಿನ ಕೊಟ್ಟಿರೋಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಹಿಂದೂ ಹಬ್ಬಗಳ ಮಹತ್ವಗಳು ಮತ್ತು ಅದರ ವಿಶೇಷತೆಗಳು. ಇವತ್ತು ನಮಗೆ ಒಂಥರ ಕ್ಷಾತ್ರ ತೇಜ ಇಲ್ಲ. ನಮ್ಮ ತನದ್ದು ಏನೇ ಹೇಳ್ಕೊಳ್ಬೇಕಿದೆ ಅದನ್ನು ನಾವು ಹೇಳ್ಕೊಳ್ತಾನೆ ಇಲ್ಲ. ಅಯ್ಯೋ ಇದು ಹೇಳ್ಕೊಂಡ್ರೆ ನಮ್ದು ಏನೋ ಅಳುಕು, ಅಯ್ಯೋ ನಮ್ದೇನಿದು ನಮ್ದಲ್ವೋ, ನಾವು ಹೇಳ್ಕೊಳ್ಬೇಕೋ ಇಲ್ವೋ ಅಂತ ಹೇಳ್ಕೊಳ್ತೀವಿ. ನಮ್ಮ ಪ್ರತಿಯೊಂದು ಹಬ್ಬಗಳು ಇದೆಯಲ್ಲ, ಆ ಹಬ್ಬಗಳ ಹಿಂದೆ ಅನೇಕ ರೀತಿಯಾದ ಒಂದು ವೈಜ್ಞಾನಿಕ ಕಾರಣಗಳಿದೆ. ನಮ್ಮ ಹಬ್ಬಕ್ಕೆ ಆಚರಣೆ ಮಾಡುವಂಥ ರೀತಿ ರಿವಾಜುಗಳ ಹಿಂದೆ ವೈಜ್ಞಾನಿಕ ಕಾರಣಗಳಿದೆ. ನಾವು ಬಳಸುವಂಥ ಉಡುಪುಗಳ ತಡುವಂಥ ಉಡುಪುಗಳ ಹಿಂದೆನೋ ಅವತ್ತಿನ ದಿವಸ ಅದಕ್ಕೊಂದಿದೆ. ಅಲ್ಲಿ ಬಳಸುವಂಥ ಪರಿಕರಗಳನ್ನು ಪದಾರ್ಥಗಳನ್ನು ಏನು ಬಳಸ್ತೀವಿ ಅದರ ಹಿಂದೆ ಇದೆ. ಮತ್ತು ಅದಷ್ಟೇ ಅಲ್ಲಿ ಆಹಾರ ಪದಾರ್ಥಗಳು ಅಥವಾ ಪ್ರಸಾದ ರೂಪದಲ್ಲಿ ಬಳಸುವಂಥದ್ದು ಅದ್ರ ಹಿಂದೆನೂ ಒಂದು ವೈಜ್ಞಾನಿಕ ಕಾರಣಗಳಿದೆ. ಅಂದರೆ ಪ್ರತಿಯೊಂದು ನಮ್ಮ ಹಬ್ಬದ ಹಿಂದೆ ಎನ್ನುವುದು ಧಾರ್ಮಿಕ ಅಷ್ಟೇ ಅಲ್ಲದೆ ಅದು ವೈಜ್ಞಾನಿಕ ಕಾರಣಗಳಿದೆ. ಈ ವೈಜ್ಞಾನಿಕ ಕಾರಣಗಳ ಅಷ್ಟೇ ಅಲ್ಲದೆ ಆರ್ಥಿಕವಾಗಿಯೂ ಒಂದು ದೊಡ್ಡದಾದ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಏನಂತ ಹೇಳಿದ್ರೆ, ಆರ್ಥಿಕವಾಗಿ ಅಂತ ಹೇಳಿದ್ರೆ ಹೇಗೆ? ಅದಕ್ಕಿಂತ ಮುಂಚೆ ಹಬ್ಬಗಳನ್ನು ಯಾತಕ್ಕೆ ಮಾಡಬೇಕು ಅನ್ನೋದು ಯೋಚನೆ ಮಾಡೋಣ. ಹಬ್ಬಗಳು ಮಾಡಬೇಕಿದ್ರೆ ನಮ್ಮಲ್ಲಿ 5 ಋಣಗಳು ಅಂತ ಇದೆ. ನಾವು ಯಾವಾಗಲೂ ಹೇಳ್ತೀವಿ ಅಂತ ಹೇಳಿದ್ರೆ, ಏನು ಹೇಳಬೇಕಿದ್ರೆ 5 ಋಣಗಳು ಅಂತ ಹೇಳ್ತೀವಿ. ಏನು ಋಣಗಳು ಅಂತ ಹೇಳಿದ್ರೆ, ಮೊದಲನೇದು ಪಿತೃಋಣ, ದೇವಋಣ, ಋಷಿ ಋಣ, ಭೂತ ಋಣ ಮತ್ತು ಮನುಷ್ಯ ಋಣ ಅಂತ. ಋಣ ಅಂದಿದ ತಕ್ಷಣ ಏನಂತ ಹೇಳಿದ್ರೆ ಏನೊಂದು ಭಾರ, ಅಂದರೆ ಅದಕ್ಕೆ ಹೇಳ್ತಾರೆ ಋಣಭಾರವೋ ಮಣಭಾರವೋ ಅಂತಲೂ ಕರೀತಾರೆ. ಅಂದರೆ ಋಣ ಅಂದರೆ ನಮ್ಗೆ ಏನೊಂದು ಇದೆ ಅಂತ. ಇವತ್ತು ನಾನು ಇಲ್ಲಿಗೆ ಬಂದು ಮಾತನಾಡಬೇಕು ಅಥವಾ ನಾವು ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲರೂ ನೋಡಬೇಕು ಅನ್ನೋದನ್ನು ಒಂದು ಋಣ ಇದ್ದರೆ ಮಾತ್ರ ಬರೋಕ್ಕಾಗೋದು. ನಾನೆಲ್ಲೋ ವಿದ್ಯಾರಣ್ಯಪುರದಲ್ಲಿದ್ದೀನಿ, ಇದೆಲ್ಲೋ ದಾಸರಳ್ಳಿದೆ, ಅಲ್ಲಿಗೂ 15 ಕಿಲೋಮೀಟರ್ ದೂರ ಇದೆ ಅಂತ ಹೇಳಿದ್ರೆ 1-2 ತಿಂಗಳು ಮುಂಚೆ ಈ ಕಾರ್ಯಕ್ರಮ ನಿರ್ಧಾರಿತವಾಗಿತ್ತು. ನಾನು ಬರಬೇಕು 2 ಕಾರ್ಯಕ್ರಮದಿಂದ ಅಂದರೆ ಅಲ್ಲೆಲ್ಲ ಒಂದು ಋಣ ಇದ್ದಾಗ ಮಾತ್ರ ಬರೋಕ್ಕೆ ಸಾಧ್ಯತೆ ಇರುತ್ತೆ. ಎಷ್ಟೊಂದು ಸತಿ 2 ತಿಂಗಳು ಮುಂಚೆ ಒಪ್ಕೊಂಡಿದ್ರು ಬೇರೆ ಬೇರೆ ಕಾರಣಗಳಿಗೆ ಬರದೇ ಇರೋಕ್ಕೆ ಆಗದೇ ಇರ್ಬೋದು.
ಅಥವಾ ನಾವು ಇವತ್ತು ಎಷ್ಟೊಂದು ಜನ ಕರೆದಿದ್ದೀವಿ, ಎಷ್ಟೊಂದು ಜನ ಬರದೇ ಇರ್ಬೋದು. ಯಾಕೆ ಬರದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೇಳೋಕ್ಕೆ ಋಣ ಇಲ್ಲ, ಹೌದೋ ಅಲ್ವೋ? ಸೊ ಹಾಗಾಗಿ ಋಣಗಳು ಅಂತ ಹೇಳಿದ್ರೆ ಒಂದು ಸಣ್ಣದಾಗಿ ಒಂದು ಈ 5 ಋಣಗಳನ್ನು ತಿಳ್ಕೊಂಡು ಹೋಯಿತು ಅಂತ ಹೇಳಿದ್ರೆ ಹಬ್ಬದ ಮಹತ್ವಗಳು ತಿಳ್ಕೊಳ್ಳುತ್ತೆ. ಮೊದಲನೇದನ್ನು ಪಿತೃ ಋಣ ಅಂತ ಕರಿತೀವಿ. ನಾವು ಪಿತೃ ಋಣ ಅಂದ ತಕ್ಷಣ ಸಾಧಾರಣವಾಗಿ ನಾವು ಥರ ಅನ್ಕೊಳ್ತೀವಿ ಅಂದರೆ ನಮ್ಮ ತಂದೆ ತಾಯಿದ್ದು ನಾವು ಏನು ಮಾಡ್ತೀವಿ, ಶ್ರಾದ್ದ ಕಾರ್ಯಗಳು ಮಾಡ್ತೀವಿ, ಅದನ್ನು ಮಾತ್ರ ಪಿತೃ ಋಣ ಅಂತ ಅಂದ್ಕೊಳ್ತೀವಿ. ಹೌದು, ಒಂದು ಮಟ್ಟಿಗೆ ಅದು ಪಿತೃ ಋಣ ಅಂದರೆ ತಂದೆ ತಾಯಿಗಳನ್ನ ಶ್ರಾದ್ದ ಮಾಡೋದು ನಿಜ. ಆದರೆ ಅದಕ್ಕೆ ಒಂದು ಸಮಯ ಯೋಚನೆ ಮಾಡಿ, ಒಂದು ಒಳ್ಳೆಯ ಮಾತಿದೆ, ಇದ್ದಾಗ ನೋಡಿಕೊಳ್ಳದೆ ಸತ್ತಾಗ ಅತ್ತು ಕರೆದು 100 ಜನರನ್ನು ಕರೆದು ಭಕ್ಷ್ಯ ಭೋಜಗಳನ್ನು ಬಡಿಸಿದರೆ ಎದ್ದು ಬರುವವರೇ ನಮ್ಮ ಹೆತ್ತವರು ಅಂತ ಹೇಳ್ತಾರೆ. ಅಂದರೆ ನಮ್ಮ ತಂದೆ ತಾಯಿಯವರು ಇದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳದಲ್ಲೇ ಅವ್ರನ್ನ ಹೀನಾಯವಾಗಿ ಕಂಡು ಅವ್ರನ್ನ ಮನೆ ಹೊರಗಿಂದ ಹಾಕಿ ಅಥವಾ ಮನೇಲಿ ಒಂದು ಮೂಲೆಯಲ್ಲಿ ಹಾಕ್ಬಿಟ್ಟು ಅವರು ಸತ್ತೋಗಿದ ತಕ್ಷಣ ಏನು ಮಾಡ್ತೀವಿ, ಅಯ್ಯೋ ಅಂತ ಬೇರೆ ಯಾರಿಗೋಸ್ಕರ ತೋರ್ಸಕ್ಕೆ ಅವ್ರಿಗೇನು 12 ದಿವಸ ಶ್ರಾದ್ದ ಮಾಡಿದ್ದೇನು, ಆ ಪುರೋಹಿತರನ್ನ ಕರೆದಿದ್ದೇನು, ಆಮೇಲೆ ಕೊಡಬೇಕಿದ್ರೆ ಏನೋ ದಾನ ಧರ್ಮಗಳೆಲ್ಲ ಮಾಡಿಸಿ ಆಮೇಲೆ ಭಕ್ಷ್ಯ ಭೋಜಗಳನ್ನೆಲ್ಲ ಕರೆಸಿ ತೋರಿಸ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಸಗಲಿದಂಥ ತಂದೆ ತಾಯಿ ಬರಲ್ಲ. ಅದೇ ತಂದೆ ತಾಯಿ ಇದ್ದಾಗ ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟಿದ್ರೆ ಇನ್ನೂ ಒಂದು 10 ವರ್ಷ ಬದುಕ್ತಾ ಇದ್ರು ಅಲ್ವೋ? ಮತ್ತು ತಂದೆ ತಾಯಿಂದರು ಅಷ್ಟೇ, ಯಾವಾಗ್ಲೂ ತುಂಬ ಅವರು ಏನಂತ ಹೇಳಿದ್ರೆ ನಮ್ಮನ್ನ ಏನು ತುಂಬ ಜಾಸ್ತಿ ವಯಸ್ಸಲ್ಲ. ಯಾವತ್ತೂ ತಂದೆ ತಾಯಿಗಳಿಗೆ ಮಕ್ಕಳುಗಳಿಗೆ ಭಾರ ಆಗಬೇಕು ಅಂತ ಅನ್ಸೋದಿಲ್ಲ. ನಮ್ಮ ಮನೆಯಲ್ಲಿ ಏನು ಮಾಡ್ತೀವೋ ಅದನ್ನೇ ಅವ್ರಿಗೆ ಬಡಿಸ್ಬೇಕು. ನಾವು ಎಲ್ಲಿರ್ತೀವೋ ಅದ್ರ ಜೊತೆಗೆ ನಾವು ಒಂದು ರೂಮಲ್ಲಿ ಅಂದರೆ ಅವರು ಒಂದು ಮೂಲೆಯಲ್ಲಿ ಇರ್ತಾರೆ, ನಾವೇನು ಊಟ ಮಾಡ್ತೀವೋ ಅದನ್ನು ಊಟ ಮಾಡ್ತಾರೆ. ಒಟ್ಟಿಗೆ ಇದ್ದಾಗ ನೋಡಿಕೊಂಡ್ರೆ ಇದು ಪಿತೃಕಾರ್ಯ. ಅಂದರೆ ಪಿತೃಋಣ ಅಂತ ಹೇಳಿದ್ರೆ ತಂದೆ ತಾಯಿ ನೋಡ್ಕೊಳ್ಳೋದಿದೆಯಲ್ಲ ಅದು ಪಿತೃಋಣ. ಅದಾದಮೇಲೆ ನಾವು ಶ್ರಾದ್ದ ಮಾಡ್ತಾ ಇರಬೇಕದು. ಶ್ರಾದ್ದ ಅಂತ ಹೇಳಿದ್ರೆ ಶ್ರದ್ಧೆಯಿಂದ ಮಾಡೋ ಕಾರ್ಯಗಳು ಶ್ರಾದ್ದ ಅಂತಿರುತ್ತೆ, ಅದನ್ನು ನಾವು ಮಾಡಲೇಬೇಕು. ಇದನ್ನು ಪಿತೃಋಣ ಅಂತ ಹೇಳ್ತಾರೆ. ಇನ್ನು ದೇವಋಣ ಅಂತ ಹೇಳಿದ್ರೆ ಏನು? ದೇವಋಣ ಅಂತ ಹೇಳಬೇಕಿದ್ರೆ, ಈಗ ನನ್ನ ಇಲ್ಲಿ ಬರಬೇಕಿದ್ದಾಗ ನನಗಿಲ್ಲಿ ನನ್ನ ಪರಿಚಯ ಮಾಡಿಕೊಡ್ಬೇಕಿದ್ದು ನನ್ನ ಹೆಸರು ಹೇಳಿದ್ರು ಶ್ರೀಕಂಠ ಬಾಳಗಂಚಿ. ಇವರು ಮೂಲತಃ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಬಾಳಗಂಚಿ ಗ್ರಾಮದವರು. ಅದಾದಮೇಲೆ ಹೇಳಿದ್ರು ಇವರು ಖ್ಯಾತ ಭಾಗ್ಯಕಾರರಾದಂಥ ನಂಜುಂಡಯ್ಯನವರ ಮಗ, ಶಿವಮೂರ್ತಿಗಳ ಮಗ. ಅಂದರೆ ನನ್ನ ಮೂಲ ಎಲ್ಲಿ ಹುಡುಕೊಂತು ಅಂತ ಹೇಳಿದ್ರೆ, ನಾನು ಭಾರತದಲ್ಲಿ ಕರ್ನಾಟಕದಲ್ಲಿ ಹಾಸನದಲ್ಲಿ ಚನ್ನರಾಯಪಟ್ಟಣದಲ್ಲಿ ಹಿರಿಸಾವಳಿ ಬಾಳಗಂಚಿ ಗ್ರಾಮದ ನಂಜುಂಡಯ್ಯನವರು ಅವ್ರ ಮಗ ಶಿವಮೂರ್ತಿಗಳು ಅಂತ ಹೇಳಿದ ತಕ್ಷಣವೇ ಟು ನೋ ಅಬೌಟ್ ಯು ಟೆಲ್ ಅಬೌಟ್ ಯುವರ್ ಫ್ರೆಂಡ್ಸ್ ಅಂತ ಒಂದು ಇಂಗ್ಲೀಷ್ ಇದೆ. ಅಂದರೆ ನಿನ್ನ ಬಗ್ಗೆ ಹೇಳಬೇಕು ಅಂತಂದರೆ ನಿನ್ನ ಮನೆಯನ್ನು ನಿನ್ನ ಫ್ರೆಂಡ್ಸ್ ಬಗ್ಗೆ ಹೇಳು ಅಂತ. ಅಥವಾ ನಾವು ಒಂದು ಸಂಬಂಧ ಕುದುರಿಸಬೇಕಿದ್ರೆ, ಯಾರನ್ನೇ ಒಬ್ಬರು ಮಾತಾಡಿಸ್ಬೇಕಿದ್ರೆ, ಸಂಬಂಧನ ಮಾಡಬೇಕಿದ್ರೆ, ನನ್ನ ಮಗಳಿಗೆ ಒಂದು ಒಳ್ಳೆಯದ ಕೊಡಬೇಕಿದೆ ಅಥವಾ ನಮ್ಮ ಮನೆಗೆ ಯಾವ ಸಂಬಂಧ ಮಾಡಬೇಕಿದ್ರೆ ಏನು ಮಾಡ್ತೀವಿ, ಮೊದಲು ಜಾತಕ ಎಲ್ಲ ನೋಡೋಕ್ಕಿಂತ ಮುಂಚೆ ಏನು ಮಾಡ್ತೀವಿ ಅಂದರೆ, ನೀವು ಯಾರ ಮನೆ ಕಡೆಯವರು, ಯಾವ ಪೈಕಿ ಅಂತ ಕೇಳ್ತೀವಿ. ಅಂದರೆ ಅವರು ಯಾವ ಕಡೆಯವರು ಅಂತ ಕೇಳಿದಾಗ ಅದು ಸಾಧಾರಣವಾಗಿ ಈ ಮಣ್ಣಿನ ಋಣಗಳಿರ್ತಾರೆ, ಮಣ್ಣಿನ ಗುಣಗಳಿರುತ್ತಲ್ಲ, ಆ ಗುಣಗಳಲ್ಲೇ ಅವರ ವ್ಯಕ್ತಿ ಮತ್ತು ಅವರ ಸ್ವಭಾವಗಳು ಗೊತ್ತಾಗ್ತಿರುತ್ತೆ. ಇದಕ್ಕೆ ಸುಂದರವಾದ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತು, ರಾಮ ಒಬ್ಬನೇ ಕಾಡಿಗೆ ಹೋಗ್ತೀನಿ ಅಂತ ಒಪ್ಕೊಳ್ತಾನೆ. ದಶರಥ ಅವನಿಗೆ ಕೈಕೇಯಿಗೆ ವರ ಕೊಟ್ಟಿರ್ತಾರೆ. ಅದನ್ನು ಆ ಸಮಯದಲ್ಲಿ ಅವ್ನು ನೀನು ರಾಜ್ಯ ಆಗಬೇಕಿದ್ರೆ ಕೂಡಿಸ್ಕೊಳ್ತಾನೆ ಅಂತ ಹೇಳಿದಾಗ ಅವಾಗ ಅವನ ರಾಜನ ತಪ್ಪಿಸ್ಬಿಟ್ಟು ಭರತನ ಅಲ್ಲಿ ರಾಜ್ಯಭಾರಕ್ಕೆ ಕೂಡಿಸ್ಬೇಕು ಅಂತ ಹೇಳ್ತಾಳೆ. ಆ ವರನ ಕೊಳ್ತಾಳೆ. ಅವಾಗ ರಾಮ ಕಾಡಿಗೆ ಹೋಗಬೇಕು, 14 ವರ್ಷ ವನವಾಸ ಮಾಡಬೇಕು ಅಂತ ಹೇಳಿದಾಗ ರಾಮ ಹೋಗ್ತೀನಿ ಅಂದಾಗ ಹೇಳ್ತಾಳೆ, ರಾಮ ನೀನು ಹೋಗ್ಬಿಟ್ರೆ ನಾನಿದ್ದೇನು ಮಾಡಲಿ ಅಂದ್ಬಿಟ್ಟು ಸೀತೆಯನ್ನು ಬರ್ತಾಳೆ ಅವಳ ಜೊತೆಗೆ. ರಾಮ ಸೀತೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಲಕ್ಷ್ಮಣ ಏನು ಮಾಡ್ತಾನೆ, ಅವನಿಗೆ ಸಂಬಂಧನೇ ಇರೋದಿಲ್ಲ, ಆದರೆ ನಾನು ಬರ್ತೀನಿ ಅಂತಾನೆ. ಮತ್ತು ಲಕ್ಷ್ಮಣಂದು ಇನ್ನೂ ಒಂದೇನಂತ ಹೇಳಿದ್ರೆ, ಅವನ 14 ವರ್ಷ ನಿದ್ದೆನ ಅವನ ಹೆಂಡತಿ ಇರ್ತಾರಲ್ಲ, ಹೆಂಡತಿಗೆ ನಿದ್ದೆ ಕೊಟ್ಬಿಟ್ಟು ಅವನು ಪೂರ್ತಿ 14 ವರ್ಷ ಒಂದು ಕ್ಷಣ ನಿದ್ದೆ ಮಾಡಲ್ಲ, ಆ ಥರ ಪಡ್ಕೊಂಬಂದಿರ್ತಾನೆ. ಅಂದರೆ ರಾಮನ್ ಅಂದರೆ ಅಣ್ಣ ತಮ್ಮಂದರು ಅಂತ ಹೇಳಿದ್ರೆ ರಾಮ ಲಕ್ಷ್ಮಣರಾಗಿರ್ಬೇಕಪ್ಪ ಅಂತ ಹೇಳ್ತಾರೆ. ಅಂಥ ಲಕ್ಷ್ಮಣ ರಾಮ ಹೇಳಿದ್ದೇ ವೇದವಾಕ್ಯ ಅಂತ ಮಾಡ್ತಾ ಇರಬೇಕಿದ್ರೆ ಒಂದು ಸತಿ ಆ ಕಡೆಯಿಂದ ಬರ್ತಾ, ಅಂದರೆ ಉತ್ತರದ ಭಾಗದಿಂದ ಬಂತು ಇದು ಪಶ್ಚಿಮದ ಭಾಗಕ್ಕೆ ಬಂದಾಗ ಅಲ್ಲಿ ಇದ್ದಕ್ಕಿದ್ದಂಗೆ ರಾಮ ಹೇಳಿದ ತಕ್ಷಣ ಸ್ವಲ್ಪ ಅಲ್ಲಿ ಇದೇ ತೊಗೊಂಬಂದು ನಾನು ಯಾಕೆ ತರಬೇಕು, ಸೀತಾಗ ಅನ್ಸತ್ತೆ ಏನಿದು ಹೀಗೆ ಹೇಳ್ತಿದ್ದಾನೆ ಅಂತ. ಆಮೇಲೆ ಅಪ್ಪ ಲಕ್ಷ್ಮಣ ಸ್ವಲ್ಪ ಅಲ್ಲಿ ಗೆಡ್ಡೆ ಗೆಣಸು ತೊಗೊಂಬಪ್ಪ ಇವತ್ತು ಅಡುಗೆಗೆ ಅಂತ. ನಾನು ಯಾಕೆ ಮಾಡಬೇಕು, ಇಲ್ವಾ ನಿಮ್ಮ ಗಂಡ ಅವ್ನಿಗೆ ಹೇಳಿ ಅಂತಾರಂತೆ. ಹುಡುಗ ಆಶ್ಚರ್ಯ ಆಗತ್ತೆ. ಅಲ್ಲ, ನಾನು ಹೇಳಿದ ತಕ್ಷಣ ನಾನು ಹೇಳೋಕ್ಕಿಂತ ಮುಂಚೆನೇ ಇವನಲ್ಲಿ ಹೋಗಿ ಎಲ್ಲನೂ ಮಾಡಿಬಿಡ್ತಿದ್ದ. ನಾನು ಹಸು ಅಂತ ನಮಗೆ ಸಮಯಕ್ಕೆ ಗೊತ್ತಾಗ್ತಿದ್ದ ಅಲ್ಲಿ ಹೋಗಿ ಏನೋ ಗೆಡ್ಡೆಗಳು ಹಣ್ಣುಗಳು ತೊಗೊಂಬರ್ತಿದ್ದ. ಇವತ್ತು ನಾವು ಹೇಳಿದ್ರೆ ಯಾತಕ್ಕೆ ಇವನು ತಿರುಗಿ ಮಾತಾಡ್ತಾ ಇದ್ದಾನೆ ಅಂತ ಹೋಗಿ ರಾಮನ ಹತ್ರ ಹೇಳ್ತಾರಂತೆ, ನೀವು ಒಂದೇನಾದರೂ ಸೂಕ್ಷ್ಮ ಗಮನಿಸ್ತೀರಾ ಅಂತ. ಏನೊಂದು ಲಕ್ಷ್ಮಣನ ನಡವಳಿಕೆ ಗಮನಿಸ್ತೀರಾ ಅಂತಾನೆ. ಹೌದು, ನೀನು ಗಮನಿಸ್ತೀಯ ಅಂತಾನೆ. ಹೌದು ಅಂದರೆ ಆ ಕೂಡಲೇ ಹೇಳ್ತಾರಂತೆ, ನಡ್ರಿ ನಾವು ಹೋಗೋಣ ಈ ಕಡೆಯಿಂದ ಬೇಡ ಅಂತ ಹೇಳ್ತಾರಂತೆ. ಅಲ್ಲಿಂದ ಬಂದು ಕೆಳಗಡೆ ಬರ್ತಾರೆ, ದಕ್ಷಿಣದ ಕಡೆಗೆ ಬರ್ತಾರಂತೆ. ಆ ಕಡೆ ಬಂದಿದ ತಕ್ಷಣ ಅಣ್ಣ ಅಯ್ಯೋ ಹೊಟ್ಟೆ ಶುಬಿಡ್ತು, ಇರಿ ಒಂದು ನಿಮಿಷ ಇರಿ ನಿಮ್ಗಳಂತ ಹೇಳ್ಬಿಟ್ಟು ಅಲ್ಲಿ ಚಕ್ ಅಂತ ಅಲ್ಲೊಂದು ಕತ್ತರಿಸ್ಬಿಟ್ಟು ಅಲ್ಲೊಂದು ಕುಟೀರ ಮಾಡಿಬಿಟ್ಟು ಅವ್ರು ಹೋಗಿ ನೀವು ಸುಧಾರಿಸ್ಕೊಳ್ತಾ ಇರಿ, ನಾನು ಹಣ್ಣು ತೊಗೊಂಬಂದ್ಬಿಡ್ತೀನಿ ಅಂತಾನಂತೆ. ಸೀತಾದೇವಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಅಲ್ಲ,
ಒಂದು ದಿವಸ ಹಿಂದೆ ಇವನು ಹೀಗೆ ಮಾತಾಡ್ತಿದ್ದ ಅಣ್ಣ ಅಂತ ಅವನು ಎದುರು ಮಾತಾಡ್ತಿದ್ದು ನೀವು ಬಂದಾಗ ಆಗ ಹೇಳ್ತಾನಂತದೆ, ಅದು ಭೂಮಿ, ಅದು ರಕ್ತಸಿಕ್ತವಾದ ಭೂಮಿ ಅದು. ಹಾಗಾಗಿ ಆ ಭೂಮಿ ಇದೆಯಲ್ಲ, ಭೂಮಿಯಲ್ಲೂ ನಮ್ಮ ಬದಲಾವಣೆಗಳಾಗತ್ತೆ. ಹಾಗಾಗಿ ಈ ಕಡೆ ಬಂದು ದಕ್ಷಿಣದ ಕಡೆ ಬಂದ್ವಿ, ಇದು ಕರ್ಮಭೂಮಿ ಇದು. ಹಾಗಾಗಿ ಇಲ್ಲಿ ಅವನ ನಡವಳಿಕೆಗಳಿಗೆ ಬದಲಾವಣೆ ಆಯಿತು ಅಂತ. ಇದನ್ನೇ ಹೇಳೋದು ಪಿತೃಋಣ ಅಂತ ಹೇಳೋದು. ಸೊ ಹಾಗಾಗಿ ನಾವು ಪ್ರತಿಯೊಂದು ಸತಿನೂ ನಮ್ಮ ಊರು ದೇವತೆ ಇರುತ್ತೆ, ನಮ್ಮ ಗ್ರಾಮ ದೇವತೆ ಇರುತ್ತೆ, ನಮ್ಮ ಕುಲದ ಇವತ್ತು ನನ್ನ ಹೆಸರು ಶ್ರೀಕಂಠ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ನಾವು ನಂಜುಂಡೇಶ್ವರನ ಒಕ್ಕಲು, ಶ್ರೀಕಂಠೇಶ್ವರ ನಂಜನಗೂಡು ಶ್ರೀಕಂಠೇಶ್ವರನ ಒಕ್ಕಲು. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ವರ್ಷ ಏನೋ ಒಂದು ನೆಪ ಹೇಳಿರ್ತಾರೆ, ಅಂದರೆ ವರ್ಷಕ್ಕೆ ನೀವು ಹೋಗಿ ತೀರ್ಥಯಾತ್ರೆ ಮಾಡ್ಕೊಂಡು ಬರಬೇಕು, ನೀವು ನಂಜನಗೂಡಿಗೆ ಹೋಗಬೇಕು ಅಂತ ಹೇಳ್ತಾರೆ, ಅಥವಾ ನಿಮ್ಮ ತಿರುಪತಿಗೆ ಹೋಗಬೇಕು ಅಂತ ಹೇಳ್ತಾರೆ, ಅಥವಾ ಇನ್ನೆಲ್ಲಿಗೂ ಹೋಗಬೇಕು ಅಂದರೆ ಈ ರೀತಿಯಾಗಿ ಹೋಗೋದ್ರ ಮುಖಾಂತರ ನಮ್ಮ ಊರಿರುತ್ತಲ್ಲ ಅದರ ಜೊತೆ ಸಂಬಂಧಗಳನ್ನು ಇಟ್ಕೊಂಡಿರಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ಕರೆಯೋದು ಅದನ್ನು ನಾವು ದೇವಋಣ ಅಂತ ಕರಿತೀವಿ. ಇನ್ನು ಮೂರನೇದು ಭೂತಋಣ. ಭೂತಋಣ ಅಂದ್ರೇನು ಅಂದರೆ ದೆವ್ವ ಭೂತಗಳು ಅಂತಾನ? ಆ ಥರ ಅಲ್ಲ. ಭೂತ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಿರೋದೆಲ್ಲ ಭೂತಗಳು ಅಂತ ಹೇಳ್ತಾನೆ. ಆ ಭೂತಋಣ ಅಂತ ಹೇಳಿದ್ರೆ ಮನುಷ್ಯ ಸಂಘಜೀವಿ, ಅವನು ಒಬ್ಬನೇ ಇರೋದಕ್ಕಾಗಲ್ಲ. ಮನುಷ್ಯ ಏನು ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಕೆಲಸಗಳನ್ನ ಮಾಡ್ಕೊಳ್ಬೇಕಿದ್ರೆ ಸಾಕು ಪ್ರಾಣಿಗಳು ಸಾಕಿದ್ದಾನೆ. ತನ್ನ ಕೆಲಸಗಳು ಮಾಡಬೇಕಿದ್ರೆ ತುಂಬ ಇದನ್ನು ಪರಿಕರಗಳನ್ನು ಉಪಯೋಗಿಸ್ತಾನೆ. ಇವಾಗ ಅಂದರೆ ಯಾವುದೋ ಒಂದು ಕೆಲಸ ಮಾಡಬೇಕಿದ್ರೆ ಹಾರೆ ಪಿಕಾಸಿ ಎಲ್ಲ ಮಾಡ್ತಾನೆ. ಅಥವಾ ಉಳಬೇಕಿದ್ರೆ ಅವನಲ್ಲಿ ನೇಗಿಲನ್ನ ಹಾಕ್ತಾನೆ. ನೇಗಿಲ ಜೊತೆಗೆ ಏನು ಮಾಡ್ತಾನೆ, ಅಲ್ಲೊಂದು ಇದನ್ನೇನು ದನಗಳನ್ನ ಇಟ್ಕೊಳ್ತಾನೆ, ಎತ್ತುಗಳನ್ನ ಇಟ್ಕೊಳ್ತಾನೆ. ಹಾಲು ಕರಿಬೇಕಿದ್ರೆ ಹಾಲು ಇಟ್ಕೊಳ್ತಾನೆ. ಮನೆಯಲ್ಲಿ ಕಾವಲು ಕಾಯಬೇಕಿದ್ರೆ ನಾಯಿನ ಸಾಕ್ಕೊಳ್ತಾನೆ. ಅದ್ರ ಜೊತೆಗೆ ಮುದ್ದಾಡಬೇಕು ಅಂದ್ರೆ ನಾಯಿನ ಸಾಕ್ಕೊಳ್ತಾನೆ, ಅಥವಾ ಮುದ್ದಾಡಬೇಕು ಅಂತೆಲ್ಲ ಮೊಲ ಸಾಕ್ತಾನೆ. ಈ ರೀತಿ ಎಲ್ಲ ತಮ್ಮ ಸಾಕು ಪ್ರಾಣಿಗಳಿರುತ್ತಲ್ಲ ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಆ ರೀತಿ ನೋಡ್ಕೊಳ್ಳೋದಕ್ಕೆ ಒಂದೆರಡು ಹಬ್ಬಗಳಿದೆ, ಅದನ್ನು ಬಂದು ಹೇಳ್ತೀನಿ, ಮುಂದಿನ ಹೇಳ್ತೀನಿ. ಅಂದರೆ ಆ ರೀತಿ ಸಾಕು ಪ್ರಾಣಿಗಳು, ಆ ರೀತಿಯ ವಸ್ತುಗಳು, ಅದನ್ನೆಲ್ಲ ನಾವು ಪೂಜೆ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಒಂದು ದಿನ ಅಂತ ಇರ್ತೀವಿ. ಅಂದರೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ನಮ್ಮಲ್ಲಿ ನಾವು ಯಾವುದನ್ನು ತುಚ್ಛವಾಗಿ ಕಾಣಲ್ಲ. ನಾವು ಭೂಮಿನ ಏನಂತೀವಿ, ನಾವು ಭೂಮಿನ ಒದಿಯಲ್ಲ, ನಾವು ಭೂಮಿನ ಅಂತೀವಿ, ಭೂಮಿ ತಾಯಿ ಅಂತ ಹೇಳ್ತೀವಿ. ಮರ ಅಂತ ಹೇಳಿದ್ರೆ ಅದಕ್ಕೆ ದೇವರು ಅಂತ ಪೂಜೆ ಮಾಡ್ತೀವಿ. ಅಂದರೆ ಪ್ರತಿಯೊಂದರಲ್ಲೂ ಜೀವ ಕಾಣ್ತೀವಿ, ಪ್ರತಿಯೊಂದು ದೈವತ್ವ ಕಾಣ್ತೀವಿ. ಅದನ್ನು ನಾವು ಕಾಣೋದು ಭೂತಋಣ ಅಂತ ಕರಿತೀವಿ. ಇನ್ನು ನಾಲ್ಕನೇದಾಗಿ ನಾವು ಅಂತ ಹೇಳಿದ್ರೆ ಋಷಿ ಋಣ ಅಂತ. ಋಷಿ ಋಣ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿರ್ಬೋದು. ಇವತ್ತು ನಾವೇನು ಜ್ಞಾನ ಭಂಡಾರ ಅಂದರೆ ಭಾರತೀಯರು ಸನಾತನ ಧರ್ಮ ಅಂತ ಹೇಳಿದ್ರೆ ನಮಗೆ ಜ್ಞಾನ ಇದೆ. ಈ ಜ್ಞಾನಗಳಲ್ಲಿ ಎಲ್ಲಿಂದ ಬಂತಪ್ಪ ಅಂದರೆ ನಮ್ಮ ಸನಾತನ ಅಂದರೆ ವೇದ, ಸನಾತನ ಅಂದರೆ ಪುರಾಣ, ಪುರುಷ ಮತ್ತು ಏನು ಭಾಗವತಗಳು, ಯೋಗಾಸನ, ಸಂಗೀತ, ನೃತ್ಯ, ಇವೆಲ್ಲ ಬಂದಿದ್ದೇನಪ್ಪ ಅಂತ ಹೇಳಿದ್ರೆ ಒಬ್ಬ ಋಷಿಗಳು, ಅವರವರ ಋಷಿಗಳು ನಮ್ಮನ್ನು ಅವರ ತಪಸ್ಸು ಶಕ್ತಿ ಮಾಡಿ ಅವರು ಅದನ್ನೇನು ಸಿದ್ಧಿಸ್ಕೊಂಡ್ರೋ ಅದನ್ನು ಒಂದು ಪಠ್ಯದೀಪದ ರೂಪದಲ್ಲಿ ಬರೆದ್ರು. ವೇದಗಳು ಅಷ್ಟೇ, ವೇದಗಳೆಲ್ಲ ಹಾಗೇ ಇತ್ತು. ಅಪೌರುಷಿ ಅಂತ ಯಾರು ಬರೆದ್ರು ಅಂತ ವೇದ ಗೊತ್ತಿಲ್ಲ, ಅದೆಲ್ಲ ಒಂದು ರೀತಿ ಇತ್ತು. ಅದನ್ನು ಒಂದೊಂದಾಗಿ ಮಾಡಿ 4 ವೇದಗಳಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ಭಾಗಗಳನ್ನಾಗಿ ಸರಿಯಾದ ಭಾಗಗಳನ್ನಾಗಿ ಮಾಡಿದ್ರಿಂದನೇ ವ್ಯಾಸರೇನಾದರೂ ಅವ್ರ ಹೆಸರು ವೇದವ್ಯಾಸರು ಅಂತ ಆದರು. ಅಂದರೆ ವೇದಗಳು ಕೊಟ್ಟಿದ್ದು ವೇದವ್ಯಾಸರು. ನಮಗೆ ಯೋಗಾಸನಗಳು ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಪತಂಜಲಿ ಮಹರ್ಷಿ ಹೇಳ್ತೀವಿ. ನಾವು ಹೇಳಬೇಕಿದ್ರೆ ಪತಂಜಲಿ ಇದನ್ನು ಹೇಳ್ತೀವಿ, ಯೋಪಾಕರೋತ್ತಮ ಪತಂಜಲಿಂ ಪ್ರಾಂಜಲಿಂ ಜಲಿದಾನತೋಸ್ಮಿ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಆ ಮನುಷ್ಯ ಏನು ಮಾಡಿದ, ಆ ಋಷಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಕೂತ್ಕೊಂಡು ಇದನ್ನು ನೋಡಿದ್ರು, ಯಾವ್ಯಾವ ಪ್ರಾಣಿ ಯಾವ ರೀತಿ ಮಾಡುತ್ತೆ, ಯಾವ್ಯಾವ ಕಾಯಿಲೆಗಳಿಗೆ ಯಾವ್ಯಾವ ರೀತಿ ಮಾಡಬೇಕು ಅಂತ ಪ್ರತಿಯೊಂದು ನೋಡಿಕೊಂಡು ಅದಕ್ಕೊಂದು ಬರೆದಿಟ್ಟು ಇಂತಿಂಥ ಆಸನಗಳು ಅಂತ ಹೇಳಿದ್ರು. ಆ ರೀತಿ ಆಸನಗಳು ಮುಖಾಂತರ ಮಾಡಿದ್ರು, ಆ ಋಷಿಗಳು ಮಾಡಿದ್ರು. ಅಂದರೆ ಇಂಥದ್ದನ್ನು ಕಲಿಸ್ಕೊಟ್ರು. ಇವತ್ತು ನಾವೆಲ್ಲ ಏನಿದ್ದೀವಿ ಅಂತ ಹೇಳಿದ್ರೆ ಅವಾಗೆಲ್ಲ ಯಾವುದ್ರಲ್ಲೂ ಪುಸ್ತಕದಲ್ಲಿ ಬರೆದಿರಲಿಲ್ಲ, ಎಲ್ಲ ಬರೆದಿದ್ದು ಮಸ್ತಕದಲ್ಲಿತ್ತು. ಆ ಮಸ್ತಕದಿಂದ ಒಬ್ಬರಿಂದ ಒಬ್ಬರಿಗೊಬ್ಬರಿಗೆ ಹರಡ್ತಾ ಬಂತು. ಹಾಗಾಗಿ ನಾವು ಇವತ್ತು ನಾನು ಏನಿಲ್ಲಿ ಬಂದು ಹೇಳ್ತಾ ಇದ್ದೀನಿ ಅದು ನಮ್ಮ ತಾತರಿಂದ ನಮ್ಮ ತಂದೆ ಕಲ್ತ್ಕೊಂಡಿದ್ರು, ನಮ್ಮ ತಂದೆಯಿಂದ ನನಗೆ ಹೇಳಿದ್ರು, ಅದಲ್ಲದೆ ನನ್ನ ಗುರುಗಳು ಹೇಳಿದ್ರು. ಅವರೆಲ್ಲ ಹೇಳಿದ್ರೆ ನಾನು ಇಲ್ಲಿ ಮಸ್ತಕದಲ್ಲಿ ಇಟ್ಕೊಂಡು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅಂದರೆ ಇದನ್ನು ತಿರ್ಗಾ ಬಂದು ಏನೋ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಾನೇನು ಕಲ್ತ್ಕೊಂಬಂದನೋ, ಜ್ಞಾನ ಕಲ್ತ್ಕೊಂಬಂದನೋ ಅದನ್ನು 4 ಜನಕ್ಕೆ ಹಂಚ್ಬಿಟ್ಟು ಹೋದಾಗಲೇ ಅದನ್ನೇ ಋಷಿ ಋಣ ಅಂತ ಕರಿತೀವಿ. ಇನ್ನು ಕಡೆಯದಾಗಿ ಮನುಷ್ಯ ಋಣ. ಮನುಷ್ಯ ಋಣ ಅದು ತುಂಬ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಅಂದರೆ ಬಡವ ಬಲ್ಲಿದ ಇದ್ದೇ ಇರ್ತಾರೆ, ಒಬ್ಬ ಸಾವುಕಾರ ಇರ್ತಾನೆ, ಒಬ್ಬ ಬಡವ ಇರ್ತಾನೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಮನುಷ್ಯ ಸಂಘಜೀವಿ ಅಂತ ಹೇಳಿದ್ವಿ. ಯಾರೋ ಮನೆಯಲ್ಲಿ, ನಮ್ಮ ಪಕ್ಕದ ಮನೆಯಲ್ಲಿ ಅವ್ರ ಮನೇಲಿ ಏನೋ ಆಗೋಯ್ತು ಅಂತ ಹೇಳಿದಾಗ, ಅವ್ರ ಮನೇಲಿ ಒಂದು ಅವಘಡ ಸಂಭವಿತು, ನಾವು ಸುಮ್ಮನೆ ಮನೇಲಿ ಕೂತ್ಕೊಂಡಿರ್ತೀವ, ನಾವಿಂದ ಸಡನ್ನಾಗಿ ಹೋಗಿ ಅವ್ರ ಮನೆಗೆ ಏನು ಬೇಕು ಅಂತ ನೋಡ್ಕೊಂಡು ಹೋಗ್ತೀವಿ. ಅದಕ್ಕೆ ನಮ್ಮ ಪೇಜಾವರ್ಷಿಗಳು ತುಂಬ ಚೆನ್ನಾಗಿ ಹೇಳಿದರು. ನಾವು ಒಂದು ಹೇಳ್ತೀವಿ ಯಾವಾಗಲೂ, ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಾಂಗಳಾನಿ ಭವಂತು ಅಂತ ಹೇಳ್ತೀವಿ. ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಯಾಕೆ ಹೇಳಬೇಕು? ಅಪ್ಪ ಭಗವಂತ ನನಗೊಬ್ಬನೇ ಸಾಕಪ್ಪ, ನನಗೊಬ್ಬನೇ ಆರೋಗ್ಯಕರಾಗಿ ಇಟ್ಬಿಡಪ್ಪ, ನನ್ನೊಬ್ಬನೇ ಚೆನ್ನಾಗಿ ಇಟ್ಬಿಡಪ್ಪ ಅಂತ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ, ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳಿದ್ರೆ ಇಡೀ ಲೋಕನೇ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿದಾಗ ಈಗಿನೆಲ್ಲ ಹೊಟ್ಟೋಯ್ತು. ಹಿಂದಿನ ಕಾಲದಲ್ಲಿ ಅಂತ ಹೇಳಿದ್ರೆ ನಮ್ಮ ಮನೇಲಿ ಯಾವಾಗಲೂ ನಮ್ಮ ಮನೇಲಿ ಕಾಫಿಗೆ ಇಟ್ಟಿರ್ತೀವಿ, ಆ ಹಾಲು ಹೊಡೆದೋಗಿರುತ್ತೆ. ಅಯ್ಯೋ ಹಾಲು ಹೊಡೆದೋಯ್ತು ಅಂತ ಹೇಳಿದ್ರೆ ಅವಾಗ ಹೋಗಿ ಡೈರಿಗೆ ತೊಗೊಂಬರಕ್ಕಾಗ್ತಿರಲಿಲ್ಲ. ಅವಾಗೆಲ್ಲ ಡೈರಿ ಇರ್ತಿಲ್ಲ, ಯಾವಾಗ ಸಿಗಲ್ಲ. ಅವಾಗ ಏನು ಮಾಡ್ತೀವಿ, ಯಾವಾಗಲೂ ಒಂದ್ಸತಿ ಹಾಲು ಬರ್ತಾವೆ, ಅವಾಗ ಏನು ಮಾಡ್ತೀವಿ, ಪಕ್ಕದ ಮನೆಗೆ ರೀ ಒಂದು ಲೋಟ ಹಾಲು ಕೊಡ್ರಿ ಅಂತ ಹೇಳಿದ್ರೆ ಅವ್ರು ಹಾಲು ಕೊಡೋರು. ಅದು ಸಾಲ ರೂಪ ಅಲ್ಲ, ಅದು ವಾಪಸ್ ಕೊಡಬೇಕು ಅಂತನೇನಿರಲಿಲ್ಲ. ಅವ್ರು ಮುಂದೆ ಯಾವತ್ತು ಅವ್ರ ಮನೇಲಿ ಸಕ್ಕರೆ ಆಗೋಗಿದೆ ಅಂದರೆ ರೀ ಮನೇಲಿ
ಸ್ವಲ್ಪ ಸಕ್ಕರೆ ಆಗೋಗಿದೆ ಕೊಡ್ರಿ ಅನ್ನೋರು. ಅದಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ಯಾರೋ ನಮ್ಮ ಮನೆಗೆ ಹೇಳದಲೇ ಮಾಡೋದಲ್ಲಿ ಜಾಸ್ತಿ ಜನ ನೆಂಟರು ಬಂದ್ಬಿಡ್ತು ಅಂತ ಹೇಳಿದ್ರೆ ನಮ್ಮ ಮನೇಲಿ ಅವಾಗೇನು ಹೇಳಬೇಕು ಅಂತ ಇವತ್ತಂದ್ರೆ ಕರೆದು ಬರಬೇಕು, ನಾನು ಹೇಳಿಬಿಟ್ಟು ಇಂಥ ಸ್ಥಿತಿಗೆ ಬರ್ತಾ ಇದ್ದೀವಿ ಅಂತ ಹೇಳಿ ಕರ್ಕೊಂಬರ್ಬೇಕು. ಅವತ್ತಿನ ಹೇಳೋ ಅವಶ್ಯಕತೆ ಇಲ್ಲ. ಯಾರಂದ್ರೆ ಅವರು ಬಂದ್ಬಿಟ್ಟಿರೋರು ಆ ಬರುವಾಗ ನಮಗೆ ಗೊತ್ತಾಗ್ದಲ್ಲ ಏನು ಆ ಮನೇಲಿ ಆಹಾರ ಇದೆಯೋ ಇಲ್ವೋ ಅಂತ ಗೊತ್ತಾಗ್ದೆ ಏನು ಮಾಡ್ತಿದ್ರು ಅಂದರೆ ಪಕ್ಕದ ಮನೇಲಿ ರೀ ನಮ್ಮ ಮನೆಗೆ ಯಾರೋ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ಏನೂ ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ. ಒಂದು ನಮ್ಮ ಮನೆಗೆ ಕಳಿಸಿನವರು ಇಲ್ಲಂದ್ರೆ ಅವ್ರ ಮನೇಲಿ ಏನೋ ಮಾಡ್ತಿದ್ರು ಅದನ್ನು ತೊಗೊಂಬಂದು ಕೊಡ್ತಿದ್ರು. ನಾವು ಅವತ್ತಿನ ದಿವಸಕ್ಕೆ ಅವರಿಗೆ ಆತಿಥ್ಯ ಮಾಡಿ ಕಳಿಸ್ತಾ ಇದ್ವಿ. ನಮ್ಮ ಮನೇಲಿ ಜಾಸ್ತಿ ಜನ ಬಂದುಬಿಡ್ತಾರೆ, ಅವ್ರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಪಕ್ಕದ ಮನೇಲಿ ಉಳ್ಕೊಳ್ತಾ ಇದ್ವಿ. ಅಥವಾ ನಾವೆಲ್ಲಾದರೂ ಹೊರಗಡೆ ಹೋಗಬೇಕಿದ್ರೆ ನಾವು ನಮ್ಮ ಮನೆ ತರಲ್ಲ ಕಳ್ಳಕಾಕರು ಭಯ ಅಂತ ಹೇಳಿದಾಗ ನಾವು ಪಕ್ಕದ ಮನೇಲಿ ಕೀ ಕೊಟ್ಟು ಹೋಗ್ತಾ ಇದ್ವಿ. ನೋಡಪ್ಪ ನಾವು 4 ದಿವಸ ಊರಲ್ಲಿರಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ನಮ್ಮ ಮನೇಲಿ ಮಲ್ಕೊಳ್ತಾ ಇದ್ರು. ಅದೇ ರೀತಿ ಅವ್ರ ಮನೆಗೆ ಅವರೆಲ್ಲ ಊರಿಗೆ ಹೋದಾಗ ನಾವು ಅವ್ರ ಮನೆ ಮಲ್ಕೊಳ್ತಾ ಇದ್ವಿ, ಒಟ್ಟೊಟ್ಟಿಗೆ ಮಾಡ್ತಾ ಇದ್ವಿ. ಇದು ಮನುಷ್ಯರನಂದರೆ ಸಂಘಜೀವಿಯಾಗಿ ಒಬ್ರಿಗೊಬ್ರಿಗೆ ಮಾಡೋದು ಮನುಷ್ಯ ಋಣ. ಈ 5 ಋಣಗಳನ್ನು ಸುಮ್ಮನೆ ಹೇಳಿದ್ರೆ ಮಾಡಲ್ಲ ನಮಗೆ ಅಲ್ವಾ, ಸುಮ್ಮನೆ ಹೇಳಿದ್ರೆ ಮಾಡಲ್ಲ. ಅದಕ್ಕೋಸ್ಕರ ಅಂದರೆ ಒಂದು ಚೌಕಟ್ಟಲ್ಲಿ ಮಾಡಬೇಕು, ಯಾವುದಾದ್ರೂ ಒಂದು ರೂಟಿಯಲ್ಲಿ ಒಂದು ಚೌಕಟ್ಟಲ್ಲಿ ಮಾಡಬೇಕು ಅಂತ ಹೇಳಬೇಕಿದ್ರೇ ಅದಕ್ಕೆ ಆಚರಣೆ ಬಂದಿದ್ದೆ. ನಮ್ಮ ಹಿರಿಯರು ಮಾಡಿದ್ದು ಹಬ್ಬಗಳು. ಆ ಹಬ್ಬಗಳ ಮುಖಾಂತರ ಈ ಪ್ರತಿಯೊಂದು ಒಂದೊಂದು ಹಬ್ಬಗಳ ಮುಖಾಂತರ ಈ ಎಲ್ಲ ಋಣಗಳನ್ನು ಪೂರ್ತಿ ಮಾಡುವಂಥ ಋಣಗಳನ್ನು ಪೂರ್ತಿ ಮಾಡೋದಕ್ಕೋಸ್ಕರ ಹಬ್ಬಗಳು. ಮತ್ತು ಇನ್ನೊಂದು ಅವಾಗೆಲ್ಲ ಮುಂಚೆನೇ ಹೇಳೋದಂದರೆ ಹಬ್ಬಗಳು ನಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾವಣೆ ಮಾಡುತ್ತೆ ಮತ್ತು ಆರ್ಥಿಕವಾಗಿ ಸಮತೋಲನ ತರುತ್ತೆ ಅಂತ ಹೇಳಿದೆ. ಹೇಗೆ ಆರ್ಥಿಕವಾಗಿ ಸಮತೋಲನ ತರುತ್ತೆ? ಒಂದು ಸಣ್ಣ ಹಬ್ಬ ಇಟ್ಕೊಳ್ಳೋಣ. ಇವಾಗ ಮುಂದೆ ಬರೋದು ದಸರಾ ಆದಮೇಲೆ ದೀಪಾವಳಿ ಅಂತ ಇಟ್ಕೊಳ್ಳೋಣ. ದೀಪಾವಳಿ ಹಬ್ಬ ಅಂದರೆ ಏನು ಮಾಡ್ತೀವಿ? ನಮಗೆ ಸಡಗರ ಸಂಭ್ರಮ ಎಲ್ಲರ ಮನೆಯಲ್ಲೂ. ಯಾಕೆ ಕೆಲವ್ರ ಮನೆ ಬೊಂಬೆ ಇಡ್ತಾರೆ, ಕೆಲವರು ಬೊಂಬೆ. ಅದಕ್ಕೋಸ್ಕರ ದೀಪಾವಳಿ ಹಬ್ಬನ ತಗೊಳ್ಳೋಣ. ದೀಪಾವಳಿ ಹಬ್ಬ ತಗೊಳ್ಬೇಕಿದ್ರೆ ಏನು ಸಡಗರ ಸಂಭ್ರಮ ಏನು ಮಾಡಬೇಕು ಅಂತ ಹೇಳಿದ್ರೆ ನಾಳೆ ದೀಪಾವಳಿ, ಇನ್ನೂ 15 ದಿವಸ ದೀಪಾವಳಿ ಬರುತ್ತೆ ಅಂದ ತಕ್ಷಣ ನಾವೇನು ಮಾಡ್ತೀವಿ? ಬಟ್ಟೆ ಹೊಲಿಸ್ತೀವಿ, ಹೌದಲ್ವಾ? ಬಟ್ಟೆ ಹೊಲಿಸ್ತೀವಿ. ಅದಾದಮೇಲೆ ಅದಕ್ಕೆ ಬೇಕಾದಂಥ ಹಬ್ಬಕ್ಕೆ ಬೇಕಾದಂಥ ಏನೇನು ತರಬೇಕಲ್ಲ ಅದೆಲ್ಲ ತೊಗೊಂಡು ಆಕಾಶ ಬಿಡಿ ತೊಗೊಂಬರ್ತೀವಿ. ಅದಾದ್ಮೇಲೆ ಹಣತೆಗಳು ತೊಗೊಂಬರ್ತೀವಿ. ಅದಾದಮೇಲೆ ಎಣ್ಣೆ ತೊಗೊಂಬರ್ತೀವಿ, ಬತ್ತಿ ಮಾಡ್ತೀವಿ. ಅದಾದಮೇಲೆ ಮುಖ್ಯವಾಗಿ ಪಟಾಕಿ ತೊಗೊಂಬರ್ತೀವಿ. ಅದಾದಮೇಲೆ ಸಿಹಿ ತಿಂಡಿಗಳು ಮಾಡೋದಕ್ಕೋಸ್ಕರ ಏನೇನು ಬೇಕೋ ಅದೆಲ್ಲ ತೊಗೊಂಬರ್ತೀವಿ. ಇದೆಲ್ಲನೂ ಮಾಡೋದಷ್ಟೇ ಅಲ್ದಲೇ ನಮ್ಮ ದೂರದಲ್ಲಿ ಊರವರೆಲ್ಲರನ್ನೂ ಕರಿತೀವಿ. ನಮ್ಮ ನೆಂಟರಿಷ್ಟರು ಅಕ್ಕ ತಂಗಿರನ್ನೆಲ್ಲ ಕರಿತೀವಿ. ನಮ್ಮಲ್ಲಿ ಹಬ್ಬ ಮಾಡ್ತೀವಿ, ಬನ್ನಿ ಅಂತ ಕರಿತೀವಿ. ನೋಡಿ, ಒಂದು ಉದಾಹರಣೆ ತಗೊಳ್ಳೋಣ. ನಾವು ಮೊದಲನೇದಾಗಿ ಒಂದು ಬಟ್ಟೆ ತೊಗೊಳ್ಬೇಕು ಅಂತ ಹೇಳಿದಾಗ ಬಟ್ಟೆ ಮಾಡಬೇಕಿದ್ರೆ ಏನ್ಬೇಕು? ಬಟ್ಟೆಗೆ ಏನದಕ್ಕೆ ನೂಲಿರಬೇಕು. ನೂಲು ಮಾಡಬೇಕಿದ್ರೆ ಏನ್ಬೇಕು? ಅಲ್ಲಿ ಹತ್ತಿ ಬೇಕು. ಹತ್ತಿ ಏನನ್ನು ಬೆಳಿತಾನೆ? ರೈತ ಹತ್ತಿ ಬೆಳಿತಾನೆ. ಅವನಿಂದ ಒಬ್ಬ ನೇಕಾರ ನೂಲು ತೊಗೊಳ್ತಾನೆ, ಅವನು ನೇಯ್ತಾನೆ, ಆ ಬಟ್ಟೆ ತೊಗೊಂಡು ಬರ್ತಾನೆ. ಆ ಬಟ್ಟೆನ ವ್ಯಾಪಾರಿಯನ್ನು ತೊಗೊಂಡು ಬಂದನ್ನು ಮಾರಾಟ ಮಾಡ್ತಾನೆ. ಬರೀ ಬಟ್ಟೆ ತೊಗೊಂಡ್ಬಂದ್ರೆ ಆಗೋದಿಲ್ಲ, ಅದನ್ನು ಹೊಲಿಸ್ಬೇಕಿದ್ರೆ ದರ್ಜಿ ಕೊಡ್ತಾನೆ. ಅಂದರೆ ಒಂದು ಬಟ್ಟೆ ಹೊಲಿಸೋದ್ರಿಂದ 5 ಜನರ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಯ್ತಲ್ವ ಅಲ್ಲಿ. ಅಂದರೆ ಅವರು ಹಬ್ಬ ಮಾಡಂಗಾಯ್ತಲ್ವಾ. ಈಗ ಬಟ್ಟೆ ತೊಗೊಂಡು ನಾವು ಹತ್ತಿ ತೊಗೊಂಡು ಚೆನ್ನಾಗಿ ಬೆಳೆದ ಅಂದರೆ ಅವನಿಗೆ ಹಬ್ಬ ಬರುತ್ತೆ, ಅವನಿಗೆ ದುಡ್ಡು ಬರುತ್ತೆ, ಅವನು ಹಬ್ಬ ಬೆಳಿತಾನೆ. ಅವ್ನು ಹತ್ತಿ ತೊಗೊಂಡಾದ್ಮೇಲೆ ಇಲ್ಲಿ ಇದನ್ನು ಬಟ್ಟೆ ಮಾಡ್ತಾನೆ, ಬಟ್ಟೆ ತೊಗೊಂಡು ಅವ್ನಿಗೆ ಹಬ್ಬ ಬರ್ತಾನೆ. ವ್ಯಾಪಾರಿ ತೊಗೊಳ್ತಾನೆ, ಅವನಿಗೆ ಬರುತ್ತೆ. ಅದಾದಮೇಲೆ ಅದನ್ನು ಟೈಲರ್ ಅವನು ಹೊಲಿತಾನೆ, ಅವನಿಗೂ ಹಬ್ಬ ಬರುತ್ತೆ. ಅಂದರೆ ಎಲ್ಲರ ಮನೆಯಲ್ಲೂ ಹಬ್ಬ ಮಾಡ್ತಾರೆ. ಪಟಾಕಿ ತಯಾರಿಸಬೇಕು. ಒಂದು ಪಟಾಕಿ ತಯಾರಿಸಬೇಕಾದ್ರೆ ಹಿಂದೆ ದೊಡ್ಡದಾದ ಉದ್ಯಮಗಳಿದೆ. ಅದಕ್ಕೆ ಶಿವಕಾಶದಲ್ಲಿ ದೊಡ್ಡ ಉದ್ಯಮಗಳಿದೆ. ಅಲ್ಲಿ ಎಷ್ಟು 100,000 ಲಕ್ಷಾಂತರ ಮನೆ ಜೀವನಗಳು ಬೆಳೆಯುತ್ತೆ ಅಲ್ಲಿ. ಇನ್ನು ನೀವು ಹಬ್ಬ ಹರಿದಿನಗಳಿಗೆ ಮಾಡಬೇಕಿದ್ರೆ ನೀವು ಹಣತೆ ಮಾಡಬೇಕಿದ್ರೆ ಕುಂಬಾರದ ಮನೆಯಲ್ಲಿ ಅವನು ಹಣತೆ ಮಾಡಬೇಕಿದ್ರೆ ಅವ್ನು ಮಾಡ್ತಾನೆ. ಅದಕ್ಕೆ ಬೇಕಾದ್ರೆ ಸೌದೆ ತರೋ ನಿನ್ನಿಂದ ಯಾರೋ ಕಟ್ಟಿಗೆ ತರ್ತಾನೆ, ಅವನು ಬೆಳೆಯುತ್ತೆ. ಅದಾದಮೇಲೆ ಸಿಮೆಣ್ಣೆ ಬೇಕು, ಅದು ಬರಬೇಕು. ಹೀಗಂದರೆ ಪ್ರತಿಯೊಂದು ನೋಡ್ತಾ ಹೋದಂದರೆ ಒಂದು ಹಬ್ಬ ಮಾಡಬೇಕಿದ್ರೆ ಎಲ್ಲರ ಮನದಲ್ಲಿ ಅದೇ ದುಡ್ಡು. ಲಕ್ಷ್ಮಿ ಏನಂತ ಹೇಳ್ತಾರೆ? ಚಂಚಲಿ ಅಂತ ಕರೀತಾರೆ. ಲಕ್ಷ್ಮಿ ಇವತ್ತು ನೀವು ಸುಮ್ಮನೆ ಅಂದರೆ ಬರೀಬಾರ್ದು, ನೋಟ್ ಮೇಲೆ ಬರೀಬಾರ್ದು, ತಪ್ಪು. ಆದರೆ ಸುಮ್ಮನೆ ನೀವು ನೋಡಿ, ಒಂದು ನೋಟ್ ಮೇಲೆ ಏನೋ ಒಂದು ಮಾರ್ಕ್ ಮಾಡಿ ಇಟ್ಬಿಟ್ಟು ಹೋಗಿ, ಖಂಡಿತವಾಗ್ಲೂ ನಾನು ಹೇಳ್ತೀನಿ ಎಷ್ಟೋ ದಿವಸಗಳಾದಮೇಲೆ ಆ ನೋಟು ನಿಮ್ಮ ಹತ್ರ ವಾಪಸ್ ಬಂದೇ ಬರುತ್ತೆ. ಸುಮಾರು ಜನ ಗಮನಿಸಬೇಕಿದ್ರೆ. ಅಂದರೆ ಚಂಚಲಿ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಹಿಂಗೆ ವಾಪಸ್ ಬರುತ್ತೆ. ಅಂದರೆ ಒಂದು ಹಬ್ಬಗಳು ನಮಗೆ ಇಷ್ಟು ರೀತಿಯಾದ ಆರ್ಥಿಕವಾದ ಪರಿಸ್ಥಿತಿಯನ್ನು ಮಾಡುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಪ್ರತಿಯೊಂದು ಹಬ್ಬ ಮಾಡಬೇಕಿದ್ರೆ ನಾವು ಒಬ್ಬರೇ ಮಾಡೋದಿಲ್ಲ. ಹಬ್ಬ ಮಾಡಬೇಕಾದ್ರೆ ಏನು ಮಾಡ್ತೀವಿ? ನಾವು ಎಲ್ಲರನ್ನೂ ಕರೆಸ್ಕೋತೀವಿ. ಸುಮ್ಮನೆ ಹಬ್ಬ ಅನ್ನೋದಕ್ಕೆ ನಮ್ಮ ಮನೆಯಲ್ಲಿ ಪಿತೃಕಾರ್ಯ, ಮೊದಲಿಂದ ಪಿತೃಋಣ ಅಂತ ಹೇಳ್ತೀವಿ. ಪಿತೃಕಾರ್ಯ ಮಾಡಬೇಕಿದ್ರೆ ಈಗ ತಂದೆ ತಾಯಿಯವ್ರದ್ದು ನಮ್ಮ ಶ್ರಾದ್ದ ಮಾಡಬೇಕು, ನಮ್ಮ ತಂದೆ ತಾಯಿದು ಶ್ರಾದ್ದ ಮಾಡಬೇಕು, ನಮ್ಮ ತಾಯಿದು ಶ್ರಾದ್ದ ಮಾಡಬೇಕು ಅಂತ ಇಟ್ಕೊಳ್ಳೋಣ. ನಾವು ತಾಯಿ ಶ್ರಾದ್ದ ಮಾಡಬೇಕಿದ್ರೆ ಏನು ಮಾಡ್ತೀವಿ? ಬರೀ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು 4 ಜನ ಮಾಡಲ್ವಲ್ಲ. ನಾವು ಇಂಥದ್ದು ಶ್ರಾದ್ದ ಇದೆ ಅಂತ ನನ್ನ ತಂಗೀರನ್ನ ಕರಿತೀವಿ, ನನ್ನ ತಂಗೀರ ಮಕ್ಕಳನ್ನ ಕರಿತೀವಿ, ಅವ್ರ ಬೀಗ್ರನ್ನ ಕರಿತೀವಿ, ನಮ್ಮ ಚಿಕ್ಕಪ್ಪಂದ್ರನ್ನ ಕರಿತೀವಿ, ನಮ್ಮ ತಂದೆ ಕಡೆ ನಮ್ಮ ತಾಯಿ ಕಡೆ ಚಿಕ್ಕಮ್ಮಂದ್ರೆಲ್ಲ ಕರಿತೀವಿ, ನಮ್ಮ ಮಾವಂದ್ರನ್ನ ಕರಿತೀವಿ, ನನ್ನ ತಂದೆ ಕಡೆ ಇರೋ ಚಿಕ್ಕಪ್ಪನ ದೊಡ್ಡಪ್ಪಂದ್ರೆಲ್ಲ ಕರಿತೀವಿ. ಅಂದರೆ ಒಂದು ಶ್ರಾದ್ದ ಪಿತೃಕಾರ್ಯ ಮಾಡೋದಕ್ಕೆ ಸುಮಾರು 40 ರಿಂದ 50 ಜನನ ಕರಿತೀವಿ.
ಆ 50 ಜನನ ಕರಿಬೇಕಿದ್ರೆ ಇನ್ನು ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬರು ಪುರೋಹಿತರನ್ನ ಕರಿತೀವಿ, ಅದಕ್ಕೆ ಬ್ರಾಹ್ಮಣಾರ್ಥಕ್ಕೆ ಇಬ್ಬರು ಕರಿತೀವಿ, ಇಲ್ಲ ಮುತ್ತೈದೆ ಅಂತ ಹೇಳಿದ್ರೆ ಮುತ್ತೈದೆ ಕರಿತೀವಿ. ಅದಾದಮೇಲೆ ಸಾಮಾನುಗಳು ತರ್ತೀವಿ, ಸಾಮಾನು ತರಬೇಕಿದ್ರೆ ಅದಾದಮೇಲೆ ಅಡುಗೆ ಮಾಡೋದಕ್ಕೋಸ್ಕರ ಅಡುಗೆಯವ್ರನ್ನ ಕರೆಸ್ತೀವಿ. ಅಂದರೆ ಒಂದು ಸಣ್ಣ ಶ್ರಾದ್ದ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಪಿತೃಕಾರ್ಯ ಮಾಡಬೇಕಿದ್ರೆ ಒಂದು 50ರಿಂದ 60 ಜನ ಒಟ್ಟಿಗೆ ಕೂತ್ಕೊಳ್ತೀವಿ. ಒಟ್ಟಿಗೆ ಕೂತ್ಕೊಂಡಾಗ ಸಿಗೋ ಆನಂದ ಇದೆಯಲ್ಲ, ಅದು ತುಂಬ ದೊಡ್ಡದು. ಮತ್ತೊಂದು ಏನಂತ ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಅವತ್ತಿನ ಕಾಲದಲ್ಲಿ ಎಲ್ಲ ಅವಿಭಕ್ತ ಕುಟುಂಬಗಳಿರ್ತಿತ್ತು. ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಅಂತ ಹೇಳಿದ್ರೆ ಇಡೀ ಮನೆ ಎಲ್ಲನೂ ತಂದೆ ತಾತ ಮುತ್ತಾತ ಎಲ್ಲ ಕೂತ್ಕೊಳ್ತಿದ್ರು. ಅಲ್ಲಿ ಅತ್ತೆ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಒಂದೇ ಇರ್ತಿದ್ರು. ಆ ಮಕ್ಕಳುಗಳಿಗೆ ಯಾರು ಸ್ವಂತ ತಂದೆ ಸ್ವಂತ ತಾಯಿ ಯಾರು ಅಂತ ಗೊತ್ತಿರ್ತಿಲ್ಲ. ಯಾರೋ ಹೆತ್ತಾ ಇದ್ರು, ಯಾರೋ ನೋಡ್ಕೊಳ್ತಾ ಇದ್ರು, ಯಾರೋ ಮಾಡ್ತಿದ್ರು, ಯಾರೋ ತಲೆ ಬರ್ತಾ ಇದ್ರು, ಯಾರೋ ಹೋಗ್ತಾ ಇದ್ರು. ಇಡೀ ಒಂದು ಕುಟುಂಬನೇ 100, 150, 200 ಜನ ಇರ್ತಾ ಇದ್ದು. ಇವತ್ತೆಲ್ಲಿ ಅವ್ರಾಗಿದೆ, ಎಲ್ಲ ವಿಭಕ್ತ ಕುಟುಂಬಗಳಾಗೋಗ್ಬಿಟ್ಟಿದೆ. ವಿಭಕ್ತ ಕುಟುಂಬ ಅಂದರೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು. ನನ್ನ ಹೆಂಡತಿ ನನ್ನ ಮಕ್ಕಳುಗಳಿಗೆ ನಮ್ಮ ಇದನ್ನೆಲ್ಲಿ ಗೊತ್ತಿರುತ್ತೆ, ನಮ್ಮ ಸಂಬಂಧಗಳೆಲ್ಲಿ ಗೊತ್ತಿರುತ್ತೆ. ನಾವು ಕರ್ಕೊಂಡೇ ಹೋಗಲಿಲ್ಲ ಅಂತ ಹೇಳಿದ್ರೆ, ಇವತ್ತು ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಹೇಳಿ ನನ್ನ ಮಕ್ಕಳನ್ನ ಕರಿತೀನಿ ಅಂದರೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ನನಗೇನೋ ಕೆಲಸ ಇದೆ, ನಾನೇನೋ ಓದ್ಕೋಬೇಕು, ನಾನೇನೋ ಮಾಡ್ತೀವಿ, ಬಿಟ್ಟೋಗ್ಬಿಟ್ರೆ ಈ ರೀತಿ ಬಿಡ್ತಾ ಹೋದರೆ ಅವ್ರಿಗೆ ಯಾರು ಚಿಕ್ಕಮ್ಮ ಯಾರು ಅಂತ ಗೊತ್ತಾಗಲ್ಲ. ಅತ್ತೆ ಮಾವ ಅಂತ ಯಾರು ಇವ್ರಂತ ಗೊತ್ತು ನಮಸ್ಕಾರ ಅಂತ ಹೇಳ್ತಾರೆ. ಯಾರು ಹೇಳು ಅಂತ ಹೇಳಿದ್ರೆ ಗೊತ್ತೇ ಇರೋದಿಲ್ಲ. ಈ ರೀತಿಯಾದ ಕೆಲಸಗಳನ್ನ ಮಾಡಿದಾಗ, ಅಂದರೆ ಎಲ್ಲರನ್ನೂ ಹಬ್ಬಗಳಿಗೆ ಕರೆದಾಗ ಏನಾಗುತ್ತೆ, ಅವಾಗ ಎಲ್ಲರೂ ಬರ್ತಾರೆ. ಬಂದಾಗ ಪರಸ್ಪರ ನಮಗೆ ಸಂಬಂಧಗಳು ಗೊತ್ತಾಗತ್ತೆ. ಸಂಬಂಧಗಳು ಗೊತ್ತಾದಾಗಲೇ ನಾವು ಇವರು ನಮಗೆ ಇವರು ನಮ್ಮ ತಾತ ಆಗಬೇಕು, ಇವರು ನಮ್ಮ ಚಿಕ್ಕಪ್ಪ ಆಗಬೇಕು, ಇವರು ನಮ್ಮ ಮಾವ ಆಗಬೇಕು, ಇವರು ನಮ್ಮ ಅತ್ತೆ ಆಗಬೇಕು, ಇವರು ಭಾವ ಆಗಬೇಕು. ಈ ರೀತಿಯ ಸಂಬಂಧಗಳನ್ನು ಬೆಸೆಯುವಂಥದಕ್ಕೇನೆ ಪಿತೃಕಾರ್ಯ ಮಾಡೋದಕ್ಕೇನೆ ಇದು ಒಂದು ಪಿತೃಕಾರ್ಯ ಮಾಡೋದನ್ನು ಒಂದು ಹಬ್ಬನೇ. ಇನ್ನು ಹಬ್ಬಗಳು ತಗೊಳ್ಳೋಣ ವೈಜ್ಞಾನಿಕವಾಗಿ ಅಂತ ಹೇಳಿದೆ. ನನ್ನ ಹಬ್ಬಗಳು ಅಂತ ಹೇಳಿದೆ, ನಾವು ಸಾಧಾರಣ ವೈಜ್ಞಾನಿಕ ಅಂತ ಹೇಳಿದ್ರೆ ನಾವು ಜನವರಿ 1 ಅಂತ ಏನು ಮಾಡ್ತೀವಿ, ನಾವು ನ್ಯೂ ಇಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಹೌದಲ್ವೋ? ಸುಮಾರು ಕಡೆ ಇಡೀ ಪ್ರಪಂಚಾದ್ಯಂತ ನ್ಯೂ ಇಯರ್ಸ್ ಡೇ ಅಂತ ಮಾಡ್ತೀವಿ. ಆ ನ್ಯೂ ಇಯರ್ ಅಂದರೆ ನ್ಯೂ ಅಂದರೆ ಏನಾಗಿರಬೇಕು, ಹೊಸದಾಗಿರ್ಬೇಕಲ್ವಾ? ಏನಾದರೂ ಹೊಸತನ ಕಾಣಬೇಕಲ್ವಾ? ಜನವರಿಲಿ ಏನು ಹೊಸದಿರುತ್ತೆ? ಏನೂ ಬದಲಾವಣೆಗಳ ಪ್ರಕೃತಿಯಲ್ಲಿ ಏನೂ ಬದಲಾವಣೆ ಆಗಿರೋದಿಲ್ಲ, ಹೌದು ಅಲ್ವೋ? ಅದೇ ಸೂರ್ಯ, ಅದೇ ಇದು ಚಂದ್ರ, ಅದೇ ಚಳಿ, ಅದೇ ಬಿಸಿಲು, ಅದೇ ಎಲ್ಲ ಇರುತ್ತೆ. ಏನೂ ಹೊಸದಾಗಲ್ಲ. ಬರೀ ಕ್ಯಾಲೆಂಡರ್ ಮಾತ್ರ ಬದಲಾವಣೆ ಆಗುತ್ತೆ, ಇನ್ನೇನೂ ಆಗೋದಿಲ್ಲ. ಆದರೆ ನಮ್ಮ ಹೊಸ ವರ್ಷ ಅಂದಾಗ ಯಾವ್ದು ಕರಿತೀವಿ? ನಮ್ಮ ಹೊಸ ವರ್ಷ ಯುಗಾದಿನ ಕರಿತೀವಿ. ಯುಗಾದಿ ಅಂದ್ರೇನು? ಯುಗದ ಆದಿ. ಯುಗ ಅಂದರೆ ಒಂದು ಯುಗ ಅಂತಲ್ಲ, ಅದನ್ನು ವರ್ಷ ಅಂತಲೂ ಕರಿಬೋದು. ಯುಗಾದಿ ಅಂತೀನಿ. ಯುಗಾದಿಗೆ ಮುಂಚೆ ಸಂಕ್ರಾಂತಿ ಅಂತ ಕರಿತೀವಿ. ಸಂಕ್ರಾಂತಿ ಸಮ್ ಅಂದರೆ ಒಳ್ಳೆಯದು, ಕ್ರಾಂತಿ ಅಂದರೆ ಸಂಕ್ರಾಂತಿ ಅಂದರೆ ಒಳ್ಳೆಯ ಕ್ರಾಂತಿ ನಡೆಯುತ್ತೆ ಅಂತ ಅದನ್ನು ಹೇಳ್ತೀನಿ. ನಾನು ಮುಂಚೆ ಸಂಕ್ರಾಂತಿ ಬಂದಾಗ ಹೇಳ್ತೀನಿ. ಈಗ ಯುಗಾದಿ ಬಗ್ಗೆ ಹೇಳೋಣ. ಯುಗಾದಿ ಸಮಯದಲ್ಲಿ ಯಾವಾಗ ಬರುತ್ತೆ? ನಮಗೆ ಚೈತ್ರ ಮಾಸದಲ್ಲಿ ಬರುತ್ತೆ. ಚೈತ್ರ ಮಾಸ ಬರೋಕ್ಕಿಂತ ಮುಂಚೆ ಏನಾಗುತ್ತೆ, ಅದರಲ್ಲಿ ಎಲ್ಲ ಗಿಡಗಳು ಮರಗಳೆಲ್ಲನೂ ಹಳೇದೆಲ್ಲನೂ ಕಡುಕೊಂಡು ಎಲ್ಲ ಎಲೆಗಳೆಲ್ಲ ಉದುರೋಗಿ ಹೊಸದಾಗಿ ಚಿಗಿತ್ಕೊಂಡಿರುತ್ತೆ. ಅಂದರೆ ಇಡೀ ಲೋಕನೇನಿರುತ್ತದೋ, ನೀವು ಇದಿರುತ್ತಲ್ಲ ಮರ ಬಿದ್ದಾಗ ಹೆಂಗಿರುತ್ತೆ, ಅದಾದಮೇಲೆ ಚಿಗುರು ನೋಡಿ, ನಿಮಗೆ ಆ ಚಿಗುರು ನೋಡಿದಾಗ ಕಣ್ಣಿಗೆ ಆನಂದ ಆಗುತ್ತಲ್ಲ, ಅದು ಮುಂದೆ ಯಾವುದೂ ಇಲ್ಲ. ಆ ಚಿಗುರು ಹೊಡೆಯುತ್ತೆ, ನಿಮ್ಮ ಮನಸ್ಸು ಆಹ್ಲಾದಕರವಾಗಿರುತ್ತೆ. ಅದೇ ಕಾಲದಲ್ಲೇ ನೋಡಿ ಎಲ್ಲಗಳು ಸಣ್ಣದಾಗಿ ಹೂವುಗಳು ಬೆಳೆಯೋಕ್ಕೆ ಶುರು ಮಾಡುತ್ತೆ, ಎಲ್ಲ ತಲ್ಲಿರುತ್ತೆ. ಅದೇ ಸಮಯದಲ್ಲಿ ನೋಡಿ ಒಂದೇ ಕಾಲದಲ್ಲಿ ಮಾತ್ರ, ಚೈತ್ರ ಮಾಸದ ಕಾಲದಲ್ಲಿ ಮಾತ್ರನೇ ಕೋಗಿಲೆ ಸಹ ಕೂಗೋದು. ಕೋಗಿಲೆ ನಾವು ಯಾರು ಚೆನ್ನಾಗಿ ಹಾಡಿದ್ರೆ ಏನು ಕೋಗಿಲೆ ಥರ ಕಂಠ ಇದೆಯಪ್ಪ ಅಂತೀವಿ. ಕೋಗಿಲೆ ಥರ ಕುಹು ಅಂತ ಕೂಗೋದು ಯಾವಾಗ? ಅದು ಆ ಮಾವಿನ ರಸ ಬಂದು, ಆ ಮಾವಿನದಲ್ಲಿ ಚಗುಳದು ಬಂದು, ಆ ಮಾವಿನ ರಸನ ಕೂಡಿದು ಅದರಲ್ಲಿ ಗಂಠ ಶುದ್ಧಿಯಾಗಿ ಅದಲ್ಲಿ ಮಾಡ್ಕೊಂಡು ಹೋಗ್ತಂದರೆ ನಮ್ಮ ಹಬ್ಬದ ಹಿಂದೆ ಪ್ರತಿಯೊಂದು ಬದಲಾವಣೆಗಳಾಗತ್ತೆ. ಅಂದರೆ ನಮ್ಮ ಪ್ರತಿಯೊಂದು ಹಬ್ಬನೂ ವೈಜ್ಞಾನಿಕ ಕಾರಣಗಳಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಯುಗಾದಿ ಹಬ್ಬ. ಇನ್ನು ನಾನು ಆಹಾರ ಪದ್ಧತಿಗಳ ಬಗ್ಗೆ ಬಂದೆ, ಪ್ರಸಾದದ ಪದ್ಧತಿಗಳಿಗೆ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಾವು ಇದು ತಗೊಳ್ಳೋಣ, ಸಂಕ್ರಾಂತಿ ತಗೊಳ್ಳೋಣ. ಸಂಕ್ರಾಂತಿ ಮುಂಚೆ 15 ದಿವಸ ಮುಂಚೆ ನಾವೇನು ಮಾಡ್ತೀವಿ, ಒಂದು ತಿಂಗಳು ಅಂದರೆ ಡಿಸೆಂಬರ್ 15ನೇ ತಾರೀಕಿಂದ ಸಂಕ್ರಾಂತಿ ಸಾಧಾರಣವಾಗಿ ಜನವರಿ 14 ಅಥವಾ 15ನೇ ತಾರೀಕು ಬರುತ್ತೆ. ಅಂದರೆ ಅವತ್ತು ಮಕರ ಸಂಕ್ರಮಣ, ಅಂದರೆ ಸೂರ್ಯ ತನ್ನ ದಿಕ್ಕನ್ನು ಬದಲಿಸ್ತಾನೆ, ಪಥ ಬದಲಾಯಿಸ್ತಾನೆ. ಅದಕ್ಕೋಸ್ಕರ ಅಲ್ಲೂ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಆಗಬೇಕಿದ್ರೆ ಅವತ್ತಿನೆಲ್ಲ ಚಳಿ ಇರುತ್ತೆ. ಅದಕ್ಕೋಸ್ಕರ ಪ್ರಸಾದ ರೂಪದಲ್ಲಿ ಏನು ಕೊಡ್ತೀವಿ ನಾವು? ಎಳ್ಳು, ಬೆಲ್ಲ, ಕೊಬ್ಬರಿ, ಕಡಲೆ, ಹುರಿಗಡಲೆ ಮತ್ತು ಕಡಲೆಕಾಯಿ ಬೀಜ, 5 ಅಲ್ವಾ? ಇದು 5ನ್ನ ನಾವು ಸಮ ಪ್ರಮಾಣದಲ್ಲಿ ಅದನ್ನು ಬೆರೆಸಿ ಅದನ್ನು ಪ್ರಸಾದದ ಕೊಡ್ತೀವಿ. ಬೇರೆ ಉಳಿದ ದಿವಸ ನೀವು ಯಾರ ಮನೆಗಾದರೂ ಹೋಗಿ ಎಳ್ಳು ಕೊಡಿ, ದಾನ ಕೊಡಿ, ಯಾರು ಇಸ್ಕೊಳ್ಳಲ್ಲ, ಹೌದು ಅಲ್ವೋ? ಎಳ್ಳು ಇಸ್ಕೊಳ್ಬೇಕಂದ್ರೆ ಬೇರೆ ಯಾವ್ದಾರ ಮನೇಲಿ ಹೋಗಿ ಎಳ್ಳು ಕೊಟ್ಟರೆ ಎಳ್ಳು ಇಸ್ಕೊಳ್ಳೋದಿಲ್ಲ. ಎಳ್ಳು ಇದನ್ನು ಅಪರಕ್ರಮದಲ್ಲಿ ಮಾತ್ರ ಕರಿ ಎಳ್ಳನ್ನು ಉಪಯೋಗಿಸ್ತಾರೆ. ಆದರೆ ಸಂಕ್ರಾಂತಿಲಿ ಮಾತ್ರ ಯಾರು ಎಳ್ಳು ಕೊಟ್ಟರು ಉಪಯೋಗಿಸ್ಕೋತಾರೆ. ಆ ಎಳ್ಳೆ ಯಾಕೆ ಸಂಕ್ರಾಂತಿಲಿ ಮಾಡಬೇಕು ಅಂತ ಹೇಳಿದ್ರೆ, ಆಗ ಚಳಿಗಾಲ,
ಡಿಸೆಂಬರಿಂದ ಚಳಿಗಾಲ ಬರ್ತಾ ಇರುತ್ತೆ. ಆ ಚಳಿಗಾಲದಲ್ಲಿ ಬೇಕಾದ್ರೆ ಮೈಕೈಗಳೆಲ್ಲ ಚಳಿಗೆಲ್ಲ ನಮ್ಮ ಇದೆಲ್ಲ ಸೆಟ್ ಹೋಗಿರುತ್ತೆ. ಆ ನಮ್ಮ ಮೈಕೈಗೆ ನಮಗೆ ಶಾಖ ಬೇಕಾಗಿರುತ್ತೆ ಮತ್ತು ಮೈಕೈಗೆ ಕಾಂತಿ ಬರಬೇಕಾಗಿರುತ್ತೆ. ಆ ಕಾಂತಿ ಬರಬೇಕಿದ್ರೆ ನಾವೇನು ಹಚ್ಕೋಬೇಕು? ಎಣ್ಣೆ ಹಚ್ಕೋಬೇಕು. ಆ ಎಣ್ಣೆ ಎಲ್ಲಿಂದರೆ ಸಾಧಾರಣವಾಗಿ ನಾವು ಎಣ್ಣೆಯಿಂದ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗಬೇಕು. ಆ ರೀತಿ ದೇಹದಲ್ಲಿ ಉತ್ಪತ್ತಿ ಆಗಬೇಕಿದ್ರೆ ಎಣ್ಣೆ ಕಡಲೆಕಾಯಿ ಬೀಜ, ಎಳ್ಳು ಮತ್ತು ಕೊಬ್ಬರಿ. ಏನದು? ಕಡಲೆಕಾಯಿ ಬೀಜ, ಕಡಲೆಕಾಯಿ ಎಣ್ಣೆ ಮಾಡ್ತೀವಿ, ಕೊಬ್ಬರಿ ಎಣ್ಣೆ ಮಾಡ್ತೀವಿ, ಎಳ್ಳೆಣ್ಣೆ ಮಾಡ್ತೀವಿ. ಈ ಸಮ ಪ್ರಮಾಣದಲ್ಲಿ ಇದನ್ನು ತಗೊಂಡಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಎಣ್ಣೆ ಉತ್ಪತ್ತಿಯಾಗತ್ತೆ. ಹಾಗಿದ್ರೆ ಇದೇನು ಎಣ್ಣೆ ಆಗೋಯ್ತು, ಇನ್ಯಾತಕ್ಕೆ ಇದು ಏನೋ ಇದನ್ನ ಯಾಕೆ ತೊಗೊಳ್ಬೇಕು? ಎಳ್ಳು ಮತ್ತು ಬೆಲ್ಲ ಮತ್ತು ಹುರಿಗಡಲೆ ಯಾಕೆ ತೊಗೋಬೇಕು ಅಂತ ಹೇಳಿದ್ರೆ, ಅತಿಯಾದರೆ ಅಮೃತವು ವಿಷ. ಇದೇನಾದರೂ ಜಾಸ್ತಿ ತೊಗೊಂಡ್ಬಿಟ್ಟಾಗ ಅದಕ್ಕೆ ಸಮ ಪ್ರಮಾಣ ಇರಬೇಕಲ್ಲ. ನಾವೀಗ ಹೋಗ್ತಾ ಇರ್ತೀವಿ, ಯಾವುದಾದ್ರು ತಕ್ಕಡಿಲಿ ಹಾಕ್ತೀವಲ್ಲ, ತಕ್ಕಡಿ ಹಿಂಗೆ ಹಿಡ್ಕೊಂಡಾಗ ಒಂದು ಜಾಸ್ತಿ ಆದಾಗ ಏನು ಮಾಡ್ತೀವಿ? ಈ ಕಡೆ ಅದನ್ನು ಇನ್ನೊಂದು ಸುತ್ತು ನಾವು ಎರಡು ಕಡೆ ಸಮ ಪ್ರಮಾಣದಲ್ಲಿ ಮಾಡ್ತೀವಲ್ಲ. ಅಂದರೆ ಈ ಎಳ್ಳು ಜಾಸ್ತಿ ತಿನ್ಬಿಟ್ಟು ಅಥವಾ ಎಳ್ಳು ಅಥವಾ ಯಾವುದೇ ತೈಲ ಪದಾರ್ಥಗಳನ್ನ ಜಾಸ್ತಿ ತಿನ್ಬಿಟ್ಟು ಅದಕ್ಕೆ ಸಮ ಪ್ರಮಾಣದಲ್ಲಿ ಏನಾದರೂ ಇರಬೇಕು ಅಂದಾಗ ಆಗೇನು ಮಾಡ್ತೀವಿ ಅಂತ ಹೇಳಿದ್ರೆ ಬೆಲ್ಲ. ನೀವು ನೋಡಿ ನಿಮ್ಮಲ್ಲೂ ಅಷ್ಟೇ ಹಿಂದಿನ ಕಾಲದಲ್ಲಿ ನೀರಿನ ಜೊತೆ ಬೆಲ್ಲ ತಂದ್ಕೊಡೋರು. ಕಡಲೆಕಾಯಿ ಬೀಜ ತಿನ್ನು, ಹಸಿ ಕಡಲೆಕಾಯಿ ಬೀಜ ತಿನ್ನಬೇಕಿದ್ರೆ ಅದ್ರ ಜೊತೆ ಒಂಚೂರು ಬೆಲ್ಲ ತಿನ್ನಬೇಕಿದ್ರೆ ಅಂದರೆ ಕೊಬ್ಬರಿ ಜೊತೆ ಬೆಲ್ಲ ಇಡೋರು. ಅಂದರೆ ನೀವು ಏನಾದರೂ ತಿಂದರೆ ಅದಕ್ಕೆ ಸಮ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಹುರಿಗಡಲೆ ಮತ್ತು ಬೆಲ್ಲನ ಬಳಸ್ತೀವಿ. ಇನ್ನು ಸಂಕ್ರಾಂತಿ ಹಬ್ಬದಲ್ಲಿ ನಾವೇನು ಸಿಹಿ ನಮ್ಮ ಮನೇಲಿ ಏನು ಮಾಡ್ಕೊಂಡು ತಿಂತೀವಿ? ಸಂಕ್ರಾಂತಿ ಹಬ್ಬ ಅಂತ ಎಲ್ಲರ ಮನೇಲಿ ಏನು? ಹುಗ್ಗಿ, ಹೋಳಿಗೆ ಮಾಡೋದು ಯುಗಾದಿಗೆ ಮಾಡ್ತೀವಿ, ಸಂಕ್ರಾಂತಿಗೆ ಮಾಡೋದು ಹುಗ್ಗಿ ಮಾಡ್ತೀವಿ. ಅಂದರೆ ಅದನ್ನು ಪೊಂಗಲ್ ಅಂತ ಕರೀತಾರೆ. ಅಂದರೆ ತಮಿಳುನಾಡಲ್ಲಿ ಪೊಂಗಲ್ ಅಂದರೆ ಅದೇ ಪದ ನಮ್ಮ ಮೇಲೆ ಹೇರ್ಕೊಂಡು ಹೋಗ್ಬಿಟ್ಟಿದೆ. ಆದರೆ ನಮ್ಮ ಕಡೆಯಲ್ಲೇ ಕರಿಬೇಕಾದ್ರೆ ಅದನ್ನು ಹುಗ್ಗಿ ಅಂತ ಕರಿತೀವಿ. ಇನ್ನು ಸಂಘದವರಿಗೆ ಅಂತ ಹೇಳಿದ್ರೆ ಅದನ್ನು ನಾವು ಹುಗ್ಗಿ ಅಂತ ಕರೀಲ್ಲ, ಅದನ್ನು ಪಂಚಾನ್ನ ಅಂತ ಕರಿತೀವಿ. ಹೌದಲ್ವ? ಯಾರ್ಯಾರು ITC OTCಗಳೆಲ್ಲ ಮಾಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ಪಂಚಾನ್ನ ಅಂತ ಇರ್ತಾರೆ. ಆ ಪಂಚಾನ್ನ ಏನಿರುತ್ತೆ ಅದರಲ್ಲಿ? ಪಂಚಾನ್ನ ಅಂತ ಹೇಳಿದ್ರೆ ಇರುತ್ತೆ, ಒಂದರಲ್ಲಿ ಜೀರಿಗೆ, ಮೆಣಸು, ಹೆಸರುಬೇಳೆ, ಅಕ್ಕಿ ಮತ್ತು ಕಾಯಿ ಅಥವಾ ಕೊಬ್ಬರಿ, ಈ 5 ಸೇರಿಕೊಂಡಿರುತ್ತೆ. ಅದು ಏನು ಅಂತ ಹೇಳಿದ್ರೆ ಇಡೀ ನೀವು ಇದರ ಸಮಯದಲ್ಲಿ ನೋಡಿ, ಧನುರ್ಮಾಸದ ಸಮಯ ನೋಡಿ, ಇಡೀ ಎಲ್ಲ ದೇವಸ್ಥಾನಗಳಲ್ಲೂ ಕೊಡೋದೇನೆ ಹುಗ್ಗಿ ಕೊಡ್ತಾರೆ. ಯಾಕೆ ಹುಗ್ಗಿ ಕೊಡ್ತಾರೆ ಅಂತ ಹೇಳಿದ್ರೆ ಅವತ್ತಿನ ಸಹ ಚಳಿ ನಮ್ಮ ದೇಹಕ್ಕೆ ಬಿಸಿಯಾಗಬೇಕಾಗಿರುತ್ತೆ. ಆ ಬಿಸಿ ಏನಂತ ಹೇಳಿದ್ರೆ ನಾವು ಕಾಳುಮೆಣಸು ಇರುತ್ತಲ್ಲ, ಆ ಕಾಳುಮೆಣಸು ಮತ್ತು ಜೀರಿಗೆ ಕುಟ್ಟು ಹಾಕೋದ್ರಿಂದ ಆವಾಗ ನಮಗೆ ದೇಹದಲ್ಲಿ ಶಾಖ ಉತ್ಪತ್ತಿಯಾಗತ್ತೆ. ನಮಗೆ ಬೇಕಾದ ಚಳಿನ ತಡ್ಕೊಳ್ಳೋವಂಥದ್ದು ನ್ಯಾಚುರಲ್ ಆಗಿ ಸಿಗುತ್ತೆ ನಮಗೆ. ಇನ್ನು ಅದರಲ್ಲೂ ಜಾಸ್ತಿ ಆಗೋಗ್ಬಿಡುತ್ತೆ. ಅಯ್ಯೋ ಜಾಸ್ತಿ ಆಗ್ಬಿಡ್ತು ಅಂತ ಹೇಳಿದ್ರೆ ಹೆಸರುಬೇಳೆ ಇದೆಯಲ್ಲ, ಹೆಸರುಬೇಳೆ ಯಾತಕ್ಕೆ? ತಂಪುಗೋಸ್ಕರ ಹೆಸರುಬೇಳೆ ಪಾಯಸ ಮಾಡ್ಕೊಂಡು ತಿಂತೀವಿ, ಹೆಸರುಬೇಳೆ ಕೋಸಂಬರಿ ಮಾಡ್ಕೊಂಡು ತಿಂತೀವಿ ಅಂತಂದರೆ ತಂಪುಗೋಸ್ಕರ. ಅದರ ಜೊತೆಗೆ ತಂಪೂ ಸೇರಿಸ್ತೀವಿ, ಜೊತೆಗೆ ಕಾಯಿನೂ ಸೇರಿಸ್ತೀವಿ, ಎಣ್ಣೆ ಪದಾರ್ಥ ಸೇರಲಿ ಅಂದ್ಬಿಟ್ಟು. ಅಂದರೆ ನಾವು ಒಂದು ಆಹಾರದ ಮುಂದೆ ನಾವು ಸುಮ್ಮನೆ ತಿಂತಾ ಇರ್ತೀವಿ, ಹುಗ್ಗಿ ತಿಂತಾ ಇರ್ತೀವಿ ನಾವು. ಆದರೆ ಹುಗ್ಗಿಯಿಂದ ಮಾಡಬೇಕಿದ್ರೆ ನಮ್ಮದು ಹಿಂದಿನ ಕಾಲದವರು ಎಷ್ಟು ಚೆನ್ನಾಗಿ ಅದ್ರ ಹಿಂದೆ ಯಾವ ರೀತಿಯಾದ ಒಂದು ವೈಜ್ಞಾನಿಕವಾದ ರೀತಿ ಇಟ್ಟಿದ್ರು ಅನ್ನೋದ್ರಿಂದ ಗೊತ್ತಾಗುತ್ತೆ ನಮ್ಮ ಹಬ್ಬಗಳ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಹಾಗಾಗಿ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಸಿಹಿ ಪೊಂಗಲ್ ಅಂತ ಮಾಡ್ತೀವಿ, ಸಿಹಿ ಮಾಡ್ತೀವಿ, ಅದಕ್ಕೆ ಖಾರ ಅಂತ ಮಾಡ್ತೀವಿ, ಮೆಣಸುಗಳು ಹಾಕಿ, ಅದಾದಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀವಿ, ಶಾಲ್ಯಾನ ಅಂತ ಕರಿತೀವಿ, ಅದನ್ನೇ ತಿನ್ನೋದು. ಇದನ್ನೇ ತಿಳ್ಕೊಂಡೇ ನೀವೆಲ್ಲರಿಗೂ ನಾವು ಇದರಲ್ಲೂ ಅಷ್ಟೇ ನಾವು ITC OTCಗಳಲ್ಲಿ ಸಂಘ ಕಾರ್ಯಗಳಲ್ಲಿ ಏನು ಮಾಡಿದ್ದಾರೆ, ಇಡೀ ದಿವಸ ಅವರು ಚೆನ್ನಾಗಿ ಚೇತರಿಕೆಯಿಂದ ಇರಬೇಕು, ಎಲ್ಲರೂ ಅವ್ರು ದಷ್ಟಪುಷ್ಟರಾಗಿರ್ಬೇಕು ಅದಕ್ಕೋಸ್ಕರನೇ ಯಾವಾಗಲೂ ನಮಗೆ ಪಂಚಾನ ಕೊಡೋದು. ನಾವು ಯೋಚನೆ ಮಾಡ್ತಾ ಇದ್ವಿ, ಯಾಕೆ ಪಂಚಾನ ಕೊಡ್ತಾರೆ? ನಮಗೂ ದೋಸೆ ಕೊಡಬಾರ್ದಾ, ಇಡ್ಲಿ ಕೊಡಬಾರ್ದಾ ಅಂತ. ಮತ್ತು ಅಷ್ಟು ಜನಕ್ಕೆ ಮಾಡಬೇಕಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ಸುಲಭವಾಗೂ ಇರಬೇಕು, ಅದು ವೈಜ್ಞಾನಿಕವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಎಲ್ಲ ರೀತಿ ನೋಡಿಕೊಂಡು ಬ್ಯಾಲೆನ್ಸ್ ರೀತಿ ಮಾಡ್ತಾ ಇದ್ದಂಥ ನಮ್ಮ ಹಬ್ಬಗಳು. ಹಾಗಾಗಿ ನಮ್ಮ ಹಿರಿಯರಿಗೊಂದು ಜೋರಾದ ಚಪ್ಪಾಳೆ ಬರಲಿ, ನಮ್ಮ ಹಿರಿಯರಿಗೆ. ಇನ್ನು ಸಂಕ್ರಾಂತಿ ಆದಮೇಲೆ ಮುಂದೆ ಬರೋದು ಯಾವ್ದು ಹಬ್ಬ? ಬಣ್ಣಗಳ ಹಬ್ಬ. ಯಾವುದು? ಹೋಲಿ ಹಬ್ಬ ಬರುತ್ತೆ ಅಲ್ವಾ? ಹೋಲಿ ಹಬ್ಬ ಕಾಮನ ದಹನ ಅಂತ ಮಾಡ್ತೀವಿ. ಕಾಮನ ದಹನ ಮಾಡಬೇಕಿದ್ರೆ ಅದ್ರ ಹಿಂದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನೀವು ಎಷ್ಟೊಂದು ಜನದಲ್ಲಿ ಹಿಂದುಗಡೆ ಕೂತಿದ್ದಾರೆ, ಅವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು. ಎಂದರೆ ಕಾಮಣ್ಣ ಮಕ್ಕಳು ಡ್ಯಾಶ್ ಮಕ್ಕಳು ಅಂತೆಲ್ಲ ಹೋಗಿ ಭೀಮಣ್ಣ ಕಟ್ಟಿಗೆ ಅಡಿಕೆ ಗೋಟು ಡ್ಯಾಶ್ ಏಟು ಅಂತೆಲ್ಲ ಇರುತ್ತೆ, ಹೇಳಬಾರ್ದು ಅದನ್ನು. ಆದರೆ ಆ ರೀತಿ ಮಾಡ್ತಾ ಇದ್ದು ಯಾತಕ್ಕೆ ಅಂತ ಹೇಳಿದ್ರೆ, ಆ ಇಡೀ ಸಂಕ್ರಾಂತಿ ಅದೆಲ್ಲ ಬರಬೇಕಿದೆ. ಆ ಕಾಮಣ್ಣ ಇದರಲ್ಲಿ ಮನೇಲಿ ಇರೋಂಥ ಕಸಗಳೆಲ್ಲ ಇದೆಯಲ್ಲ ಅದರೆಲ್ಲ ತೊಗೊಂಡೋಗಿ ಒಂದು ಕಡೆ ಹೊರಗಡೆ ಹಾಕಬೇಕು, ಕ್ಲೀನ್ ಮಾಡಬೇಕು. ಆ ಕ್ಲೀನ್ ಮಾಡಬೇಕಿದ್ರೆ ಏನು ಮಾಡಬೇಕಂದ್ರೆ ಅದೆಲ್ಲ ತೊಗೊಂಡೋಗಿ ಒಂದು ಕಡೆ ಹಾಕಬೇಕು. ಒಂದು ಗುಡ್ಡೆಗಳು ಮಾಡಬೇಕು. ಗುಡ್ಡೆ ಎಲ್ಲ ಮಾಡಿದ್ಮೇಲೆ ಕಾಮನ ದಹನ ಮಾಡ್ತೀವಿ. ಆ ಕಾಮನ ದಹನ ಮಾಡಬೇಕಿದ್ರೆ ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳೆಲ್ಲ ಹೋಗಬೇಕು, ಅಸುರಿ ಗುಣಗಳೆಲ್ಲ ಹೋಗಬೇಕು ಅಂತ ಅದರಲ್ಲಿ.
ಯಾವಾಗಲೂ ನಾವು ಬಿಸಿ ನೋಡಿಕೊಂಡಾಗ ಬಿಸಿ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಹಸಿರುತನ ಎಲ್ಲ ಹೋಗುತ್ತೆ, ಅಲ್ಲಿಂದ ನಮ್ಮ ದೇಹದಲ್ಲಿರುವಂಥ ಕೆಟ್ಟ ಗುಣಗಳೆಲ್ಲ ಹೋಗುತ್ತೆ. ಹಾಗಾಗಿ ನಾವು ಇದು ಮಾಡ್ತೀವಿ, ಆ ಕಾಮಣ್ಣ ಮಾಡಬೇಕಾದ್ರೆ ಕಾಮನ ಹಬ್ಬ ಮಾಡ್ತೀವಿ. ಅದ್ರ ಜೊತೆಗೆ ಬಣ್ಣಗಳು ಮಾಡ್ತೀವಿ. ಅಂದರೆ ಇವತ್ತೆಲ್ಲ ಬಣ್ಣಗಳು ಅಂತ ಹೇಳಿದ್ರೆ ಗುಲಾಲ್ ಅಂತಾರೆ, ಎಲ್ಲದಕ್ಕೂ ಇದನ್ನೇನು ರಾಸಾಯನಿಕವಾದ ಬಣ್ಣಗಳನ್ನು ಮಾಡ್ತಾರೆ. ಅವತ್ತಿನ ಸಹ ರಾಸಾಯನಿಕ ಬಣ್ಣಗಳನ್ನು ಉಪಯೋಗಿಸ್ತಾ ಇರಲಿಲ್ಲ. ಅವತ್ತು ಬಳಸ್ತಾ ಇರೋದು ಶುದ್ಧವಾದ ಅರಿಶಿನ ಬಳಸ್ತಾ ಇದ್ರು, ಶುದ್ಧವಾದ ಚಂದನ ಬಳಸ್ತಾ ಇದ್ರು, ಶುದ್ಧವಾದ ಅರಿಶಿನ ಮತ್ತು ಸುಣ್ಣದ ತಯಾರಿ ಮಾಡಿದಂಥ ಔಕ್ಲಿ, ಕುಂಕುಮ ಮತ್ತು ಔಕ್ಲಿ ಬಳಸ್ತಾ ಇದ್ರು. ಅದನ್ನು ಹಾಕೋದ್ರಿಂದ ಮುಖಾಂತರ ನಮ್ಮ ಅವಾಗ ಚಳಿಗಾಲೆಲ್ಲ ಹೋಗ್ತಿತ್ತಲ್ಲ, ಇನ್ನೂ ಬಿಸಿಲು ಬಂದಿರುತ್ತಲ್ಲ, ಆ ಬಿಸಿಲಿರುತ್ತೆ, ಚಳಿಗಾಲ ಬಿಸಿಲು ಬಂದಿರುತ್ತೆ, ಎಲ್ಲ ಒಡೆದಿರುತ್ತಲ್ಲ, ಮುಖಗಳೆಲ್ಲ ತುಂಬ ಬಿಸಿಲಿಗೂ ಸುಟ್ಟೋಗಿರುತ್ತಲ್ಲ, ಅದಕ್ಕೆಲ್ಲ ಒಳ್ಳೆ ಮೈಮಾಟ ಬರಲಿ ಅಂದ್ಬಿಟ್ಟು. ನಿಮ್ಗೆ ಇನ್ನೂ ಒಂದು ತುಂಬ ಚೆನ್ನಾಗಿ ಹೇಳ್ತೀನಿ, ನಿಮ್ಗೆಲ್ಲರೂ ಗೊತ್ತಿರೋ ಸಾಧಾರಣವಾಗಿ ಇಲ್ಲಿರೋರೆಲ್ಲ ತುಂಬ ಜನ ಮದುವೆ ಆಗಿದ್ದಾರೆ. ಆ ಮದುವೆಗಿನ ಮುಂಚೆ ಹಿಂದಿನ ದಿವಸ ಏನು ಮಾಡ್ತಾರೆ, ಮದುವೆಗಿನ ಮುಂಚೆ ಗಂಡು ಹೆಣ್ಣಿಗೆ ಏನೋ ಒಂದು ಶಾಸ್ತ್ರ ಮಾಡ್ತಾರೆ. ಏನು ಶಾಸ್ತ್ರ ಮಾಡ್ತಾರೆ? ಅರ್ಶಿನ ಶಾಸ್ತ್ರ ಮಾಡ್ತಾರೆ. ಅರ್ಶಿನ ಕೊಟ್ಟಬೇಕು, ಅರ್ಶಿನ ಶಾಸ್ತ್ರ ಮಾಡ್ತಾರೆ. ಇವಾಗೆಲ್ಲ ಅರ್ಶಿನ ಶಾಸ್ತ್ರ ಎಲ್ಲ ತೊಗೊಂಬಂದ್ಬಿಡ್ತಾರೆ. ಅವತ್ತು ಹಿಂದಿನ ಕಾಲದಲ್ಲಿ ತೊಗೊಂಬರ್ತಿರ್ಲಿಲ್ಲ. ಏನು ಮಾಡ್ತಿದ್ರು ಅಂದರೆ ಅರ್ಶಿನ ತೊಗೊಂಬರೋರು ತೊಗೊಂಡ್ಮೇಲೆ ಒಬ್ಬರೇ ಕೊಡ್ತಾ ಇದ್ರಾ? ಅರ್ಶಿನ ಕುಟ್ಟಬೇಕಿದ್ರು ಒಂದು ಮದುವೆ ಅಂತ ಹೇಳತ್ತು ಅಂತ ಹೇಳಿದ್ರೆ, ಒಂದು ಮದುವೆ ಅಂತ ಹೇಳಿದ್ರೆ ಬರೀ ಮನೆಯವರಲ್ಲ, ಅವರು ಸೋದರ ಮಾವ ಬರ್ತಾನೆ, ತಂದೆ ಇಲ್ಲಾಂದ್ರೆ ಸೋದರ ಮಾವ ಬರ್ತಾನೆ. ಸೋದರ ಮಾವ ಬರೀ ಕೈಲಿ ಬರಲ್ಲ, ಅವನೇನು ಮಾಡ್ತಾನೆ, ಎರಡು ಪಲ್ಲ ಅಕ್ಕಿ ತೊಗೊಂಬರ್ತಾನೆ. ಇನ್ನೊಬ್ರು ಯಾರೋ ಬರ್ತಾರೆ, ಅವರು ತರಕಾರಿ ತೊಗೊಂಬರ್ತಾರೆ. ಇನ್ನೊಬ್ರು ಯಾರೋ ನಮ್ಮೂರಲ್ಲಿ ಕಾಯಿ ಬೆಳೆಯುತ್ತೆ ಅಂತ ಕಾಯಿ ತೊಗೊಂಬರ್ತಾರೆ. ಇನ್ನೊಬ್ರು ಯಾರೋ ಬೆಲ್ಲ ತೊಗೊಂಬರ್ತಾರೆ. ಹೀಗೆ ಅಂತ ಹೇಳಿದ್ರೆ 10 ಜನಗಳು ಅವ್ರವ್ರ ಮನೇಲಿ ಏನೇನು ಬೆಳೀತಿರುತ್ತೆ ಅದೆಲ್ಲ ತೊಗೊಂಡ್ಬಂದು ಒಂದು ವಾರಕ್ಕಿಂತ ಮುಂಚೆ ಬಂದು ಅದಾದಮೇಲೆ ಅರಿಶಿನ ಕುಟ್ಟಕ್ಕೆ ಶುರು ಮಾಡ್ತಾರೆ. ಆ ಅರಿಶಿನ ಕುಟ್ಟಕ್ಕೆ ಶುರು ಮಾಡಿದಾಗ ಅಂತ ಹೇಳಿದ್ರೆ ಇಡೀ ಮನೆ ಪೂರ್ತಿ ಅರಿಶಿನ ಅಂತ ಹೇಳಿದ್ರೆ ಅದು ನ್ಯಾಚುರಲ್, ಏನದು ಆ್ಯಂಟಿಬಯಾಟಿಕ್, ನ್ಯಾಚುರಲ್ ಆ್ಯಂಟಿಬಯಾಟಿಕ್ಕು. ಆ ಇಡೀ ಮನೇನ ಅರಿಶಿನ ಕುಡಿದಾಗ ಆ ಅರಿಶಿನದ ಘಮ್ ಅಂತಂದಾಗ ಇಡೀ ಮನೆಯೇ ಅಂದ್ರೆ ನ್ಯಾಚುರಲ್ ಆಗಿ ಎಲ್ಲ ಆಂಟಿಬಯಾಟಿಕ್ ಆಗುತ್ತೆ. ಅದಾದಮೇಲೆ ಆ ಹುಡುಗ ಹುಡುಗಿ ಮದುವೆ ಅಂದರೆ ನಿಮ್ಮಿಂದ ಹೇಳೋದು ಅವಶ್ಯಕತೆ ಇಲ್ಲ. ಆ ಹುಡುಗ ಹುಡುಗಿ ಏನು ಮಾಡ್ತಂದರೆ ಇಡೀ ದೇಹಕ್ಕೆ ಅವರಿಗೆ ಅರಿಶಿನ ಬಳಿತಾರೆ. ಹಸಿ ಮಣ್ಣು ಅಂದ್ಬಿಟ್ಟು ಅವತ್ತು ಎಲ್ಲೂ ಹೊರಗಡೆ ಹೋಗ್ಬಾರ್ದು, 2 ದಿವಸ ಹೊರಗಡೆ ಹೋಗ್ಬಾರ್ದಂದರೆ ಅವನಲ್ಲಿರೋಂಥ ಕೆಟ್ಟ ಕೊಳೆಗಳೆಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡೋದು. ಇವತ್ತಿನ ದಿವಸ ಎಲ್ಲ ಶಾಸ್ತ್ರಕ್ಕೆ ಹಿಂಗೆ ಹಚ್ಬಿಡ್ತಾರೆ. ಹಚ್ಚಬೇಕು ಅಂತ ಹೇಳಿದ್ರೆ ಇಡೀ ದೇಹದ ಪೂರ್ತಿ ಹಚ್ಚಬೇಕು. ದೇಹದ ಪೂರ್ತಿಯಲ್ಲಿ ಇರೋವಂಥ ಎಲ್ಲದೂ ಹೋಗಬೇಕು. ನಾವು ಮುಂಚೆ ನಾವೇನು ಮಾಡ್ತಿದ್ವಿ, ನಮ್ಮ ಮನೇಲಿ ಬರಬೇಕಾದ್ರೆ ಯಾರಾದರೂ ಹೇಳೋಕ್ಕಿದ್ರೆ ನಮಸ್ಕಾರ ಅಂತ ಇದ್ವಿ. ಆ ಕಡೆಯಿಂದ ಏನು ಮಾಡ್ತಿದ್ರು, ನಮಸ್ಕಾರ ಅಂತ ಹೇಳ್ತಿದ್ರು. ಯಾಕೆ ನಮಸ್ಕಾರ ಮಾಡ್ತಾಯಿದ್ವಿ ನಾವು? ಯಾಕೆ ನಮಸ್ಕಾರ ಮಾಡಬೇಕು? ನಿಮಗೆ ಯಾಕೆ ನಾನು ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ, ನಾವು ಹೇಳ್ತೀವಿ ಪ್ರತಿಯೊಂದು ನಮ್ಮ ಸನಾತನ ಧರ್ಮದಲ್ಲಿ ಏನಂದರೆ ಪ್ರತಿಯೊಂದಲ್ಲೂ ದೇವರಿದ್ದಾನೆ ಅಂತ. ಅದಕ್ಕೆ ಶಂಕರಾಚಾರ್ಯ ಹೇಳಿದ್ರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು. ಅಹಂ ಬ್ರಹ್ಮಾಸ್ಮಿ ಅಂದರೆ ನನ್ನಲ್ಲೂ ದೇವರಿದ್ದಾನೆ, ನಿನ್ನಲ್ಲೂ ದೇವರಿದ್ದಾನೆ ಅಂತ, ನನ್ನಲ್ಲಿ ದೇವರಿದ್ದಾನೆ ಅಂತ. ನಾನು ನಿಮ್ಮನ್ನು ನೋಡಿದ ತಕ್ಷಣ ನಮಸ್ಕಾರ ಮಾಡಿದಾಗ ನಾನು ನಿಮಗೆ ನಮಸ್ಕಾರ ಮಾಡೋದಲ್ಲ, ನಿಮ್ಮಲ್ಲಿರೋ ದೇವರಿಗೆ ನಮಸ್ಕಾರ ಮಾಡೋದು ಅಂತ ಅರ್ಥ. ನಾನು ನಿಮಗೆ ನಮಸ್ಕಾರ ಮಾಡೋದು, ನಿಮ್ಮಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿದಾಗ ನೀವೇನು ಮಾಡ್ತೀರಿ? ಅವಾಗ ಪ್ರತಿವಂದನೆ ಮಾಡ್ತೀರಿ ನನಗೆ. ಯಾರೋ ನಾನೆಲ್ಲೋ ಮಿಸ್ಟೇಕ್ ಇವ್ರದ್ದು ಕಾಲು ತುಳಿದ್ಬಿಟ್ನಪ್ಪ, ಕಾಲು ತುಳಿದ ತಕ್ಷಣ ಏನು ಮಾಡ್ತೀನಿ? ನಮಸ್ಕಾರ ಮಾಡ್ಕೋತೀನಿ. ಯಾಕೆ ನಮಸ್ಕಾರ ಮಾಡ್ಕೋತೀನಿ ಅಂದರೆ ನನಗೆ ಗೊತ್ತಿಲ್ಲದೋ ನಾನು ಅವ್ರ ಕಾಲು ತುಳಿದಾಗ ಅವರಲ್ಲಿರೋ ಭಗವಂತನ ನಾನು ತುಳಿದುಬಿಟ್ಟೆ ಅಂತ. ಅವ್ರೇನು ಮಾಡ್ತಾರೆ? ಅದಕ್ಕೆ ಪ್ರತಿಬಂಧಿಸ್ತಾರೆ. ಅವರು ಅಂತ ಅನ್ನಲ್ಲ, ಅವರು ಆಯಿತು ಅಂತಾರೆ. ಇಲ್ಲಾಂದ್ರೆ ಅವರು ನಮಸ್ಕಾರ ಮಾಡ್ಕೊಳ್ತಾರೆ. ಅಂದರೆ ನಮ್ಮಲ್ಲಿರೋದನ್ನು ಒಬ್ಬನೊಂದು ಈ ರೀತಿಯಾದ ನಮ್ಮ ಪ್ರತಿಯೊಂದರಲ್ಲೂ ಭಗವಂತನ ಕಾಣ್ತಾ ಇದ್ವಿ. ಹಾಗಾಗಿ ನಾವು ನಮಸ್ಕಾರ ಅಂತ 2 ಕೈ ಸೇರಿಸಿ ನಮಸ್ಕಾರ ಮಾಡ್ತಾ ಇದ್ವಿ. ಸೂರ್ಯ ಗುಂಡಿಲಿ ಇಟ್ಕೊಂಡು ನಮಸ್ಕಾರ ಮಾಡ್ತಾ ಇದ್ವಿ. ಮತ್ತು ನಮಸ್ಕಾರ ಒಂದೇ ಅಲ್ಲ, ನಾವು ಬರೀ ಕೈಯಲ್ಲಿ ಮಾಡ್ತಿರಲಿಲ್ಲ, ತಗ್ಗಿ ತಲೆ ಬಗ್ಗಿಸ್ತಾ ಇದ್ವಿ. ತಲೆ ಬಗ್ಗಿದಾಗ ನಿಮಗೆ ನಾವು ಶರಣು ಅಂತ. ಏನೇ ಒಂದು ದೊಡ್ಡದು ಕೆಲಸ ಮಾಡಬೇಕಿದ್ರೆ ಸೋತು ಬಿಟ್ರೆ ಆಗೋದಿಲ್ಲ. ದೈನೇಸಿ ಕೇಳ್ಕೊಂಬಿಟ್ರೆ ಯಾರೂ ಏನೂ ಮಾಡಲ್ಲ. ಇವತ್ತೇನಾಗಿದೆ ಅಂದರೆ ಎಲ್ಲ ರಷ್ಯಾ ಮತ್ತು ಉಕ್ರೇನ್ ಜಗಳ ಯಾತಕ್ಕೆ ನಡೀತಾ ಇದೆ? ಅಹಂ. ಇವತ್ತು ಇಲ್ಲಿ ಚೀನಾ ಮತ್ತು ಅಮೆರಿಕಾಗಳ ಮಧ್ಯೆ ಯಾಕೆ ನಡೀತಾ ಇದೆ? ಅಹಂ. ನಾನು ದೊಡ್ಡವನು, ನೀನು ದೊಡ್ಡ. ಮುಂಚೆ ರಷ್ಯಾ ಮತ್ತು ಇದಕ್ಕಿತ್ತು, USSR ಅಂತ ಹೊಂದಿದ್ದಾಗ ರಷ್ಯಾ ಮತ್ತು ಅಮೆರಿಕಾಗಿತ್ತು. ಯಾಕೆಂದರೆ ನಾನು ದೊಡ್ಡವನು, ನೀನು ದೊಡ್ಡವನು, ಎಲ್ಲದ್ರಲ್ಲಿ ಅಹಂ. ಆದರೆ ಅದೇ ನಾನು ಬಂದು ಶರಣಾಗತಿ ಅಂತ ಆಗ್ಬಿಟ್ರೆ, ಧನ್ಯೋಸ್ಮಿ, ನಮಸ್ಕಾರ ಅಂತ ತಲೆ ಬಗ್ಗಿಸಿ ಮಾಡಿಬಿಟ್ರೆ ನಿಮ್ಗೆ ಏನನ್ಸುತ್ತೆ? ಅವಾಗ ನಿಮಗೆ ನಮ್ಮ ಮೇಲೆ ಏನು ತೊಗೊಳ್ಬಾರ್ದು ಅಂತ ಇರುತ್ತೆ. ಸೊ ಹಾಗಾಗಿ ನಮಸ್ಕಾರ ಮಾಡ್ತಾ ಇದ್ವಿ. ಆದರೆ ಫಾರಿನರ್ ಏನು ಮಾಡ್ತಿದ್ರು? ಕೈ ಕುಲುಕ್ತಾ ಇದ್ರು. ಎಲ್ಲರಿಗೂ ಒಂದು ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ, ಮುಂದೈತೆ ಕಾಲ ಅಂತ ಹೇಳ್ತಾರಲ್ಲ, ಕಾಲ ಎಲ್ಲರೂ ನಿಮ್ಗೆ ಕಲಿಸ್ಕೊಡತ್ತೆ ಅನ್ನೋದಕ್ಕೆ ಕರೋನಾ ಬಂತು. ಕರೋನಾ ಬಂದ ತಕ್ಷಣ ಏನು ಮಾಡಿದ್ರು? ಎಲ್ಲರನ್ನೂ ಕೈ ಕುಲ್ಕದ ಬಿಟ್ಬಿಟ್ರು. ಯಾಕೆ ಅಂತ ಹೇಳಿದ್ರೆ ಕರೋನಾ ಬರ್ತಾ ಇದ್ದಿದ್ದೆ ಕೈಯಿಂದ ಒಬ್ಬರಿಂದ ಕೈಯಿಂದ. ಈಗ ನನಗೆ ಕರೋನಾ ಬಂದು ನಾನು ಇವರು ಶೇಕ್ ಹ್ಯಾಂಡ್ ಮಾಡಿದ್ರೆ ಅವರಿಂದ ಅವ್ರಿಗೆ ಕರೋನಾ ಬರ್ತಿತ್ತು. ಅಯ್ಯೋ ಬೇಡಪ್ಪ, ಯಾಕಂದ್ರೆ ನಾನು ತೊಳ್ಕೊಂಡಿದ್ನೋ ಇಲ್ವೋ, ಕೈ ತೊಳ್ಕೊಂಡಿದ್ನೋ ಇಲ್ವೋ. ಹಾಗೆಲ್ಲರಿಗೂ ನಮಸ್ಕಾರ, ಯಾರೇ ಹೋಗಲಿ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದ್ರು. ಇವ್ರು ನೆನ್ನೆ ಮೊನ್ನೆ ನಮಸ್ಕಾರ ಕಲ್ತ್ಕೊಂಡ್ರು. ನಾವು ಸನಾತನವಾಗಿ ಯಾವತ್ತು ನಮ್ಮ ಸನಾತನಕ್ಕೆ ಆದಿ ಇಲ್ಲ, ಹಾಗಾಗಿ ಅಂತ್ಯನೂ ಇಲ್ಲ ನಮ್ಮದಕ್ಕೆ. ಯಾವತ್ತೂ ಹೇಳ್ಕೊಟ್ರೆ ನಮ್ಮ ಋಷಿಮುನಿಗಳಿಗೆ ಅವತ್ತೇ ಗೊತ್ತಿತ್ತು, ಹಾಗಾಗಿ ನಮಸ್ಕಾರ ಹೇಳಿದ್ರು. ಮತ್ತು ಇನ್ನೂ ಒಂದು ಏನಂತ ಹೇಳಿದ್ರೆ, ನಮ್ಮ ಮನೆಗಳಲ್ಲಿ ಸೀದಾ ನಾವು ಮನೆಯೊಳಗೆ ನುಗ್ಬಿಡೋದಿಲ್ಲ. ನಾವೇನು ಮಾಡ್ತೀವಿ, ಮನೆಗೆ ಹೋಗಿದ ತಕ್ಷಣ ಚಪ್ಪಲಿ ಬಿಡೋಕ್ಕೆ ಒಂದು ಜಾಗ ಇರುತ್ತೆ. ನಾವು ಚಪ್ಪಲಿನ ಹಾಕ್ಕೊಂಡು ಮನೆಯೊಳಗೆ ಹೋಗೋದಿಲ್ಲ, ಹೌದು ಅಲ್ವೋ?
ಚಪ್ಪಲಿನ ಎಲ್ಲಿ ಬಿಡಬೇಕು ಅಲ್ಲೇ ಹೇಳ್ತೀವಿ. ಚಪ್ಪಲಿ ಕಡೆ ಬಿಡ್ತೀನಿ ಅಂದರೆ ನಿಮ್ಮ ಕೊಡಿ ಅಲ್ಲೇ ಕೊನೆಯಲ್ಲಿ ಮೂಲೆಯಲ್ಲೇ ಬಿಡಬೇಕು ಅಂತ. ಹೊರಗಡೆ ಚಪ್ಪಲಿ ಹಾಕೊಂಡು ನೋಡೋಲ್ಲ. ಚಪ್ಪಲಿ ಬಿಟ್ಟ ಮೇಲೆ ಸೀದಾ ನಾವು ಎಲ್ಲಿಗೆ ಹೋಗ್ತೀವಿ? ಕಾಲು ತೊಳ್ಕೊಳಕ್ಕೆ ಬಚ್ಚಲು ಮನೆಗೆ ಹೋಗ್ತೀವಿ. ಬಚ್ಚಲು ಮನೆಗೆ ಹೋಗಿ ಕಾಲು ತೊಳ್ಕೊಂಡು ಅದ್ರ ಜೊತೆ ಮುಖಾನೂ ತೊಳ್ಕೊಂಡು ಒಂದು ಸತಿ, ಆಮೇಲೆ ಒಂದು ಟಬಲ್ ತಂದು ಆಮೇಲೆ ಮನೆಯೊಳಗೆ ಹೋಗ್ತೀನಿ. ಅಂದರೆ ನಾವು ಹೊರಗಡೆ ಎಲ್ಲೆಲ್ಲೋ ಹೋಗಿರ್ತೀವಿ, ಏನೇನೋ ತಿಳ್ಕೊಂಬಂದಿರ್ತೀವಿ, ಅದೆಲ್ಲ ಆಗ್ತಿತ್ತು. ಈಗ ಮುಂಚೆ ಎಲ್ಲ ಹಂಡೆಯಲ್ಲಿ ಯಾವಾಗಲೂ ಬಿಸಿನೀರು ಕಾಯ್ದಿರೋದು. ಅವಾಗೆಲ್ಲ ಹಂಡೆ ಇರ್ತಿತ್ತು, ಬಿಸಿನೀರು ಯಾವಾಗಲೂ ಕಾಯ್ದಿರೋದು. ಬಿಸಿ ಬಿಸಿ ಮಾಡ್ಕೊಳ್ತಿದ್ದೆ, ಬಿಸಿ ಬಿಸಿ ಕಾಲಲ್ಲಿ ತೊಳ್ಕೊಳ್ತಿದ್ದೆ. ಬಿಸಿ ಬಿಸಿ ಮಾಡ್ಕೊಳ್ತಿದ್ದಾಗ ಅಲ್ಲಿರೋ ಕ್ರಿಮಿಕೀಟಗಳೆಲ್ಲ ಹೋಗ್ತಾ ಇದ್ದ, ಬಿಸಿಗೋಸ್ಕರ ಶಾಖದಿಂದ ಹೋಗ್ತಾ ಇತ್ತು. ಎಲ್ಲ ಬಿಟ್ಬಿಟ್ವಿ, ಸೀದಾ ಅಡುಗೆ ಮನೆಗೆ ಹೋಗೋದು. ಕರೋನಾ ಬಂತು, ಎಲ್ಲ ಕಲಿಸ್ತು ನಮಗೆ ಪಾಠ. ಏನು ಕಲಿಸ್ತು? ಎಲ್ಲರೂ ಎಲ್ಲೊಂದು ಇದು ಏನೋ ಸ್ಯಾನಿಟೈಸರ್ ಇಟ್ಕೋಬೇಕು, ಸ್ಯಾನಿಟೈಸರ್ ಅಂತ ಶುರು ಮಾಡಿದ್ರು. ಸ್ವಾಮಿ ನಮ್ಮದು ಅವತ್ತೇ ಹೇಳ್ಕೊಟ್ಬಿಟ್ಟಿದ್ರಲ್ಲ. ಎಲ್ಲ ಅದಕ್ಕಿಂತ ಉತ್ತಮವಾದ ಸ್ಯಾನಿಟೈಸರ್ ಯಾವುದಿದೆ? ಗೋಮೂತ್ರ, ಗೋಮಯ. ಮನೆಗಳಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಮನೆಗಳಲ್ಲಿ ಈ ಥರ ಅಲ್ಲೆಲ್ಲ ಇದು ಹಾಕ್ಸ್ತಿರ್ಲಿಲ್ಲ, ಏನೋ ಗ್ರನೈಟ್ಗಳು ಅಥವಾ ಅಮೃತಶಿಲೆಗಳು ಅಥವಾ ಇದು ಹಾಕ್ಸ್ತಿರ್ಲಿಲ್ಲ. ಅವಾಗೆಲ್ಲ ಏನು ಮಾಡ್ತಾ ಇದ್ರು ನಮ್ಮ ಮನೆಯಲ್ಲ? ಎಲ್ಲ ಸಗಣಿ ಸಾರಿಸ್ತಾ ಇದ್ರು. ಸಗಣಿ ಯಾಕೆ ಸಾರಿಸ್ತಾ ಇದ್ರು ಅಂತ ಹೇಳಿದ್ರೆ, ಆ ಸಗಣಿಲಿರುವಂಥ ಅಂಶಗಳು, ಸಗಣಿಂಥ ವಾಸನೆಗಳಿಂದ ನಮಗೆ ನ್ಯಾಚುರಲ್ ನಮಗೇನು ಗೋಮಯ ಬರ್ತಾ ಇತ್ತು. ಅಂದರೆ ನಮ್ಮ ಪ್ರತಿಯೊಂದು ಹಬ್ಬಗಳಿಂದ ದಿವಸ ನಾವು ದೊಡ್ಡದಾಗಿ ಸಗಣಿ ಸಾರಿಸ್ತಾ ಇದ್ವಿ ನಮ್ಮ ಮನೆ ಮುಂದೆಗಳು. ರಂಗೋಲಿ ಇಡ್ತೀವಲ್ವ, ಹಬ್ಬ ಅಂದಿದ ತಕ್ಷಣ ನಾವು ಹೆಣ್ಣು ಮಕ್ಕಳಿಗೆ, ನಮ್ಮ ಗಂಡು ಮಕ್ಕಳಿಗೆಲ್ಲ ನಾವು ಅದು ಇದು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ರಂಗೋಲಿ ಹಬ್ಬ ಅಂದಿದ ತಕ್ಷಣ ಏನವರಿಗೆ? ರಂಗೋಲಿ. ಹೌದು ಅಲ್ವೋ? ರಂಗೋಲಿ ಅಂತ ಹೇಳಿದ್ರೆ ಏನದು? ರಂಗೋಲಿ ಅಂತ ಹೇಳಿದ್ರೆ ಅದು ರಂಗ ನೀ ಒಲಿ ಅಂತ. ಅಂದರೆ ರಂಗ ಅಂತ ಹೇಳಿದ್ರೆ ಬರೀ ವಿಷ್ಣು ಅಂತಲ್ಲ, ಭಗವಂತನಿಗೆ ರಂಗ ಅಂತ ಹೇಳ್ತೀವಿ. ಭಗವಂತನ ಒಲಿಸ್ಕೊಳ್ಳೋ ಒಂದು ಪರಿ ಇದೆಯಲ್ಲ ಅದು. ಮತ್ತು ನಮ್ಮನೇಲಿ ಅಂತ ಹೇಳಿದ್ರೆ ನಮ್ಮಲ್ಲಿರೋ ಅಂಥ ಕ್ರಿಯಾಶೀಲತೆ ಅಂದರೆ ಕ್ರಿಯೇಟಿವಿಟಿನ ತೋರಿಸ್ಕೊಳ್ಳೋದು ಒಂದು ಭಾಗ, ಅದು ರಂಗೋಲಿ. ಅಂದರೆ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳುಗಳದ್ದು ಎಷ್ಟು ಚೆನ್ನಾಗಿ ಅವ್ರ ಕ್ರಿಯಾಶೀಲತೆ ಅಂದರೆ, ನೀವು ಹಬ್ಬದ ದಿವಸ ಗಮನಿಸಿ, ಇಡೀ ಒಂದು ರಸ್ತೆಯಲ್ಲಿ ಹೋಗಿ ಎಲ್ಲ ರಸ್ತೆ ಮನೇಲಿ ಒಂದೇ ರೀತಿ ರಂಗೋಲಿಗಳಿರುತ್ತಾ? ಎಲ್ಲ ರೀತಿ ಒಂದೇ ರಂಗೋಲಿಗಳಿರುತ್ತಾ? ಏನಿರುತ್ತೆ? ಯಾರು ಚಿಕ್ಕದಾಕಿದ್ರೆ ಅವ್ರು ಚಿಕ್ಕದಾಗಿದ್ರೆ 8ರಿಂದ 10 ಹಾಕಿದ್ರು, 10ರಿಂದ 12 ಹಾಕಿದ್ರು, 10ರಿಂದ 12 ಚಿಕ್ಕಗಳು ಹಾಕಿದ್ರೆ ಅವ್ರು 18ರಿಂದ 20 ಹಾಕಿರ್ತಾರೆ. ಕೆಲವರಂತೂ ದೊಡ್ಡದಾಗಿ ಇಡೀ ರಸ್ತೆ ಪೂರ್ತಿ ರಂಗೋಲಿ ಹಾಕಿರ್ತಾರೆ. ಆ ರಂಗೋಲಿ ಹಾಕಿದಾಗ ನೀವು ಅದ್ರ ಮೇಲೆ ತುಳಿಯೋಕ್ಕೆ ಮನಸ್ಸು ಬರುತ್ತಾ? ಬರಲ್ಲ ಅಲ್ವಾ? ಅಯ್ಯೋ, ಆ ರಂಗೋಲಿ ಅದು ನೋಡಿದ ತಕ್ಷಣ ನಾವು ಖುಷಿ ಪಡ್ತೀವಿ. ಹೌದು ಅಲ್ವಾ? ಆ ರಂಗೋಲಿ ಹಾಕೋ ಹಿಂದೇನು ಎಷ್ಟು ಚೆನ್ನಾಗಿರೋ ಒಂದು ಸಂಸ್ಕೃತಿ ಮತ್ತು ಒಂದು ಸಂಸ್ಕಾರ ಮತ್ತು ಒಂದು ಇಟ್ಟಿದ್ರು ಅಂತ ಹೇಳೋದಕ್ಕೆ, ಹಿಂದಿನ ಕಾಲದಲ್ಲಿ ರಂಗೋಲಿ ಅಂತ ಹೇಳಿದ್ರೆ ಗೋಮಯದಿಂದ ಎಲ್ಲನೂ ಮಾಡಿ, ಅಂದರೆ ಸಗಣಿಯಿಂದ ಸಾರಿಸಿದ ಮೇಲೆ ರಂಗೋಲಿ, ಇವಾಗಿನ ರಂಗೋಲಿ ಪುಡಿ ಸಿಗುತ್ತಲ್ಲ, ಕಲ್ಲಿನ ಪುಡಿ, ಬೆಣಚು ಕಲ್ಲಿನ ಪುಡಿಯಲ್ಲಿ ಇಡ್ತಿರ್ಲಿಲ್ಲ. ಅವತ್ತು ರಂಗೋಲಿ ಇಡ್ತಾ ಇದ್ದಿದ್ದು ಯಾವ್ದರಿಂದ? ಅಕ್ಕಿ ಹಿಟ್ಟಿಂದ ಇಡ್ತಾ ಇದ್ರು. ಯಾಕೆ ಅಕ್ಕಿ ಹಿಟ್ಟಿಂದ ಇಡ್ತಾ ಇದ್ರು, ರಂಗೋಲಿನ ಇಡ್ತಾ ಇದ್ರು ಅಂತ ಹೇಳಿದ್ರೆ, ನಾವು ಏನಾದ್ರು ಕ್ರಿಮಿಕೀಟಗಳು ಇದೆಯಲ್ಲ ನಮ್ಮ ಮನೆಯೊಳಗೆ ಹೊರಗೆ ಬರಬಾರ್ದು. ಆ ರಂಗೋಲಿ ಹಿಟ್ಟು ಸಿಕ್ಕಿಬಿಟ್ರೆ ಅಲ್ಲೇ ಕ್ರಿಮಿಕೀಟಗಳು ತಿಳ್ಕೊಂಡು ಅಲ್ಲೇ ತಿನ್ಕೊಂಡು ಉಳ್ಕೊಂಡ್ಬಿಡ್ಬೇಕು ಅನ್ನೋದು ಒಂದಾದರೆ, ಇದೇ ರೀತಿ ನಾನು ಇನ್ನೊಂದು ಯಾವುದೋ ಒಂದು ಕಡೆ ಹೇಳಿದಾಗ ಅಲ್ಲಿ ಒಬ್ಬರು ಹೆಂಗಸಿದ್ರು, ಅವ್ರು ಇನ್ನೊಂದು ಚೆನ್ನಾಗಿ ಹೇಳಿದ್ರು. ಅಪ್ಪ ಅದು ಬರೀ ಅಷ್ಟೇ ಅಲ್ಲ ಕಣೋ, ಇನ್ನೊಂದಿದೆ ಅಂತ ಒಂದು ತುಂಬ ಚೆನ್ನಾಗಿ ಹೇಳಿದ್ರು. ಅಂದರೆ ಹಿಂದಿನ ಕಾಲದಲ್ಲಿ ಮನೆಗಳು ಅಂತ ಹೇಳಿದ್ರೆ ಈಗಿಂದ ಪಕ್ಕದ ಮನೆಗಳು ಇರ್ತಿರಲಿಲ್ಲ. ಇಲ್ಲೊಂದು ಮನೆ ಅಂತ ಹೇಳಿದ್ರೆ ಅಲ್ಲೆಲ್ಲೋ ಒಂದು ದೂರ ಮನೆ, ಇಲ್ಲಾಂದ್ರೆ ಶ್ರೀಪತಿಯವ್ರಿಗೆ ಗೊತ್ತಿರುತ್ತೆ ಅವ್ರ ಊರುಗಳಲ್ಲಿ ಹೇಗಿರುತ್ತೆ ಅಂದ್ಬಿಟ್ಟು. ಅಷ್ಟು ದೂರದಲ್ಲಿ ಒಂದು ಮನೆಗಳು, ಆ ದೂರದಲ್ಲಿ ಮನೆ ಇರಬೇಕು. ಇಡೀ ಮನೆ ಒಂದು ಕಾಡು ಪದ್ಯ ಮನೆ ಇದ್ದಾಗ ಆ ರಂಗೋಲಿ ಇಟ್ಟಿರ್ತಾರಲ್ಲ, ರಾತ್ರಿಯಿಂದ ಬೆಳಗ್ಗೆ ಬಂದು ನೋಡಿದಾಗ ಅಲ್ಲಿ ನೋಡಿದ್ರೆ ರಂಗೋಲಿ ಮೇಲೆ ಅಲ್ಲಿ ಯಾವುದು ಬಂದಿರುತ್ತೆ, ಚಿರತೆ ಬಂದಿರುತ್ತೋ, ಹುಲಿ ಬಂದಿರುತ್ತೋ, ಅಥವಾ ಏನೋ ಮೊಲ ಬಂದಿರುತ್ತೆ, ಯಾವುದು ಕಾಡು ಪ್ರಾಣಿ ಬಂದಿರುತ್ತೆ ಅನ್ನೋದಕ್ಕೆ ಫಿಂಗರ್ ಪ್ರಿಂಟ್ಸ್ ತಗೊಳ್ಳೋದು. ಇದಕ್ಕೊಂದು ಜೋರ ಚಪ್ಪಾಳೆ ಬರಲಿ ನಮ್ಮ ಹೆಣ್ಣು ಮಕ್ಕಳುಗಳಿಗೆ, ಹೆಂಗಸರುಗಳಿಗೆ. ಯಾಕೆ ಅಂತ ಹೇಳಿದ್ರೆ, ನಾವು ರಂಗೋಲಿಂದ ತಕ್ಷಣ ಸುಮ್ಮನೆ ಇವತ್ತಿನ ದಿವಸ ರಂಗೋಲಿಂದ ಏನು ಮಾಡ್ತೀವಿ, ಅದು ಯಾವುದೋ ಒಂದು ಬರೆದಿರೋ ತೊಗೊಂಬರ್ತೀವಿ, ಅಲ್ಲಿ ತೊಗೊಂಡು ಅಂಟಿಸ್ಬಿಡ್ತೀವಿ. ಅಯ್ಯೋ ನಮ್ಗೆ ಇಡಕ್ಕಾಗಲ್ಲ ಅಂತ ಹೇಳ್ತಾರೆ. ಮತ್ತು ಇನ್ನೂ ಒಂದು ಹೇಳ್ತೀನಿ, ಮಲೆನಾಡ ಹೆಣ್ಣ ಮೈಬಣ್ಣ ನಡು ಸಣ್ಣ ನೀ ಬಲು ಚೆನ್ನ ಅಂತ ಹಾಡಿದೆ. ಅಂದರೆ ಅವತ್ತಿಂದೆಲ್ಲ ಇರಬೇಕಿದ್ರೆ ಅಂದರೆ ಹೆಣ್ಣು ಮಕ್ಕಳು ಅಥವಾ ಗಂಡಸರು ಎಲ್ಲ ಅಂತ ಹೇಳಿದ್ರೆ ಸಣ್ಣಕ್ಕಿರ್ತಾ ಇದ್ರು. ಅವತ್ತಿನ ದಿವಸ ದಪ್ಪಕ್ಕಿದ್ದಾರೆ ಅಂತ ಹೇಳಿದ್ರೇ ಏನೋ ಕಾಯಿಲೆ ಅಂತಿದ್ರು. ಇವತ್ತಿನ ದಿವಸ ಅದು ರಿವರ್ಸ್ ಆಗೋಗಿದೆ. ಯಾರಾದ್ರೂ ಸಣ್ಣಗಿದ್ರೆ ಹತ್ರ ಬಂದು ಏನು ಶುಗರಾ ಅಂತ ಕೇಳ್ತಾರೆ. ಸಣ್ಣಗಿರೋದು ಇವತ್ತು ಪಾಪ ಆಗೋಗಿದೆ. ಅವತ್ತಿನ ದಿವಸ ಸಣ್ಣಕ್ಕಿರ್ತಿದ್ದು. ಯಾಕೆ ಸಣ್ಣಗಿರ್ತಿದ್ದು ಅಂತ ಹೇಳಿದ್ರೆ, ಬಂದು ಅವರು ಬೆಳಗ್ಗೆ ಹೆಣ್ಣು ಮಕ್ಕಳುಗಳು ಬರ್ತಾರಲ್ಲ, ಹೆಣ್ಣು ಮಕ್ಕಳಿಗೆ ಪ್ರತಿ ಸಹ ನಾವೆಲ್ಲ ಗಂಡು ಮಕ್ಕಳೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ಕೊಟ್ಟಿಗೆ ಸಾರಿಸ್ಬಿಟ್ಟು ಬಂದುಬಿಡ್ತೀವಿ. ಆಮೇಲೆ ಹೋಗಿ ಅಲ್ಲಿ ಇದನ್ನು ಕೆಲಸ ಮಾಡ್ತಿದ್ವಿ, ಏನೋ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅವಾಗ ನಮಗೆ ದೇಹಕ್ಕೆ ಬೇಕಾದಂಥ ವ್ಯಾಯಾಮ ಸಿಗ್ತಾ ಇತ್ತು. ಹೆಣ್ಣು ಮಕ್ಕಳು ವ್ಯಾಯಾಮ ಮಾಡೋಕ್ಕೆ ನಾವು ಪ್ರತಿ ಸತಿ ಒಂದೇ ಸತಿ ಯೋಗ ಮಾಡ್ಬಿಡ್ತೀವ, ನಾವು ಅವತ್ತು ಒಂದೇ ಸತಿ ವ್ಯಾಯಾಮ ಮಾಡ್ತೀವ. ವ್ಯಾಯಾಮ ಮಾಡೋಕ್ಕೆ ಮುಂಚೆ ಏನು ಮಾಡ್ತೀವಿ? ಲಘು ವ್ಯಾಯಾಮ ಮಾಡ್ತೀವಿ, ಕೈಯಲ್ಲಾಡಿಸ್ತೀವಿ, ಕಾಲಲ್ಲಾಡಿಸ್ತೀವಿ, ಎಲ್ಲ ಮಾಡಿಸ್ತೀವಲ್ಲ. ಹೆಂಗಸರು ಪ್ರತಿ ದಿವಸ ಕೆಲಸ ಮಾಡ್ಬೇಕಲ್ಲ, ಇಡೀ ದಿವಸ ಅವ್ರು ಚುರುಕಾಗಿರ್ಬೇಕಲ್ಲ. ಇಡೀ ದಿವಸ ಚುರುಕಾಗಿರೋದು, ಸೀದಾ ಇದ್ದಕ್ಕಿಂತ ಹೋಗಿ ಅಲ್ಲಿ ಹೋಗಿ ಇದನ್ನು ರಾಗಿ ಬೀಸು ಅಂತ ಹೇಳಿದ್ರೆ ರಾಗಿ ಬೀಸಿದ್ರೆ ಸೊಂಟ ಹಿಡ್ಕೊಂಡ್ಬಿಡೋದು. ಬಗ್ಗಿ ಎದ್ದು ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ ಬಗ್ಗಿ ಎದ್ದು ಮಾಡಬೇಕಿದ್ರೆ ಹಬ್ಬ ಹರಿದಿನಗಳಲ್ಲಿ ಏನು ಮಾಡಬೇಕಂತ ಪ್ರತಿ ದಿವಸ ಏನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಮನೆಯಿಂದ ಹೋಗಿ ಬಿಂದಿಗೆ ತೊಗೊಂಬರ್ತಾರೆ, ನೀರು ಹೋಗಿ ಅಲ್ಲಿ ಹೋಗಿ ಬಾವಿಯಿಂದ ನೀರು ಸೇತ್ಕೊಂಬರ್ತಾರೆ, ನೀರು ಸೊಂಟದ ಮೇಲೆ ಇಟ್ಕೊಂಬರ್ತಾರೆ, ಆಮೇಲೆ ತುಮುಕ್ಸ್ತಾರೆ, ಗುಡಿಸ್ತಾರೆ. ಗುಡಿಸಿದಾಗ ನ್ಯಾಚುರಲಿ ಗುಡಿಸಿ ಎದ್ದು ಮಾಡಿ ಅಂದಾಗ ಅವ್ರ ದೇಹ ಏನಾಗುತ್ತೆ?
ಎಕ್ಸಸೈಸ್ ಆಗುತ್ತೆ, ಲಘು ವ್ಯಾಯಾಮ ಆಗುತ್ತೆ. ಬೆಳಗ್ಗೆ ಒಂದು ಲಘು ವ್ಯಾಯಾಮ ಮಾಡಿದ್ಮೇಲೆ ಇಡೀ ದಿವಸದ ಕೆಲಸಗಳು ಎಷ್ಟು ಚೆನ್ನಾಗಿರುತ್ತೆ. ಇದರ ಹಿಂದಿನ ವೈಜ್ಞಾನಿಕ ಕಾರಣ ಎಲ್ಲಿ ಹೋಯಿತು ಸ್ವಾಮಿ? ಈ ಹಬ್ಬ ಹರಿದಿನಗಳ ಜೊತೆ ಇದೆಲ್ಲ ಜೊತೆ ಇದ್ದಾಗ ಹಬ್ಬ ಹರಿದಿನಗಳು ದೊಡ್ಡದಾಗಿ ರಂಗೋಲಿ ಇಡೋದು ಹೇಳಿದ್ರೆ ದೊಡ್ಡದಾಗಿ ಮಾಡಬೇಕಂದ್ರೆ ಅಷ್ಟು ಚೆನ್ನಾಗಿ ಮಾಡಬೇಕಾಯಿತು. ಅಷ್ಟು ದೊಡ್ಡದಾಗಿ ಮಾಡಬೇಕು ಅಂದರೆ ಪ್ರತಿ ಸಣ್ಣ 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 ಸಣ್ಣದಾಗಿ ಮಾಡ್ಕೊಂಡು ಹೋದಾಗಲೇ ದೊಡ್ಡದು ಮಾಡೋಕ್ಕಾಗೋದು. ಹೌದು ಅಲ್ವಾ? ಅದಕ್ಕೊಂದು ಸುಂದರವಾದ ಕಥೆ ಹೇಳ್ತೀನಿ. ಒಂದು ಸತಿ ಒಬ್ಬ ಹುಡುಗ ಇರ್ತಾನಂತೆ, ಅವನಿಗೆ ತಂದೆ ತಾಯಿ ಇಬ್ಬರು ಹೋಗ್ಬಿಡ್ತಾರೆ. ತಂದೆ ತಾಯಿ ಹೋಗ್ಬಿಟ್ಟು ಅವ್ನಿಗೆ ಅನಾಥ ಆಗ್ಬಿಡ್ತಾನೆ, ಏನೂ ಇರೋದಿಲ್ಲ. ಒಂದೇ ಒಂದು ಕಾಲು ಇಲ್ಲದೆ ಇರೋ ಒಂದು ಕಾಲು ಸರಿಗಿಲ್ಲದೆ ಇರೋದು ಒಂದು ಹಸುವಿನ ಕರು ಮಾತ್ರ ಅವನಿಗೆ ಸಿಕ್ಬಿಡುತ್ತೆ. ಏನು ಮಾಡೋದು ಅಂತ ಗೊತ್ತಾಗಲ್ಲ. ಆ ಹಸು ಆ ಕರು ನಡೆಯೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತಾನೆ, ಪ್ರತಿ ಸಲ ಕರುನ ಎತ್ಕೊಳ್ತಾನೆ, ಇದನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಳ್ತಾನೆ, ಹೋಗ್ಬಿಟ್ಟು ಈ ಊರಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಏನೋ ಕೆಲಸ ಮಾಡ್ತಾನೆ. ಅವ್ರು ಯಾರೋ ಕೊಡ್ತಾರೆ, ತಿಂತಾನೆ. ಅವ್ರು ಯಾರೋ ಮನೇಲಿ ಜಗಲೀಲಿ ಮಲ್ಕೊಂಡಿರ್ತಾನೆ. ಇನ್ನೊಂದು ದಿವಸ ಹೋಗ್ತಾನೆ, ಹೀಗೆ ಹೋಗ್ತಾನೆ. ಪ್ರತಿ ಸತಿ ಇವನು ಹೋದಾಗೆಲ್ಲ ಕೆಲಸ ಮಾಡಿಬಿಟ್ಟುವಾಗಿಲ್ಲ ಕರುನ ಬಿಟ್ಟಿರ್ತಾನೆ. ಕರು ಅಲ್ಲೆಲ್ಲ ಸುತ್ತಮುತ್ತಲಿರೋಂಥ ಎಲ್ಲ ಮೇಯ್ಕೊಂಡು ಬರ್ತಾ ಇರುತ್ತೆ. ಪ್ರತಿ ಸಲ ಗೊತ್ತಿಲ್ಲದೆ ಏನಾಗುತ್ತೆ ಅಂದರೆ ಕರು ಬೆಳೀತಾ ಬರುತ್ತೆ. ಬೆಳೀತಾ ಬಂದಾಗ ಏನಾಗುತ್ತೆ ಅಂದ್ರೆ ದೊಡ್ಡದಾಗ ಒಂದು ಗಂಡು ಕರು, ಅದು ಗಂಡು ಕರು ಏನಾಗುತ್ತೆ, ಹೋರಿ ಆಗುತ್ತೆ. ಅದ್ರಿಂದ ಪ್ರತಿ ಸಹ ಎತ್ತಿ ಏನಾಗಿರುತ್ತೆ ಅಂದರೆ ಇವನಿಗೆ ಅದು ಭಾರ ಅಂತ ಅನ್ಸಲ್ಲ. ಪ್ರತಿ ಸಹ ಎತ್ತಾ ಇರ್ತಾನಲ್ಲ ಅವನು, ಪ್ರತಿ ಸಹ ಭಾರ ಆಗ್ತಾನಲ್ಲ, ಹೀಗೆ ದೊಡ್ಡದಾಗಿ ಹಿಂಗೆ ಎತ್ಕೊಂಡು ಹೋಗ್ತಾ ಇರ್ತಾನೆ. ಆ ಎತ್ತಿ ಏನಾಗಿರ್ತಾನೆ ಇವನಿಗೂ ಗೊತ್ತಿಲ್ಲದಲೆ ಅವನ ದೇಹ ದೊಡ್ಡದಾಗಿ ಗಟ್ಟಿಯಾಗಿಬಿಟ್ಟಿರುತ್ತೆ. ಯಾವುದೋ ಒಬ್ಬ ರಾಜ, ಆ ರಾಜನ ಕೈಯಲ್ಲಿ ಯಾವೊಬ್ಬ ಪೈಲ್ವಾನ್ ಬಂದಿರ್ತಾನೆ. ಪೈಲ್ವಾನ್ ಬಂದು ಅವನು ಸವಾಲು ಹಾಕ್ತಾನೆ, ನನ್ನ ದೇಶದಲ್ಲಿ ನಿಮ್ಮ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ಪೈಲ್ವಾನನ್ನು ಸೋಲಿಸೋರಿದ್ದರೆ ಹೇಳಿ, ಇಲ್ಲ ನೀವು ನನಗೆ ತಪ್ಪು ಅಂತ ನೀವು ಇದನ್ನು ಕ್ಷಮೆ ಹಾಕಿಸ್ಬಿಡಿ ಅಥವಾ ನೀವು ಕಪ್ಪ ಕಾಣಿಕೆ ಕೊಡಿ ಅಂತ ಹೇಳ್ತಾರೆ. ಸರಿ, ರಾಜ ಏನು ಮಾಡ್ತಾರೆ, ತಾನು ಇರೋಂಥ ಪೈಲ್ವಾನ್ನೆಲ್ಲ ಕರೆಸ್ತಾನೆ. ಎಲ್ಲ ಪೈಲ್ವಾನ್ ಸೋತೋಗ್ಬಿಡ್ತಾರೆ. ಅದಕ್ಕೆ ಆಗೋಯ್ತಾ, ಎಲ್ಲ ಸೋತಾಗಂದ್ರೆ ಒಂದು ದಿವಸ ಸಮಯ ಕೊಡಪ್ಪ, ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಆಯಿತು, ನಾಳೆ ಬೆಳಗ್ಗೆವರೆಗೆ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಸೋತ ಹಾಗೆ ಕಪ್ಪ ಕೊಡಬೇಕು ಅಂತ ಹೇಳ್ತಾನೆ. ಆಯಿತು ಅಂತ ಹೋಗುವಂತೆಲ್ಲ ಇಡೀ ಹುಡ್ಕೊಂಬರ್ತಾರೆ, ಭಟ್ರನ್ನ ಕಳಿಸ್ತಾನೆ. ಎಲ್ಲರೂ ಇಡೀ ನಮ್ಮ ರಾಜ್ಯದಲ್ಲಿ ಯಾರಿದ್ದಾರೆ ಒಳ್ಳೆ ಪೈಲ್ವಾನ್ ಅಂತ ಹೇಳಿದ್ರೆ ಯಾರು ಪೈಲ್ವಾನ್ ಇದ್ದಾರೆ ಅಂತ ಗೊತ್ತಿರಲ್ಲ ಅಂತ ಹುಡ್ಕೊಂಬರ್ಬೇಕಿದ್ರೆ ಸಂಜೆ ಯಾವುದೋ ಒಂದು ಮನೆ, ಒಂದು ಊರಿಂದ ಇನ್ನೊಂದು ಬರ ಹೋಗ್ಬೇಕಿದ್ರೆ ಇವನು ಹೋಗ್ತಾನೆ, ನೋಡ್ತಾನೆ ಅಷ್ಟು ದೊಡ್ಡದಾದ ಒಂದು ಇದನ್ನು ಹೋರಿನ ಎತ್ಕೊಂಡು ಹೋಗ್ತಾರೆ. ಇವನು ಪಲ್ವ ಮತ್ತು ನೋಡ್ತಾರೆ, ಒಳ್ಳೆ ಕೈ ಕಟ್ಮಸ್ತಾಗಿರ್ತಾನೆ. ಇವನ್ನ ಅಂತ ಸರಿಯಾಗಿ ಕರ್ಕೊಂಡೋಗಿ ರಾಜನ ಮುಂದೆ ನಿಲ್ಲಿಸ್ತಾರೆ. ಒಂದು ರಾಜನು ನೋಡ್ತಾನೆ, ಹೌದು ಒಳ್ಳೆ ಚೆನ್ನಾಗಿದೆ, ನೋಡಪ್ಪ ನಾಳೆ ಇಷ್ಟೇ ಕೆಲಸ ಮಾಡಬೇಕು, ನೀನು ಅವ್ನು ಹೋಗಿ ಅವನ್ನ ಸೋಲಿಸ್ಬೇಕು ಅಂತ ಹೇಳ್ತಾನೆ. ಸ್ವಾಮಿ, ನನಗೆ ಯಾವುದು ಪಟ್ಟುಗಳು ಬರೋದಿಲ್ಲ, ನಾನು ಕುಸ್ತಿ ಮಾಡಿಲ್ಲ, ಏನೂ ಮಾಡಿಲ್ಲ ಅಂತಾನೆ. ಅವಾಗ ಮಂತ್ರಿ ಇರ್ತಾನಲ್ಲ, ಮಂತ್ರಿ ಒಂದು ಒಳ್ಳೆ ಹೇಳ್ತಾನೆ, ನೀನೇನೂ ಮಾಡಬೇಡ ಕಣಯ್ಯ, ನೀನು ಈ ಹಸುನೇ ಇದನ್ನು ಕರುನ ಎತ್ತಿಯಲ್ಲ, ಇದನ್ನು ಹೇಗೆ ಎತ್ತಿ ಅಂತಾನೆ. ತಗೋತಾನೆ, ಚಕ್ ಅಂತ ಎತ್ಕೊಳ್ತಾನೆ. ಇದನ್ನು ತಿರುಗಿಸು ಅಂತಾನೆ, ಅಂತ ತಿರುಗಿಸ್ತಾನೆ. ನೀನು ಇಷ್ಟೇ ಮಾಡೋನು, ಏನೇ ಪಟ್ಟು ಹಾಕಿದ್ರು ಬಿಟ್ಬಿಡು, ನೀನು ಬಂದಿದ್ದ ತಕ್ಷಣ ಹಿಡ್ಕೊಂಡು ಅವನು ಎತ್ತು ಬಿಡು ಅಂತ ಹೇಳ್ತೀವಿ, ಎತ್ತಿ ತಿರುಗಿಸ್ತೀವಿ, ಬಿಸಾಕ್ಬಿಡು ಅಂತ ಹೇಳ್ತಾನೆ. ಅಷ್ಟೇ ಆಯಿತು ಅಂತ ಹೇಳ್ತಾನೆ. ಯಾರೊಬ್ಬನ ತೋರಿಸು ಅಂತ ಯಾರೋ ಅವರು ಇದ್ರಲ್ಲಿ ಪೈಲ್ವಾನ್ ಇರ್ತಾನೆ, ಪೈಲ್ವಾನ್ ಎತ್ತಿ ಗರಗಿರಂತ ಬಿಸಾಕ್ತಾನೆ. ಇಷ್ಟೇ ಮಾಡಬೇಕು ನಾಳೆ ಅಂತಾನೆ. ಮಾರನೇ ಸಾಲ ಹೋಗಿ ಅವನು ಪೈಲ್ವಾನ್ ಬರ್ತಾನೆ. ಪೈಲ್ವಾನ್ ಬಂದಾಗ ಅವನೇನು ಹೂ ಅಂತೆಲ್ಲ ಪಟ್ಟಾಕ್ತಾನೆ. ಸೀದಾ ಹಿಂಗೆ ಹಿಡ್ಕೊಂಡು ಗಿರ ತಿರುಗಿಸಿ ಬಿಸಾಕ್ಬಿಟ್ಟು ಹೋಗ್ತಾನೆ. ಅಯ್ಯೋ ಆಗಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ರಾಜ ಕರೆದವನ್ನ ಸೇನಾಧಿಪತಿ ಮಾಡ್ತಾರೆ. ಅಂದರೆ ಪ್ರತಿ ದಿವಸ ಅವನು ಎತ್ತಿ ಅವನಿಗೆ ಗೊತ್ತಿಲ್ಲದಲ್ಲನದು ಅಷ್ಟು ಶಕ್ತಿ ಬಂದಿತ್ತು. ಅದೇ ರೀತಿಯೇ ಪ್ರತಿ ದಿವಸ ನಾವು ಮನೆ ಮುಂದೆ ಇಡುವಂಥ ರಂಗೋಲಿಗಳು, ಪ್ರತಿ ದಿವಸ ನಾವು ಮಾಡುವಂಥ ಅಡುಗೆಗಳು, ಅದನ್ನೇನು ಮಾಡ್ತೀವಿ ಅಂದರೆ ಹಬ್ಬ ಹರಿದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ. ಆ ದೊಡ್ಡ ಪ್ರಮಾಣದಲ್ಲಿ ಈಗ 4 ಜನ ಇರ್ತೀವಿ, 4 ಜನಕ್ಕೆ ಒಂದು ಪಾವು ಅಕ್ಕಿ ಹಾಕ್ತೀವಿ ಅಂತ ಹೇಳಿದ್ರೆ 10 ಜನ ಬಂದಾಗ 8 ಜನ ಬಂದಾಗ 2 ಪಾವು ಹಾಕಬೇಕು, ಅಥವಾ ಸ್ವಲ್ಪ ಜಾಸ್ತಿ ಹಾಕಬೇಕು ಅಂತ. ಅದಕ್ಕೆ ಸಮ ಪ್ರಮಾಣದಲ್ಲಿ ಏನು ಖಾರ ಪುಡಿ ಹುಳಿ ಪುಡಿ ಹಾಕ್ತಿದ್ವಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಬೇಕು ಅಂತ ಮಾಡಿದ್ರೆ ನಮ್ಮ ಮನೆಯ ಮಕ್ಕಳುಗಳಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಅಥವಾ ಎಲ್ಲರಿಗೂ ಯಾವ ರೀತಿಯ ಅಳತೆ ಮಾಡಬೇಕು, ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರನೇ ಈ ಹಬ್ಬ ಬಂತು. ಇನ್ನು ರಾಮನವಮಿ ಬರುತ್ತೆ. ರಾಮನವಮಿ ಬಂದಿದ ತಕ್ಷಣ ಏನು ಮಾಡ್ತೀವಿ ನಾವು? ರಾಮನವಮಿಲಿ ಯಾವುದು ಇದು ತೀರ್ಥ ಪ್ರಸಾದ ಕೊಡೋದು. ನಾವು ಏನು ಕೊಡ್ತೀವಿ? ತೀರ್ಥ ಕೊಡ್ತೀವಿ. ನಾವು ಏನೋ ಇದು ಕೊಡ್ತೀವಿ. ನಾವು ಕೊಡಬೇಕಿದ್ರೆ ಪಾನಕ, ಮಜ್ಜಿಗೆ, ಕೋಸಂಬರಿ. ರಾಮನವಮಿ ಯಾವಾಗ ಬರುತ್ತೆ? ಯುಗಾದಿ ಆದಮೇಲೆ ಬರುತ್ತೆ, ಹೌದಲ್ವೋ? ಯುಗಾದಿ ಬಿಸಿಲಲ್ಲಿ ಇಡೀ ತಾಪ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ. ಆ ಸುಸ್ತಿಗೆ ಏನು ಬೇಕು? ಮಜ್ಜಿಗೆ ಕುಡಿದಾಗ ನಮ್ಮ ದೇಹದಲ್ಲಿ ಕಡ್ದಿರೋ ಮಜ್ಜಿಗೆ ಇರುತ್ತಲ್ಲ, ಅದು ಕಡ್ದಿರೋ ಮಜ್ಜಿಗೆ ತುಂಬ ಒಳ್ಳೆಯದು, ಆ ದೇಹದಲ್ಲಿ ನಮಗೆ ಶಕ್ತಿ ಕೊಡುತ್ತೆ. ಹಾಗಾಗಿ ಮಜ್ಜಿಗೆ. ಪಾನಕ ಅಂತ ಹೇಳಿದ್ರೆ ಬೇಲ್ದ ಹಣ್ಣು, ಅದು ಚುರುಕು ಶಕ್ತಿ ಕೊಡುತ್ತೆ. ಅದಕ್ಕೆ ಸಕ್ಕರೆ ಹಾಕ್ತಿರಲಿಲ್ಲ ಮುಂಚೆ, ನಾವು ಸಕ್ಕರೆ ಹಾಕ್ದಲ್ಲಿ ಏನು ಮಾಡ್ತಿದ್ವಿ? ಬೆಲ್ಲನೂ ಸಹ ನಮ್ಮ ರಕ್ತದಲ್ಲಿ ಶಕ್ತಿ ಕೊಡುತ್ತೆ, ಅದಕ್ಕೆ ಐರನ್ ಕಂಟೆಂಟ್ ಜಾಸ್ತಿ ಕೊಡುತ್ತೆ. ಸೊ ಹಾಗಾಗಿ ಬೆಲ್ಲ ಹಾಕಿ ಪಾನಕ ಮಾಡ್ತೀವಿ. ಮತ್ತು ಕೋಸಂಬರಿ ಮಾಡಬೇಕಿದ್ರೆ ಅದ್ರಲ್ಲಿ ಕೋಸಂಬರಿ ಮಾಡ್ತೀವಿ, ಹೆಸರು ಬೇಳೆ ಮತ್ತು ಸೌತೆಕಾಯಿ ಹಾಕಿ ಮಾಡ್ತೀವಿ. ಅದನ್ನು ಕಾಯಿ ಹಾಕ್ತೀವಿ. ಎಲ್ಲದಕ್ಕೂ ಜೊತೆಗೊಂಚೂರು ಇಂಗು ಹಾಕ್ತೀವಿ, ಆರೋಗ್ಯಕ್ಕೂ ಒಳ್ಳೆಯದು. ಅದರಲ್ಲಿ ಇರುವಂಥದ್ದೇನೆಂದರೆ ಪ್ರತಿಯೊಂದು ನಾವು ಪ್ರಸಾದ ಮಾಡ್ತೀವಲ್ಲ, ಪ್ರಸಾದದ ಹಿಂದೇನು ಒಂದು ದೊಡ್ಡದಾದ ವೈಜ್ಞಾನಿಕವಾದ ಕಾರಣಗಳಿದೆ. ಈ ರೀತಿಯಾಗಿ ಹಬ್ಬಗಳು ಮಾಡ್ತೀವಿ. ಅದಾದಮೇಲೆ ಮುಂದಿನ ಯಾವ ಹಬ್ಬ ಬರುತ್ತೆ ಅಂತ ಹೇಳಿದ್ರೆ ನಾಗರ ಪಂಚಮಿ. ನಾಗರ ಪಂಚಮಿ ಅಂದರೆ ಎಲ್ಲರೂ ಆಡ್ಕೊಳ್ತಾರೆ ನಮಗೆ. ಏನು ಇವರು ಹಿಂದಿನ ಕಾಲದಲ್ಲಿ ಅಂತ ಹೇಳಿದ್ರೆ ಭಾರತೀಯರು ಅಂತ ಹೇಳಿದ್ರೆ ಅವರು ಹಾವಾಡಿಗರು, ಅವರು ಮೂಢನಂಬಿಕೆಯವರು, ಅವ್ರಿಗೆ ಏನೂ ಗೊತ್ತೇ ಇಲ್ಲ, ಸೈಂಟಿಫಿಕ್ ಏನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಸೈಂಟಿಫಿಕ್ ಗೊತ್ತಿದ್ದು ಅವ್ರಿಗೆ ಗೊತ್ತಿಲ್ಲ, ನಿಜವಾದ ನಮ್ಮ
ಹಿರಿಯರಿಗೆ ಗೊತ್ತಿದ್ದಂಥ ಸೈಂಟಿಫಿಕ್ ಯಾರಿಗೂ ಗೊತ್ತಿಲ್ಲ. ನಾಗರ ಪಂಚಮಿ ಅಂದರೆ ಯಾವುದಕ್ಕೆ ಪೂಜೆ ಮಾಡ್ತೀವಿ ನಾವು? ಯಾವುದಕ್ಕೆ ಪೂಜೆ ಮಾಡ್ತೀವಿ? ನಾಗರನ್ನ ಪೂಜೆ ಮಾಡ್ತೀವಿ. ನಾಗರಿಂದ ಇವಾಗೆಲ್ಲ ನಾವೆಲ್ಲ ಬರೀ ಕಲ್ಲಲ್ಲಿ, ಅಂದರೆ ನಾಗರ ತೊಗೊಂಬರಕ್ಕಾಗಲ್ಲ ಕಲ್ಲಲ್ಲಿ. ಇವತ್ತಿಗೂ ಸಹ ಉತ್ತರ ಕನ್ನಡದ ಕಡೆ ಹೋದರೆ ನೀವು ಇವತ್ತು ಸಹ ಜೀವಂತವಾದ ಹಾವುಗಳಿಂದ ತೊಗೊಂಬಂದು ಅಲ್ಲಿ ಇದಿಡ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ನಾಗರ ಹಾವಿದೆಯಲ್ಲ ಅದು ರೈತರ ಸ್ನೇಹಿ. ನಾನು ಭೂತರುಣ ಅಂತ ಹೇಳಿದೆ. ಭೂತರುಣ ಅಂದರೆ ಎಲ್ಲ ನಾವೆಲ್ಲರೂ ಮಾಡಬೇಕು ಅಂತ ಹೇಳಿದ್ವಿ. ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಅದನ್ನು ಹೇಳೋದು ಮರ್ತೋದೆ. ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಹಬ್ಬ ಆದಮೇಲೆ ಸಂಜೆ ಹೊತ್ತು ಏನು ಮಾಡ್ತೀವಿ ನಾವು? ಎಷ್ಟೊಂದು ಜನಕ್ಕೆ ಇವಾಗ ಬೆಂಗಳೂರಲ್ಲಿರೋರು ಗೊತ್ತಿರಲ್ಲ, ಹಳ್ಳಿಲಿದ್ದವ್ರಿಗೆ ಗೊತ್ತಿರುತ್ತೆ, ಕಿಚ್ಚು ಹಾಯಿಸ್ತಾರೆ ಅಂತ. ಎಷ್ಟು ಜನಕ್ಕೆ ಗೊತ್ತು ಕಿಚ್ಚು ಹಾಯಿಸೋದು? ಕೈ ಎತ್ತಿ ನೋಡೋಣ. ಹಾಂ, ಒಂದು 2-3 ಜನಕ್ಕೆ ಮಾತ್ರ ಗೊತ್ತು. ಏನಂದರೆ ಕಿಚ್ಚು ಹಾಯಿಸೋದು ಅಂತ ಹೇಳಿದ್ರೆ, ಅವತ್ತಿನ ದಿವಸ ನಮ್ಮ ಮನೆಯಲ್ಲಿರೋಂಥ ಹಸುಗಳು, ದನಗಳ ಕಡೆಗಳಿರುತ್ತಲ್ಲ, ಅವಕ್ಕೆಲ್ಲ ಕೋಡುಗಳಿಗೆಲ್ಲ ಚೆನ್ನಾಗಿ ಇದು ಮಾಡಿ, ಕೋಡುಗಳೆಲ್ಲ ಜೀವಿ ಚೆನ್ನಾಗಿ ಮೈಕೈ ಎಲ್ಲ ತೊಳೆದು ಆ ಗೊರಸೆಲ್ಲನೂ ತೆಗೆದು ಅದಕ್ಕೆ ಚೆನ್ನಾಗಿರೋಂಥ ಲಾಳ ಎಲ್ಲ ಹೊಡಿಸಿ, ಅದಾದಮೇಲೆ ಚೆನ್ನಾಗಿ ಬೆಳೂನೆಲ್ಲ ಕಟ್ಟಿ ಎಲ್ಲ ಪೂಜೆ ಮಾಡಿ, ಅದಾದಮೇಲೆ ಕಿಚ್ಚಾಯಿಸು ಅಂತ ಹೇಳಿದ್ರೆ ಅಲ್ಲೊಂದು ಬೆಂಕಿ ಇರುತ್ತೆ, ಬೆಂಕಿ ಮೇಲೆ ಹಾಯಿಸ್ತೀವಿ. ಯಾಕೆ ಬೆಂಕಿ ಮೇಲೆ ಹಾಯಿಸ್ತೀವಿ, ಕಿಚ್ಚು ಹಾಯಿಸ್ತೀವಿ ಅಂತ ಹೇಳಿದ್ರೆ, ಆ ಹಸು ದನಗಳ ಕರಗಳ ಹತ್ರ ಅದ್ರ ಮೇಲ್ಗಳೆಲ್ಲ ಸಣ್ಣ ಸಣ್ಣದ ಜಿಗಟಗಳು ಅಂತ ಕೂತ್ಬಿಟ್ಟಿರುತ್ತೆ, ಅಥವಾ ತಿಗಣೆಗಳು ಕೂತ್ಬಿಟ್ಟಿರುತ್ತೆ. ಅದನ್ನು ತೆಗಿಯೋಕ್ಕಾಗಲ್ಲ ನಾವು. ಯಾವಾಗ ಈ ಬೆಂಕಿ ಮೇಲೆ ಹಾಕಿ, ಬೆಂಕಿ ಅಂದರೆ ಇವಾಗ ಒಂಥರ ಸುಮ್ಮನೆ ಹಾರಿಸೋದಲ್ಲ, ಅಲ್ಲಿ ಶುದ್ಧ ಬೆಂಕಿ ಇರ್ತಿತ್ತು. ಆ ಬೆಂಕಿ ಮೇಲೆ ಹೋದಾಗ ಏನಾಗ್ತಿತ್ತು, ಅದ್ರ ಮೇಲೆ ಮೈಯೆಲ್ಲ ಶಾಖ ಆಗ್ತಿತ್ತು. ಆ ಶಾಖ ಆದಾಗ ಆ ಶಾಖಕ್ಕೆ ಅದ್ರ ಮೇಲಿರೋಂಥ ಕ್ರಿಮಿಕೀಟಗಳೆಲ್ಲ ಸಾಯ್ತಾ ಇತ್ತು. ಇದನ್ನೇನೆ ಅಂದರೆ ಅಲ್ಲಿ ನಾವು ಭೂತರುಣ ನೋಡಿದ್ವಿ. ಇದೇ ರೀತಿ ಭೂತರುಣ ನಾವು ಇಲ್ಲಿ ಬಂದು ನೋಡ್ತೀವಿ. ಯಾವುದು ಅಂತ ಹೇಳಿದ್ರೆ, ನಾಗರ ಪಂಚಮಿ ದಿವಸ, ನಾಗರ ಪಂಚಮಿ ನಾಗರ ಹಾವು ಇದೆಯಲ್ಲ ಅದು ರೈತರ ಸ್ನೇಹಿ. ಯಾಕೆಂದರೆ ನಾಗರ ಹಾವು ಎಲ್ಲಿ ನೋಡ್ತೀವಿ, ಎಲ್ಲ ಕಡೆನೂ ಹಾವುಗಳು, ಎಲ್ಲ ಹಾವು ವಿಷಕಾರಿ ಅಲ್ಲ. ಈ ಕೆರೆ ಹಾವುಗಳು ಅಂತೆಲ್ಲ ಇರ್ತಲ್ಲ, ಎಲ್ಲ ನೀವು ಗದ್ದೆಗಳ ಪಕ್ಕ ಕೆರೆ ಹಾವುಗಳು ಅಂತ ಇರ್ತಾರೆ. ಕೆರೆ ಹಾವು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಆ ಗದ್ದೆಗಳಲ್ಲಿರೋಂಥ ಇಲಿಗಳಿರುತ್ತಲ್ಲ, ಆ ಇಲಿಗಳನ್ನೆಲ್ಲ ತಿಂದು ಹಾಕತ್ತೆ. ಆ ಇಲಿಗಳಿಂದ ತಿಂದು ಹಾಕೋದ್ರಿಂದಾನೇ ಅವನಿಗೆ ನಮ್ಗೆ ಸಹಾಯ ಮಾಡ್ತಲ್ವಾ, ಅವ್ನಿಗೆ ಹೋಗಿ ನಮಸ್ಕಾರ ಮಾಡ್ತೀವಿ ನಾವು. ಅದು ಇರೋದು. ಮತ್ತು ಅವಾಗಲೇ ಜೋಕಾಲಿ ಹಬ್ಬ ಅಂತ ಮಾಡ್ತೀವಿ. ಅದಕ್ಕೂ ನಮ್ಮ ಇವ್ರು ಬರ್ದಿದ್ದಲ್ಲ, ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ಅಂತ ಅದು ಇದೆ. ಆಮೇಲೆ ಅಣ್ಣ ಬರಲಿಲ್ಲ, ಇನ್ನೂ ಯಾಕೆ ಕರಿಯಾಕೆ ಬರಲಿಲ್ಲ ಅಣ್ಣ ಶ್ರಾವಣ ಅಂತ ಬರುತ್ತೆ ಅಂತಂದರೆ, ಆ ಸಮಯದಲ್ಲಿ ಶ್ರಾವಣ ಮಾಸ ಬಂದಾಗ ಏನಂದರೆ, ಈ ಸಮಯದಲ್ಲಿ ನಾವು ಎಲ್ಲರೂ ನಮ್ಮ ಜೋಕಾಲಿ ಕಟ್ತೀವಿ. ಅಂದರೆ ಎಲ್ಲದು ಚೆನ್ನಾಗಿ ಬೆಳೆದಿರುತ್ತೆ, ಬೆಳೆದು ಬಿಟ್ಟಾಗ ಅದರಲ್ಲಿ ಆಡೋವಂಥದ್ದು ಜೋಕಾಲಿ ಮಾಡ್ತೀವಿ. ಪ್ರತಿಯೊಂದು ಹಬ್ಬದ ಹಿಂದೇನೂ ಇದೆ. ಮತ್ತು ನಾವು ಗೌರಿ ಹಬ್ಬ ಮಾಡ್ತೀವಿ, ಗೌರಿ ಗಣೇಶ ಮಾಡ್ತೀವಿ. ಗೌರಿ ಗಣೇಶ ಮಾಡಬೇಕಿದ್ರೆ ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಇವರಿಗೆ ಎಲ್ಲರಿಗೂ ಹೋಗಿ ಬಾಗ್ನ ಕೊಡ್ತೀವಿ. ನಾವೆಲ್ಲರಿಗೂ ಅವ್ರಿಗೊಂದು ಏನೋ ಒಂದು ಕೊಡ್ತೀವಿ. ಅಂದರೆ ಬಳೆ ತೊಟ್ಕೊಳ್ಳೋಕ್ಕೆ ಅಂತ ಕೊಡ್ತೀವಿ. ಅವ್ರ ಹತ್ರ ದುಡ್ಡಿರೋದಿಲ್ಲ ಅಂತನಾ? ಅವ್ರ ಹತ್ರ ಬಳೆ ತೊಟ್ಕೊಳ್ಳೋಕ್ಕೆ 15, 20, 50, 100 ರೂಪಾಯಿ ಬಳೆ ಇರಲ್ಲ ಅಂತಲ್ಲ. ಆ ರೀತಿ ಕೊಟ್ಟಾಗ ನೀವು ಉಡುಗೊರೆ ಅಂತ ತೊಗೊಳ್ತೀರಲ್ಲ, ಅವತ್ತು ತುಂಬ ಖುಷಿ ಕೊಡುತ್ತೆ. ನಾನು ತೊಗೊಳ್ಬೇಕು ಅಂತ ಹೇಳೋದು ಅದಕ್ಕೇನು ಮಜಾ ಇರೋದಿಲ್ಲ. ಯಾರೋ ಒಬ್ರು ನನಗೆ ಕೊಟ್ರಪ್ಪ ಅಂತ ಅನ್ಸುತ್ತಲ್ಲ. ಹಾಗೆ ತವರು ಮನೆಯಲ್ಲಿ ಕೊಟ್ಟಾಗ ನೋಡಿ, ಅದೇ ಇದರಲ್ಲೂ ಏನು ಮಾಡ್ತೀವಿ ನಾವು, ನಾಗರ ಪಂಚಮಿ ದಿವಸ ನಾವು ತನಿ ಎರಿತೀವಿ. ತನಿ ಎರಬೇಕಿದ್ರೆ ಏನು ಮಾಡ್ತೀವಿ? ಆವಾಗ ತಣ್ಣಗಿರಲಿ ಬೆನ್ನು ಹೃದಯ ಅಣ್ಣ ತಮ್ಮದಿರ ಅಂದರೆ ತಣ್ಣಗಿರಲಿ ಬೆನ್ನು ಮತ್ತು ಉದರ. ಅವತ್ತೇನು ಮಾಡ್ತೀವಿ ನಾವು ಮಾಡಬೇಕಿದ್ರೆ, ಇಷ್ಟೊಂದು ಜನ ನೀವು ತನಿಯರಂದರೆ ಇಲ್ಲಿಗೆ ಹಾಲು ಮತ್ತು ಇದನ್ನು ಅರಳು ಮತ್ತು ಅಕ್ಕಿ ಹಿಟ್ಟನ್ನ ಹಾಕ್ತೀವಿ, ತಿರ್ಗಾ ಬೆನ್ನಿಗೆ ಮಾಡ್ತೀವಿ. ಅಂದರೆ ನನ್ನ ತವರು ಮನೆ ಚೆನ್ನಾಗಿರಲಿ, ನನ್ನ ತವ್ರ ಮನೆ ಚೆನ್ನಾಗಿದ್ದರೆ ಯಾರೇ ಗಂಡನ ಮನೆಗೆ ಹೋದ್ರೂ, ಎಷ್ಟೇ ಆದರೂ ತನ್ನ ಗಂಡನ ಮನೆ ಏನೇ ಆಗಿದ್ರು ಕೊನೆಗೆ ತನ್ನ ಕಾಪಾಡೋರು ಯಾರು? ತಾಯಿ ಮನೆಯೇ. ಇದನ್ನೇನೆ ನಾವು ದಕ್ಷಿಣ ಭಾರತದಲ್ಲಿ ನಾವು ಇದನ್ನು ಆಚರಿಸ್ತೀವಿ, ನಾಗರ ಪಂಚಮಿ ಆಚರಿಸ್ತೀವಿ. ಅದೇ ಉತ್ತರ ಭಾರತದಲ್ಲಿ ಏನು ಮಾಡ್ತಾರೆ? ರಕ್ಷಾಬಂಧನ ಮಾಡ್ತಾರೆ. ಆ ರಕ್ಷಾಬಂಧನಲ್ಲಿ ಏನು ಮಾಡ್ತಾರೆ ಅಂದರೆ, ಅಣ್ಣಂಗೆ ಬಂದು ತಂಗಿ ಅಥವಾ ಸಹೋದರಿಯರು ಬಂದು ಸಹೋದರಿಯರಿಗೆ ರಕ್ಷೆ ಕಟ್ತಾರೆ. ಆ ರೀತಿ ರಕ್ಷೆ ಕಟ್ಟೋದ್ರಿಂದ ನಿನ್ನನ್ನು ಕಾಪಾಡುವಂಥ ಜವಾಬ್ದಾರಿ ನನಗೆ ಅಂತ ಒಂದು ಕಟ್ಟಿಬದ್ಧ ಆಗತ್ತೆ. ನಾವು ಪ್ರತಿಯೊಂದು ಹಬ್ಬ ಹರಿದಿನ ಮಾಡಬೇಕಿದ್ರೆ ಕೈಗೆ ಕಂಕಣ ಅಂತ ಕಟ್ಕೋತೀವಿ. ಕಂಕಣ ಕಟ್ಕೊಂಡಾಗ ನಮಗೊಂದು ಕಾರಣ ಇರುತ್ತೆ. ಈ ಕಂಕಣ ಇದೆ ನನ್ನ ಕೈಯಲ್ಲಿ, ನನ್ನ ಕೈಯಲ್ಲಿ ರಕ್ಷೆ ಇದೆ ಅಂತ ಹೇಳಿದ್ರೆ ನಾನು ಯಾವುದೋ ಒಂದು ಮಹತ್ ಕಾರ್ಯಕ್ಕೆ ಸಿದ್ಧನಾಗಿದ್ದೀನಿ ಅಂತ. ಯಾವಾಗಲೂ ನನ್ನ ರಕ್ಷೆ ನನ್ನ ಕೈಯಲ್ಲಿ ನೋಡ್ತಾ ಇರುವಾಗ್ಲೂ, ಪ್ರತಿ ದಿವಸ ನಾನು ಬೆಳಗ್ಗೆ ಎದ್ದಾಗ ರಕ್ಷೆ ನೋಡೋಗ್ಲಿ, ಏನೇ ಕೆಲಸ ಮಾಡಬೇಕು ನಾನು ರಕ್ಷೆ ನೋಡಬೇಕಿದ್ರೆ ಇದು ನಾನು ಕಟ್ಟಿರೋದು ದೇಶ ಸೇವೆಗೋಸ್ಕರ, ನಾನು ಸನಾತನ ಧರ್ಮದ ಉದ್ಧಾರಕ್ಕೋಸ್ಕರ ಕಟ್ಟಿದ್ದೀನಿ ಅಂತ. ಹಾಗಾಗಿ ನಾವು ಹಾಕ್ಕೊಳ್ಳೋವಂಥ ಬಟ್ಟೆಗಳು, ಕೈಗೆ ಹಾಕ್ಕೊಳ್ಳೋವಂಥದ್ದು ಪ್ರತಿಯೊಂದೂ ಒಂದೊಂದು ಸಂಕೇತಗಳಿರುತ್ತೆ. ಗೌರಿ ಗಣೇಶ ಹಬ್ಬ ಮಾಡ್ತೀವಿ. ಗಣೇಶ ಹಬ್ಬಕ್ಕೆ ನಮಗೆಲ್ಲರಿಗೂ ಗೊತ್ತು. ನಾವೆಲ್ಲ ಏನು ಮಾಡ್ತಿದ್ವಿ ಗಣೇಶ ಹಬ್ಬ ಅಂತ ಹೇಳಿದ್ರೆ ಏನು ಹೇಳ್ತಿದ್ವಿ ನಾವು? ಚಿಕ್ಕ ಹುಡುಗರಲ್ಲಿ ಬೇಕಾದ್ರೆ ಗಣೇಶ ಬಂದ ಕಾಯಿ ಕಡುಬು ತಿಂದ, ಚಿಕ್ಕ ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ. ಏನು ಚಿಕ್ಕ ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ ಏನು ಅರ್ಥ ಅಂದರೆ ಯಾರಿಗೂ ಗೊತ್ತಿಲ್ಲ.
ಅದರಿಂದ ಎಷ್ಟು ಚೆನ್ನಾಗಿರೋ ವೈಜ್ಞಾನಿಕ ಕಾರಣಗಳಿದೆ ಅಂತ ಹೇಳಿದ್ರೆ, ಬೇಸಿಗೆ ಕಾಲದಲ್ಲಿ ಇಡೀ ಇದು ಕೆರೆಗಳು ಬತ್ತೋಗ್ಬಿಟ್ಟಿದ್ದಾಗ ಏನಂದರೆ, ಬೇಸಿಗೆ ಇದು ಮಣ್ಣುಗಳೆಲ್ಲ ತೊಗೊಬೇಕಾದ್ರೆ ಕೆರೆಗಳಲ್ಲಿ ಮಣ್ಣುಗಳು ತುಂಬ್ಕೊಂಡ್ಬಿಟ್ಟಿರುತ್ತೆ, ಜಡಿ ಮಣ್ಣುಗಳು ತುಂಬ್ಕೊಂಡಿರುತ್ತೆ, ನೀರು ಪ್ರಮಾಣ ಜಾಸ್ತಿ ಕಲೆಕ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಲ್ಲರೂ ನಿಮಗೆ ಹಳ್ಳಿಗಳ ಕಡೆ ಇದ್ದರೆ ಆ ಬೇಸಿಗೆ ಕಾಲದಲ್ಲಿ ಹೋಗ್ಬಿಟ್ಟು ಎಲ್ಲ ಮಣ್ಣುಗಳು ತೆಗಿತಾರೆ. ಮಣ್ಣು ತೆಗೆದು ಗೋಡು ಮಣ್ಣು ತೆಗೆದು ಅದನ್ನು ತಮ್ಮ ಜಮೀನುಗಳಿಗೆ ಹಾಕೊಂಡು ಹೋಗ್ತಾರೆ. ಜಮೀನುಗಳು ಹಾಕಿದ್ರೆ ಹಳ್ಳಗಳು ಮಾಡ್ತಾರೆ. ಹಳ್ಳಗಳು ಮಾಡಿದಾಗ ಇದರಲ್ಲಿ ಮಳೆಗಾಲದಲ್ಲಿ ಮಳೆ ಬಂದಾಗ ಜಾಸ್ತಿ ನೀರು ತುಂಬಿಕೊಳ್ಳುತ್ತೆ. ಹಾಗಾಗಿ ನಾವು ಆ ಮಣ್ಣುಗಳಿದೆಯಲ್ಲ, ಆ ಮಣ್ಣನ್ನ ತೊಗೊಂಡ್ಬಿಡ್ತೀವಿ, ಅದೇ ಜೇಡಿ ಮಣ್ಣನ್ನು, ಅದನ್ನು ನಾವು ಗಣೇಶ ಮಾಡ್ತೀವಿ. ಜಡಿ ಮಣ್ಣು ತಾನೇ ಗಣೇಶ ಮಾಡೋದು. ಇವಾಗ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡ್ತಾರೆ, ಅವಾಗ ಮಣ್ಣಲ್ಲೇ ಮಾಡ್ತಾ ಇದ್ರು. ಹಾಗೆ ಮಣ್ಣಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಮಣ್ಣಲ್ಲಿ ಗಣೇಶ ಮಾಡ್ತೀವಿ. ಎಲ್ಲ ಮನುಷ್ಯ ಅದು ಚಿಕ್ಕೆರೆಯಲ್ಲಿ ಅದರಲ್ಲಿ ಏನಂತ ಹೇಳಿದ್ರೆ, ಚಿಕ್ಕೆರೆಯಲ್ಲಿ ಎದ್ದ ಅಂದರೆ ಅಲ್ಲಿಂದ ತೊಗೊಳ್ತೀವಿ, ಚಿಕ್ಕೆರೆಯಲ್ಲಿ ಬಿದ್ದ ಅಲ್ಲಿಂದ ಎತ್ಕೊಂಡ್ಬಂದಿರ್ತೀವಿ ನಾವು. ಅದಾದಮೇಲೆ ಏನಾಗುತ್ತೆ ಅಂದರೆ, ಕೋಡಿ ಹೊಡಿಯುತ್ತೆ, ಜೋರಾಗಿ ಮಳೆ ಬರುತ್ತೆ. ಜೋರಾಗಿ ಮಳೆ ಹೊಡೆದಾಗ ಕೋಡಿ ಬಂದುಬಿಡುತ್ತೆ. ಆ ಕೋಡಿ ಬಂದಾಗ ಒಡ್ಲು ಕಟ್ಟಬೇಕಲ್ವ ನಾವು. ಒಡ್ಲು ಕಟ್ಟಬೇಕಿದ್ರೆ ಶಿಥಿಲಾಗ್ಬಿಟ್ರೆ ಈ ಗಣೇಶ ತೊಗೊಂಡೋಗಿ ಬಿಡೋದ್ರಿಂದ ತಿರ್ಗಾ ಮಣ್ಣು ತೆಗೆದು ಅಲ್ಲಿಗೆ ತಂದು ಹಾಕ್ತೀವಿ. ಅಲ್ಲಿಗೆ ಗೋಡೆ ಗಟ್ಟಿಯಾಗತ್ತೆ, ತಡೆಗೋಡೆ ಗಟ್ಟಿಯಾಗತ್ತೆ. ಅಂದರೆ ಚಿಕ್ಕ ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ನಾವು ಸುಮ್ಮನೆ ಸಾಧಾರಣವಾಗಿ ಹೇಳ್ತೀವಿ. ಅದ್ರ ಹಿಂದೆನೂ ಒಂದು ವೈಜ್ಞಾನಿಕ ಕಾರಣಗಳಿದೆ. ಇನ್ನು ದಸರಾ ಅಂತ ಹೇಳ್ತಾ ಹೋಗ್ಬೇಕಾದ್ರೆ ಅದರಲ್ಲಿ ನಮಗೆ ಮಾತಾ ದುರ್ಗೆ, ಆ ದುರ್ಗೆನ 10 ದಿವಸಗಳು ನಾವು ದಸರಾ ಅಂದರೆ 10 ದಿವಸಗಳ ಕಾಲ ಅದರದ್ದೇ ಒಂದು ದೊಡ್ಡದಾದ ಕಥೆ ಹೇಳ್ತಾ ಹೋಯಿತು ಅಂದರೆ ತುಂಬ ದೊಡ್ಡದಿದೆ. ಅದು ಎಲ್ಲ ಕಡೆ ನಾಡಿನಾದಂಥ ನಾವು ಕರ್ನಾಟಕದ ನಾಡಿನ ಹಬ್ಬನೇ ದಸರಾ. ಅದರಲ್ಲೂ ಅಷ್ಟೇ 10 ದಿವಸನೂ ಬೇರೆ ಬೇರೆ ರೂಪಗಳಲ್ಲಿ ನಾವು ತಾಯಿ ಚಾಮುಂಡಿನ ನಾವು 10 ದಿವಸಗಳದ್ದು ಬೇರೆ ಬೇರೆ ರೂಪದಲ್ಲಿ ನೋಡ್ತೀವಿ. ರೂಪದಲ್ಲಿ ನೋಡಿ ಅದನ್ನು ಆಕೆಯನ್ನು ನಾವು ಅಲಂಕಾರ ಮಾಡ್ತೀವಿ. ಕೊನೆಯಲ್ಲಿ ದೊಡ್ಡದಾಗಿ ನಾವು ದಸರಾ ಮಾಡಿ ಸೀಮೋಲ್ಲಂಘನ ಅಂತ ಮಾಡ್ತೀವಿ. ಅಂದರೆ ಸೀಮೋಲ್ಲಂಘನ ಅಂದರೆ ಕೊನೆಯ ದಿವಸ ಸೀಮೋಲ್ಲಂಘನ ಅಂದರೆ ವಿಜಯದಶಮಿ ಅಂತ ಹೇಳ್ತೀವಿ. ವಿಜಯದಶಮಿ ಅಂತ ಹೇಳಿದ್ರೆ ಅವತ್ತಿನ ದಿವಸ ಏನೇ ಕೆಲಸ ಕಾರ್ಯಗಳು ಮಾಡಿದ್ರೆ ಎಲ್ಲವುದು ವಿಜಯ ಆಗತ್ತೆ ಅಂತ. ಯಾತಕ್ಕಪ್ಪ ವಿಜಯದಶಮಿ ಆಚರಿಸ್ತೀವಿ ಅಂತ ಹೇಳಿದ್ರೆ, ನಾನು ರಾಮಾಯಣದ ಕತೆ ಹೇಳಿದೆ. ರಾಮಾಯಣದಲ್ಲಿ ರಾವಣನ ಕೊಂದಿದ್ದ ದಿವಸ ವಿಜಯದಶಮಿಯಾಗಿತ್ತು. ಹಾಗಾಗಿ ಅದನ್ನು ಸಂಭ್ರಮದಿಂದ ಆಚರಣೆ ಮಾಡ್ತೀವಿ, ವಿಜರಣೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಬನ್ನಿ ಮರ ಕಡೆಯಿಂದೆಲ್ಲ ಅದು ಸಾಂಕೇತಿಕವಾಗಿ ಬನ್ನಿ ಕಡಿಯೋದು. ಆ ಬನ್ನಿ ಕಡ್ದಲ್ಲಿಂದ ಸೀಮೋಲ್ಲಂಘನ ಅಂದರೆ ಒಂದು ರಾಜರು ಇನ್ನೊಂದು ರಾಜ್ಯನ ಅವಾಗ ಅಕ್ಕಪಕ್ಕದಲ್ಲಿ ಕಲ್ಬೇಕಿದ್ರೆ ವಿಜಯದಶಮಿ ದಿವಸ ಹೋಗಿ ಸೀಮೋಲ್ಲಂಘನ ಮಾಡ್ತಾ ಇದ್ರು. ಅಂದರೆ ಅವತ್ತಿನ ದಿವಸ ಏನೇ ಕೆಲಸ ಮಾಡಿದ್ರು ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ, ಯಾಕೆಂದರೆ ರಾಮ ಗೆದ್ದಿದ್ದ ಅಂತ. ಇನ್ನು ವಿಜಯದಶಮಿ ಆದ 21 ದಿವಸಕ್ಕೆ ಯಾವ್ದು ಹಬ್ಬ ಬರುತ್ತೆ? 21 ದಿವಸಕ್ಕೆ ದೀಪಾವಳಿ ಬರುತ್ತೆ. 21ನೇ ದಿವಸಕ್ಕೆ ದೀಪಾವಳಿ ಯಾಕೆ ಬರುತ್ತೆ ಯೋಚನೆ ಮಾಡಿದ್ದೀವಾ? ಯಾಕೆ ಅಂತ ಹೇಳಿದ್ರೆ, ರಾಮ ಗೆದ್ನಲ್ವಾ, ಗೆದ್ದಾದ್ಮೇಲೆ ತಿರ್ಗಾ ಎಲ್ಲಿ ಹೋಗಬೇಕು ಅವನು ಗೆದ್ಮೇಲೆ ಹೇಳಿದ್ನಲ್ಲ, ಆಫೀಸರ್ ನಮ್ಮ ಈ ಲಂಕಾ ಮೊದಲೇ ಹೇಳಿದೆ, ಲಕ್ಷ್ಮಣ ಇಲ್ಲೇ ಉಳ್ಕೊಂಡು ನನಗೆ ಇಲ್ಲ ನಾನು ಉಳ್ಕೊಳ್ಳೋಂಗಿಲ್ಲ, ವಾಪಸ್ಸು ನಮ್ಮ ಅಯೋಧ್ಯೆಗೆ ಹೋಗಬೇಕು, ನನ್ನ ಜನ್ಮಭೂಮಿಗೆ ಹೋಗಬೇಕು ಅಂತ ಅಯೋಧ್ಯೆಗೆ ಹೋಗಬೇಕು ಅಂದಾಗ ಏನು ಮಾಡ್ತಾರೆ ಅಂದರೆ, ರಾಮ, ಲಕ್ಷ್ಮಣ, ಸೀತಾ ಮತ್ತು ಆಂಜನೇಯ 4 ಜನ ಏನು ಮಾಡ್ತಾರೆ, ರಾವಣ ಹತ್ರ ಇರೋಂಥ ಪುಷ್ಪಕ ವಿಮಾನ ತಗೊಂಡು ಅಲ್ಲಿಂದ ಹಾರ್ಬಿಡ್ತಾರೆ. ಆದರೆ ಆ ಪಟ್ಟಾಭಿಷೇಕ ನೋಡೋಕ್ಕೆ ನಾವು ಬರಬೇಕು ಅಂತ ಹೇಳಿದಾಗ ಬನ್ನಿ ನೀವು ನಡ್ಕೊಂಬನ್ನಿ ಅಂತ ಕರೀತಾರೆ ಕಪಿಸೇನೆಗಳಿಗೆ. ಇವತ್ತು ನೀವು ಗೂಗಲಲ್ಲಿ ಇಲ್ಲೇ ಬೇಕಿದ್ರೆ ಕೂತ್ಕೊಂಡು ಗೂಗಲ್ ನೋಡ್ಕಿ, ಶ್ರೀಲಂಕಾ ಟು ಅಯೋಧ್ಯ ಅಂತ ನೋಡಿ, 4900 ಚಿಲ್ಲರೆ ಅಂದರೆ ಅಪ್ರಾಕ್ಸಿಮೇಟ್ಲಿ 5000 ಕಿಲೋಮೀಟರ್ ಅಂತ ಬರುತ್ತೆ. ಅಲ್ಲಿ 21 ದಿವಸ ಬೈ ವಾಕ್ ಅಂತ ನೋಡಿ, ಅಲ್ಲಿ ಒಂದು ಇರುತ್ತೆ ನಿಮಗೆ ವಾಕು, ಟ್ರೈನು ಅಂತೆಲ್ಲ ಇರುತ್ತೆ, ಏರೋಪ್ಲೇನ್ ಅಂತ ಇರುತ್ತೆ. ಬೈ ವಾಕ್ ಅಂದಾಗ 21 ದಿವಸ ಅಂತ ಕೊಡುತ್ತೆ. ಅಂದರೆ ಸತತವಾಗಿ 21 ದಿವಸ ನಡೆದ್ರೆ ಎಲ್ಲಿಗೆ ತಲ್ತೀವಿ? ಲಂಕಾದಿಂದ ಅಯೋಧ್ಯೆಗೆ. ಹಾಗಾಗಿ ಅಯೋಧ್ಯೆಗೆ ರಾಮ ಪುರಪ್ರವೇಶ ಮಾಡೋದ್ನಲ್ಲ, ಅಂದರೆ ಅಲ್ಲಿ ಇವನು ತನ್ನ ಸೇನೆ ಎಲ್ಲ ಬರೋರ್ಗು ಅಲ್ಲೇ ಹೊರಗಡೆ ಇದ್ದ. ಅದಾದಮೇಲೆ ತನ್ನ ಸೇನೆ ಎಲ್ಲ ಬಂದ ಮೇಲೂ ಪುರಪ್ರವೇಶ ಮಾಡ್ದ. ಹಾಗಾಗಿ ಅವತ್ತು ನಾವು ದೀಪಾವಳಿ ಮಾಡ್ತೀವಿ. ನಾವು ಆ ದೀಪಾವಳಿ ಮಾಡೋಕ್ಕೆ ಸಡಿ ನಾನು ತುಂಬ ದೀಪಾವಳಿ ಅಂದರೆ ಸಂತೋಷ. ನಾವು ಏನೇ ಮಾಡಬೇಕಿದ್ರೂ ಪಟಾಕಿಗಳನ್ನ ಸಿಡಿಸ್ತೀವಿ. ಹಾಗಾಗಿ ಪಟಾಕಿ ಸಿಡಿಸ್ತಾರೆ. ಇದ್ರ ಹಿಂದೇನು ವೈಜ್ಞಾನಿಕ ಕಾರಣಗಳಿದೆ. ಹೀಗೆ ನಾನು ಹೇಳ್ತಾ ಹೋಯ್ತು ಅಂತ ಹೇಳಿದ್ರೆ ಇಡೀ ದಿವಸಗಳು ನಾನು ಒಂದೊಂದು ಹಬ್ಬಗಳು ನಾನು ತುಂಬ, ಯಾಕೆಂದರೆ ನನಗೆ ಕೊಟ್ಟಿರೋ ಸಮಯಗಳು ಇಷ್ಟಿತ್ತು. ಸೊ ಹಾಗಾಗಿ ನಾನು ಸಮಯದಲ್ಲಿ ಪರಿಧಿಲಿ ಹೋಗಿ ಹೇಳ್ತಾ ಹೋದೆ. ನಾವು ಬೇಕಿದ್ರೆ ಒಂದೊಂದು ಹಬ್ಬಗಳನ್ನ ಕುರಿತಾಗೇ ನಾನು ಅರ್ಧ ಗಂಟೆ ಮಾತಾಡಬಲ್ಲೆ. ಇದೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಮುಂಚೆನೇ ಹೇಳಿದೆ, ಈ ಹಬ್ಬಗಳನ್ನು ಖಂಡಿತವಾಗಲೂ ನಮ್ಮ ಮಕ್ಕಳುಗಳಿಗೆ ತಿಳಿಸ್ಬೇಕು. ನಮ್ಮ ಮಕ್ಕಳಿಗೆ ತಿಳಿಸ್ದಾಗ್ಲೇ ಅವರಿಗೆ ನಮ್ಮ ಪ್ರತಿ ಹಬ್ಬದ ಹಿಂದಿರೋಂಥ ಅದರ ವೈಶಿಷ್ಟ್ಯಗಳೇನು ಅಂತ ಗೊತ್ತಾಗುತ್ತೆ. ಯಾತಕ್ಕೆ ಹಬ್ಬಗಳು ಮಾಡಿದ್ರು, ನಮ್ಗೆ ಯಾವಾಗಲೂ ಪ್ರೈಡ್ ಇಡಬೇಕು. ನಾವು ಯಾವಾಗಲೂ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಬರೀ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳಿದೀವಿ, ಬರೀ ಅಕ್ಬರ್ ದ ಗ್ರೇಟ್ ಅಂತ ಹೇಳಿದೀವಿ, ಬರೀ ಮೊಘಲರು ಯಾರು ನಮ್ಮ ಮೇಲೆ ಆಳ್ವಿಕೆ ಮಾಡಿದ್ರಲ್ಲ ಅವ್ರನ್ನೇ ದಬ್ಬಾಳಿಕೆ ಮಾಡಿದ್ರಲ್ಲ ಅವ್ರನ್ನೇ ಗ್ರೇಟ್ ಅಂತ ಹೇಳ್ತಿದ್ದೀವಿ. ಸುಮಾರು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಈ ಮೊಘಲರ ಆಕ್ರಮಣ ಅಥವಾ ಇವರ ಅರಬ್ಬರ ಆಕ್ರಮಣ ಆಗಿದ್ದು 7ನೇ ಶತಮಾನದಿಂದ 7ನೇ ಶತಮಾನದಿಂದ. ಆದರೆ ಮೊಟ್ಟ ಮೊದಲಿದ್ದಾಗ ಅವರು ನಮ್ಮ ಭಾರತದ ಮೇಲೆ ಅವ್ರದ್ದು ಒಂದು ಹಿಡಿತ ಸಾಧಿಸಿದ್ದು ಯಾವಾಗ? 12ನೇ ಶತಮಾನ. ಅಂದರೆ 7ರಿಂದ 12 ಶತಮಾನದಲ್ಲಿ ಎಷ್ಟು ಶತಮಾನ ಆಯಿತು? 5 ಶತಮಾನ. ಅಂದರೆ 500 ವರ್ಷಗಳ ಕಾಲ ನಮ್ಮವರು ಅವ್ರನ್ನ ತಡೆದಿಟ್ಟಿದ್ರು. ಇದು ಯಾರಾದರೂ ಹೇಳ್ತಾರಾ?
ಅಲೆಕ್ಸಾಂಡರ್ ಅವನ ಯಾರು ಅವ್ರ ಅಲೆಕ್ಸಾಂಡರ್ ಗುರು ಯಾರು? ಅರಿಸ್ಟಾಟಲ್ ಅಲೆಕ್ಸಾಂಡರ್ ಎಲ್ಲ ಗೆದ್ಕೊಂಡ್ಬಂದ್ಬಿಡ್ತಾನೆ. ಇಡೀ ವಿಶ್ವನೇ ಗೆದ್ಬಿಟ್ಟು ನಾನು ಎಲ್ಲ ಗೆದ್ಬಿಟ್ಟು ನಾನು ಹೇಳ್ತಾನೆ ಅವನು ಅರಿಸ್ಟಾಟಲ್ ಹತ್ರ ಹೋಗ್ಬಿಟ್ಟು ನಾನು ಇಡೀ ವಿಶ್ವ ಗೆದ್ಬಿಟ್ಟಿದ್ದೀನಿ, ಈಗ ನಾನು ಭಾರತದ ಕಡೆ ಹೋಗ್ತಿದ್ದೀನಿ, ಭಾರತ ಗೆದ್ಕೊಂಡ್ಬರ್ತೀನಿ ಅಂತಾನೆ. ಅವಾಗ ಅರಿಸ್ಟಾಟಲ್ ಹೇಳ್ತಾನೆ, ನೀನು ಇಡೀ ಪ್ರಪಂಚ ಗೆದ್ದಿದ್ಯಾ ಸರಿ, ಆದರೆ ಭಾರತದ ಕಡೆ ಮಾತ್ರ ಹೋಗಬೇಡ, ನೀನು ಅಲ್ಲಿ ಆಗಲ್ಲ ಅಂತಾನೆ. ಇಡೀ ಪ್ರಪಂಚನ ಗೆದ್ನಲ್ಲ, ಭಾರತ ಏನು ಅಂತ ಹೇಳ್ಕೊಂಡು ಬರ್ತಾನೆ. ಎಲ್ಲಿ ಹೋಗ್ತಾನೆ ಅಲೆಕ್ಸಾಂಡರ್? ಇಲ್ಲಿಂದ ಹೋಗ್ತಾನೆ ಗೊತ್ತಾ ನಿಮಗೆ? ಸಿಂಧೂ ನದಿ ದಾಟದೇ ಇಲ್ಲ. ಅಂದರೆ ಭಾರತದ ಆ ಕಡೆ ಇನ್ನು ಭಾರತಕ್ಕೆ ಬರಲಿಲ್ಲ ಅವನು. ಅಲ್ಲಿಂದ ನಲ್ಲೇ ಪುರೂರವನ್ನು ಅಲ್ಲಿಂದ ಸೋತ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾನೆ ಅವನು. ಆ ಸೋತ್ ಹೋಗ್ಬೇಕಿದ್ರೆ ಅವನು ಖಿನ್ನತೆಯಿಂದಾನೆ ಅವನು ವಾಪಸ್ ಹೋಗೋದಿಲ್ಲ, ಗ್ರೀಸ್ಗೆ ಹೋಗೋದಿಲ್ಲ, ದಾರಿಲೇ ಸತ್ತು ಹೋಗ್ತಾನೆ ಅವನು. ಆ ಖಿನ್ನತೆಯಿಂದ ಸತ್ತು ಹೋಗ್ತಾನೆ. ಅಂದರೆ ಆ ಕ್ಷಾತ್ರ ತೇಜ ಇತ್ತು. ಈ ಕ್ಷಾತ್ರ ತೇಜನ ನಮ್ಮ ಮಕ್ಳಿಗೆ ಹೇಳ್ಕೊಟ್ಟಿದ್ದೀವಿ ನಾವೇನು ಹೇಳ್ಕೊಟ್ಟಿದ್ದೀವಿ? ಅಲೆಕ್ಸಾಂಡರ್ ಬಂದ ಭಾರತನ ಆಕ್ರಮಣ ಮಾಡ್ಕೊಳ್ಳೇ ಇಲ್ಲ. ಇನ್ನು ಮೊಘಲರು ದಾಳಿ ಮಾಡಿದ್ರು ಅಂದ್ರೆ ಮೊಘಲರು ಎಲ್ಲಿವರೆಗೂ ಬಂದರು? ಉತ್ತರ ಭಾರತದವರೆಗೂ ಮಾತ್ರ ಬಂದರು. ದಕ್ಷಿಣ ಭಾರತದ ಮಧ್ಯಪ್ರದೇಶದಿಂದ ಈ ಕಡೆ ಅರಬ್ ಮೊಘಲರು ದಾಳಿ ಮಾಡೋಕ್ಕೆ ಆಗಲಿಲ್ಲ ಅವರಿಗೆ. ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಒಂದು ಅಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಮೇಲೆ ಬಂತು, ಇನ್ನೊಂದು ಕಡೆ ಛತ್ರಪತಿ ಶಿವಾಜಿ ಬಂದ, ಇವರೆಲ್ಲ ಅಲ್ಲಿ ತಾಡಿದ್ರು. ಹಾಗಾಗಿ ನೀವು ನೋಡ್ತೀರಿ ದಕ್ಷಿಣದ ಕಡೆ ಜಾಸ್ತಿಯಾದ ಮುಸಲ್ಮಾನರು ದಬ್ಬಾಳಿಕೆ ಇಲ್ಲ. ಎಲ್ಲೋ 4 ಕಡೆ ಇದೆ, ಜಾಸ್ತಿ ಇಲ್ಲ. ಇದನ್ನ ಯಾರಾದರೂ ಹೇಳ್ತೀವ ನಾವು? ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ, ನಮಗೆ ನಮ್ಮತನದ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳೋದೇನೆಂದರೆ, ಒಂದು ಗೆರೆ ಬೆಳಿತೀನಿ ನಾನು, ಇಲ್ಲೊಂದು ಗೆರೆ ಎಳಿತೀನಿ. ಈ ಗೆರೆನ ನಾನು ಇದನ್ನು ಮುಟ್ಟದಲ್ಲಿ ಸಣ್ಣದಾಗಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಒಂದು ಗೆರೆ ಎಳೆದಿದ್ದೀನಿ, ಆ ಗೆರೆನ ಮುಟ್ಟದಲ್ಲೇ ಸಣ್ಣದಾಗಿ ಮಾಡಬೇಕು ಅಂದರೆ ಏನು ಮಾಡ್ತೀರಾ ನೀವು? ಪಕ್ಕದಲ್ಲಿ ಒಂದು ದೊಡ್ಡ ಗೆರೆ ಎಳಿಬೇಕು. ಆ ಗೆರೆ ಎಳೆಯಕ್ಕೆ ನಾನು ಇಲ್ಲಿ ಬಂದಿರೋದು. ಇವತ್ತೆಲ್ಲ ಸಂಕುಚಿತ ಮನೋಭಾವನೆ ಇಟ್ಕೊಂಡು ಈ ಸಣ್ಣ ಗೆರೆಲೇ ಎಲ್ಲ ಇದ್ದೀವಿ ಇಲ್ಲಿ. ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಮ ಇತಿಹಾಸಗಳು ಗೊತ್ತಿಲ್ಲ, ನಮ್ಮ ಹಬ್ಬ ಹರಿದಿನಗಳು ಗೊತ್ತಿಲ್ಲ, ನಮ್ಮ ವೈಜ್ಞಾನಿಕ ಹಬ್ಬ ಹರಿದಿನಗಳ ಹಿಂದಿನ ಏನು ವೈಜ್ಞಾನಿಕ ಕಾರಣಗಳಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಸಣ್ಣ ಗೆರೆ ಕೂಪಮಂಡುಕದರಲ್ಲೇ ಇದ್ದೀವಿ. ಅದಕ್ಕೋಸ್ಕರ ನಾನು ಇವತ್ತೇನೆಂದರೆ, ನಾನೊಬ್ಬನೇ ಅಲ್ಲ, ನಾನು ಅಂತ ವೈಯಕ್ತಿಕವಾಗಿ ನಾನು ಅಂತಲ್ಲ, ನನ್ನಂಥವ್ರು ಏನಂತ ಹೇಳಿದ್ರೆ, ಒಂದು ಪಕ್ಕದಲ್ಲಿ ಅದನ್ನ ಏನು ಮಾಡಿದ್ರೆ ಪಕ್ಕದಲ್ಲಿ ಒಂದು ದೊಡ್ಡ ಗೆರೆ ಹೇಳಿದಾಗ ಏನಾಗುತ್ತೆ? ಆಗ ಸಹಜವಾಗಿ ಈ ಗೆರೆ ಸಣ್ಣದಾಗತ್ತೆ. ಅಂದರೆ ನಮ್ಮ ಮಕ್ಕಳಿಗೆ ಈ ರೀತಿಯಾದ ಒಳ್ಳೆಯ ವಿಚಾರಗಳನ್ನು ತಿಳಿಸಬೇಕು. ಹಾಗಾಗಲೇ ಅವಾಗ ಹಿಂದಿನ ಕಾಲದಲ್ಲಿ ಹರಿಕಥೆಗಳಿರ್ತಿತ್ತು, ಭಜನೆಗಳಿರ್ತಿತ್ತು, ಅದಾದಮೇಲೆ ಗಮಕಗಳಿರ್ತಿತ್ತು, ನೃತ್ಯ ರೂಪಗಳಿರುತ್ತು. ನನಗೆ ಯಾರೋ ಒಬ್ಬರು ಚೆನ್ನಾಗಿ ಕೇಳಿದ್ರು, ಇದನ್ನು ನನಗೆ ಹೇಳಬೇಕಿದ್ರೆ ಹೇಳಿದ್ರು, ನನ್ನ ಪರಿಚಯ ಮಾಡಿಕೊಡ್ಬೇಕಿದ್ರೆ ಖ್ಯಾತ ವಾಗ್ಗೇಯಕಾರಾದ ಮತ್ತು ಗಮಕಿಗಳಾದ ಹರಿಕಥೆ ದಾಸರಾದಂಥ ನಂಜುಂಡೇಂದ್ರ ಮೊಮ್ಮಗ, ಶಿವಮೂರ್ತಿಗಳ ಮಗ ಅಂತ ಹೇಳಿದ್ರು. ಮೊನ್ನೆ ಊರಿಗೆ ಹೋಗಿದ್ದಾಗ ಯಾರೋ ಕೇಳಿದ್ರು, ಅಲ್ಲಪ್ಪ ಶ್ರೀಕಂಠ, ನೀನು ನಿಮ್ಮ ತಾತನ ಥರ ನಿಮ್ಮ ತಂದೆ ಥರ ಗಮಕ ಹರಿಕತೆ ಎಲ್ಲ ಇಟ್ಕೊಂಡಿದ್ಯಾ ಅಂತ ಹೇಳಿದ್ರು. ನಾನು ಸುಮ್ಮನೆ ಒಂದು ನಕ್ಕದೆ. ಯಾಕೆ ಬರಲ್ವಾ ಅಂದರು. ಇಲ್ಲ, ಅವತ್ತಿನ ಕಾಲದಲ್ಲಿ ಹರಿಕತೆ ಮತ್ತು ಇದೆಲ್ಲ ಇತ್ತು, ಗಮಕಗಳು ಕೇಳೋಕ್ಕೆ ಜನ ಬರ್ತಾಯಿದ್ರು. ಅವತ್ತಿನ ಟೆಕ್ನಾಲಜಿ ಅಷ್ಟೇ ಇತ್ತು. ಇವತ್ತು ಟೆಕ್ನಾಲಜಿ ಬದಲಾಗಿದೆ. ಟೆಕ್ನಾಲಜಿ ಬದಲಾಗಿ ಇವತ್ತೆಲ್ಲ ಏನು ಬಂದಿದೆ? ಯೂಟ್ಯೂಬ್ ಬಂದಿದೆ, ಫೇಸ್ಬುಕ್ ಬಂದಿದೆ, ಸೋಷಿಯಲ್ ಮೀಡಿಯಾ ಬಂದಿದೆ. ನಾನು ಮಾಡ್ತಿರೋದು ನಮ್ಮ ತಾತ ಏನು ಹೇಳಿಕೊಟ್ರು ಅದನ್ನೇ ಕೆಲಸನೇ ಮಾಡ್ತಿರೋದು. ನಮ್ಮ ತಾತ ಹೇಳಿದ್ದು ಇದೇ ಹರಿಕತೆನ, ಅವರು ಹೋಗಿ ಇದೇ ಹರಿಕತೆನ ಹೇಳ್ತಾ ಇದ್ರು, ಅದೇ ಹರಿಕತೆ ನಾನು ಮಾಡ್ತಿದ್ದು. ಅವರು ರಾಗ ತಾಳ ಇಟ್ಕೊಂಡು ಯಾರೋ ಪಕ್ಕವಾದ್ಯಗಳ ಜೊತೆ ಇದ್ದರು, ಇವಾಗ ಪಕ್ಕವಾದ್ಯ ಬೇಡ ಹೀಗೆ ಬಂದು ಹೇಳ್ತಿದ್ದೀನಿ. ಅಂದರೆ ಒಟ್ಟಿನಲ್ಲಿ ಏನಂದರೆ ಭಗವಂತನ ಕೀರ್ತನೆ ಮಾಡಬೇಕು ಮತ್ತು ನಮ್ಮ ಸನಾತನ ಧರ್ಮದ ಹಿರಿಮೆ ಗೆರಿಮೆಗಳನ್ನು ತೋರಿಸ್ಬೇಕು ಅಂತ ಹೇಳಿದ್ದೀನಿ. ಅವತ್ತಿನಿಗೆ ಕಾಲಾಯ ತಸ್ಮೈ ನಮಃ ಅಂತ ನಾವು ಬದಲಾಗ್ತಾ ಬರಬೇಕಿದ್ರೆ ಯಾರನ್ನೇ ಹೊಡೆದು ಬಡ್ದು ನಾನು ಹೋಗಿ ಅವ್ರನ್ನ ಹೊಡಿ ಇವ್ರನ್ನ ಹೊಡಿ ಅಂತ ಪ್ರೇರೇಪಣೆ ಮಾಡೋದಲ್ಲ, ರೊಚ್ಚಿಗೆಪ್ಸೋದಲ್ಲ. ನಾವೇನು ಮಾಡಬೇಕಾಗಿರೋದು ಅಂತ ಹೇಳಿದ್ರೆ, ಸಣ್ಣ ಗೆರೆ ಪಕ್ಕ ದೊಡ್ಡ ಗೆರೆ ಎಳಿಬೇಕು. ನಾವು ಶಕ್ತಿಶಾಲಿ ಆಗಬೇಕು. ನಮ್ಮ ಮಕ್ಕಳುಗಳಲ್ಲಿ ಅದನ್ನು ತೋರಿಸ್ಕೊಡಬೇಕು. ನಾವು ಪ್ರಪಂಚದಲ್ಲಿ ನಾವು ಜನಸಂಖ್ಯೆಯಲ್ಲಿ ಎಷ್ಟನೇ ರಾಜ್ಯ ಇದೆ, ಎಷ್ಟನೇ ದೇಶ ಇದ್ದೀವಿ ನಾವು ಇವಾಗ? ಪ್ರಪಂಚದಲ್ಲಿ ಎಷ್ಟನೇ ದೇಶ ಇದ್ದೀವಿ ನಾವು? 2ನೇ ಅತಿ ದೊಡ್ಡ ರಾಷ್ಟ್ರ. ಮೊದಲನೇದು ಚೀನಾ, 2ನೇದು ಭಾರತ ಅಂತಿದೆ. ನಾವು ಖುಷಿಯಾಗಿ ಹೇಳ್ಕೊಳ್ತೀವಿ, ಇನ್ನೊಂದು ಕೆಲವೇ ವರ್ಷಗಳಲ್ಲಿ ನಾವು ಚೀನಾನ ಮುನ್ನಕ್ಕಿ, ನಾವು ಚೀನಾನ ಹಿಂದಕ್ಕೆ ನಾವು ಮುಂದೆ ಬಂದುಬಿಡ್ತೀವಿ ಅಂತೀವಿ. ಇದೆಲ್ಲ ಮದುವೆ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಸ್ವಾಮಿ. ಮಕ್ಕಳು ಹುಟ್ಟೋದ್ರಿಂದ ಮುಂದೆ ಬರೋದಲ್ಲ, ಮಕ್ಕಳು ಹುಟ್ಟಿಸೋದ್ರಿಂದ ಬರೋಲ್ಲ. ಚೀನಾದಿಂದ ನಾವು ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಅವರ ತಂತ್ರಜ್ಞಾನನ ಕಲ್ತ್ಕೋಬೇಕು, ಆರ್ಥಿಕ ರೀತಿ ಕಲ್ತ್ಕೋಬೇಕು. ನಿಮ್ಗೆ ಇನ್ನೂ ಒಂದು ಗೊತ್ತಿದೆಯಾ ಅಂತ ಹೇಳಿದ್ರೆ, ಸ್ವರ್ಗ ಎಲ್ಲಿದೆ ಅಂತ ಹೇಳಿದ್ರೆ ಏನು ಹೇಳ್ತೀರಿ ನೀವು? ಸ್ವರ್ಗ ಎಲ್ಲಿದೆ ಅಂದರೆ ಏನು ಹೇಳ್ತೀವಿ? ಸ್ವರ್ಗ ನೋಡಿದ್ದೀವ ನಾವು? ಸ್ವರ್ಗ ಇದೆ ಅಂತ ಹೇಳ್ತೀವಿ. ಆದರೆ ಅದೇ ಚೀನಾದವ್ರನ್ನ ಹೋಗಿ ಕೇಳಿ ಸ್ವರ್ಗ ಯಾವುದು ಅಂತ ಕೇಳಿದ್ರೆ, ಅಲ್ಲಿಯ ಚೀನಾ ನಾಣ್ಣುಡಿ ಇದೆಯಲ್ಲ, ಅಲ್ಲಿ ಒಂದು ಇದರ ಮೇಲೆ ಬರ್ತಂದರೆ ಸ್ವರ್ಗ ನೀನು ನೋಡಬೇಕು ಅನ್ನಂಗಿದ್ರೆ ಭಾರತಕ್ಕೆ ಹೋಗು ಅಂತ ಹೇಳ್ತಾರೆ. ಒಂದು ಜ್ವರ ಚಪ್ಪಳೆ ಬರಲಿ. ಸ್ವರ್ಗನ ನೋಡಬೇಕು ಅಂತ ಹೇಳಿದ್ರೆ ನೀನು ಭಾರತಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಅಲ್ಲಿ. ಅಂದರೆ ಚೀನಾದವ್ರಿಗೂ ಗೊತ್ತು ಭಾರತ ಅನ್ನೋದು ಸ್ವರ್ಗ.
ಇಡೀ ಇದರಲ್ಲಿ ನಾವು 6 ಋತುಗಳು ನೋಡ್ತೀವಲ್ಲ, 6 ಋತುಗಳು ಇಡೀ ಯಾವುದಾದ್ರೂ ಪ್ರಪಂಚದಲ್ಲಿ ನೋಡ್ಕೊಂಡು ಬನ್ನಿ. 6 ಋತುಗಳು ಆಗುವಂಥ ಯಾವುದಾದ್ರೂ ಒಂದು ದೇಶ ಇದೆಯಾ ಅಂತ ನೋಡ್ಕೊಂಬನ್ನಿ. ಭಾರತ ಮಾತ್ರ 6 ಋತುಗಳಿರುವಂಥ ದೇಶ. ಇನ್ನೆಲ್ಲ ಕಡೆ ನೋಡಿ ಬರೀ ಚಳಿ. ನೀವು ಇದಕ್ಕೆ ಹೋಗಿ ಎಲ್ಲ ಬರೀ ಚಳಿ, ಇಲ್ಲ ಬರೀ ಬಿಸಿಲು. ಅಂಟಾರ್ಟಿಕಾದಲ್ಲಿ ಹೋದರೆ ಏನಲ್ಲಿ ಇದೇ ಇರೋದಿಲ್ಲ, ಏನೋ ಕತ್ಲಾಗದೇ ಇಲ್ಲ, ಅಲ್ಲಿ ಬರೀ ಬೆಳಕೆ ಇರುತ್ತೆ. ನಮ್ಮ ಭಾರತದಲ್ಲಿ ಅಂತ ಹೇಳಿದ್ರೆ ಚಳಿಗಾಲಕ್ಕೆ ಸಮಯಕ್ಕೆ ಚಳಿಗಾಲ, ಮಳೆಗಾಲಕ್ಕೆ ಮಳೆಗಾಲ, ಬಿಸಿಲು ಕಾಲಕ್ಕೆ ಬಿಸಿಲು ಕಾಲ, ಎಲ್ಲ ಕಡೆನೂ ಚೆನ್ನಾಗಿದೆ. ಮತ್ತು ಇನ್ನು ನಮ್ಮ ಭಾರತಾಂಬೆ ಇವಾಗಿರೋ ಭೂಪಟ ನೋಡಿ ಯಾವ ರೀತಿ ಇದೆ. ಭಾರತಾಂಬೆ ಭೂಪಟ ನೋಡ್ತು ಅಂತ ಹೇಳಿದ್ರೆ ನನ್ನ ಎದುರುಗಡೆನೇ ಕಾಣಿಸ್ತಾ ಇದೆ, ನಿಮ್ಗೆ ಹಿಂದ್ಗಡೆ ಕಾಣಿಸ್ತಾ ಇದೆ. ನೋಡಿದ ತಕ್ಷಣ ನನಗೆ ಅದೇ ಹೇಳಬೇಕು ಅಂತ ಹೇಳ್ತು. ಕೊನೆಯಲ್ಲಿ ಹೇಳೋಣ ಅಂತ ಹೇಳಿದ್ರೆ, ಆ ಭಾರತಾಂಬೆ ಭೂಪಟ ಹೇಳಿದಾಗ 2 ಕೈ ತೆಗೆದುಕೊಂಡು ಇವಾಗ ನಾವು ಹೋಗಿದ ತಕ್ಷಣ, ನನ್ನ ಮನೆಗೆ ಹೋಗಿದ ತಕ್ಷಣ, ನನ್ನ ಮಗು ಬಂದಿದ ತಕ್ಷಣ ಕೈ ಎತ್ತಿ ಬಾಚ್ಕೊಳ್ಳಲ್ವ ನಾವು. ಈಗ ಮಗು ಶಾಲೆಗೆ ಹೋಗಿರುತ್ತೆ, ಶಾಲೆಯಿಂದ ಬಂದಿದ ತಕ್ಷಣ ಅಮ್ಮ ಅಂತ ಬಂದಾಗ ಏನು ಮಾಡ್ತಾಳೆ ಅಮ್ಮ, ಏನು ಮಾಡ್ತಾಳೆ, 2 ಕೈ ಎತ್ಕೊಂಡು ಬಾಚ್ಕೊಳ್ತಾಳೆ. ಆ ರೀತಿ ಕಾಲು, ಕನ್ಯಾಕುಮಾರಿಲಿರುವಂಥದ್ದು ಕಾಲು, ತಲೆಯಿಂದ ಕಾಶ್ಮೀರ ಬಂದು ತಲೆ, ಆ ಕಡೆ ಈ ಕಡೆ ಅಟ್ಟಕ್ಕೆ ಮತ್ತು ಕಟ್ಟಕ್ಕೆ 2 ಕೈ. ಈಗ ಬಂದ ತಾಯಿ ನಮ್ಮ ಅಂದರೆ ಬಾಚಿ ತಬ್ಬುಗಳು ಅಂತ ರೀತಿ ಇದೆ. ಈ ರೀತಿಯಾದ ದೇಶ ಎಲ್ಲಾದರೂ ಇದೆ ಅಂತ ನೋಡಿದ್ದೀರಾ? ಇಷ್ಟು ಚೆನ್ನಾಗಿರೋದನ್ನು ನಮ್ಮ ಬಗ್ಗೆ ನಾವು ಹೇಳ್ಕೋಬೇಕು. ಹನುಮಂತನಿಗೆ ಅವನಿಗಿರೋ ಶಕ್ತಿ ಏನಿತ್ತು ಅಂತ ಅವನಿಗೆ ಗೊತ್ತಿರಲಿಲ್ಲ. ಎಲ್ಲರೂ ಹಾರಬೇಕಾದ್ರೆ ನಾನು ಇಷ್ಟು ಯೋಜನೆಗಳು ಹಾರ್ತೀನಿ, ಇಷ್ಟು ಯೋಜನೆಗಳು ಹಾರ್ತೀನಿ ಬೇಕಿದ್ರೆ ಹನುಮಂತ ಮಾತ್ರ ಅವನ ಕಡೆ ಕೂತ್ಕೊಂಡು ರಾಮ 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 ಧ್ಯಾನ ಮಾಡ್ತಿದ್ದ. ಹನುಮಂತನ ತಾಕತ್ ಗೊತ್ತಿದ್ದು ಯಾರಿಗೆ? ಜಾಂಬುವಂತನಿಗೆ ಗೊತ್ತಿತ್ತು. ಜಾಂಬುವಂತ ಹೇಳ್ತಾನೆ, ಹನುಮಂತ ನೀನು ಮಾಡೋಕ್ಕಾಗತ್ತೆ ಅಂದರೆ, ಅಯ್ಯೋ ಇಲ್ಲ ನನಗೆ ಇಲ್ಲ ನೀನು ಮಾಡೋಕ್ಕಾಗತ್ತೆ ಅಂತಾನೆ. ಅದೇ ರೀತಿ ಇವತ್ತು ನಾನು ಬಂದಿರೋದು ಅಂತ ಹೇಳಿದ್ರೆ, ನೀವೆಲ್ಲ ಇಲ್ಲಿರೋರೆಲ್ಲ ಹನುಮಂತರು. ಪ್ರತಿಯೊಬ್ಬರಿಗೂ ಸಾಗರಲ್ಲಿ ಅಂಗವನ್ನ ಮಾಡೋವಂಥ ಶಕ್ತಿ ಇದೆ, ಪ್ರತಿಯೊಬ್ಬರಿಗೂ ಇದೆ. ನಾನು ಇಲ್ಲಿಗೆ ಬಂದಿರೋದು ಒಂದು ಜಾಂಬವಂತ ಥರ ನಿಮ್ಮಲ್ಲಿರೋಂಥ ಶಕ್ತಿಗಳನ್ನು ಜಾಗೃತಗೊಳಿಸೋಕ್ಕೆ ಬಂದಿದ್ದೀನಿ. ಸೊ ಹಾಗಾಗಿ ಇಷ್ಟು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಹೇಳ್ತಾ ಹೋದರೆ ತುಂಬ ದೊಡ್ಡದಾಗಿರುತ್ತೆ. ಇವತ್ತಿನ ಮಾತು ಮುಗಿಸ್ತಾ ಇದ್ದೀನಿ. ಇದ್ರ ಕುರಿತು ಏನಾದರೂ ಕೇಳಬೇಕಂದ್ರೆ ಕೇಳ್ಬೋದು, ನನಗೆ ಗೊತ್ತಿರೋದನ್ನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಪ್ರಶ್ನೆ ಕೇಳಲಿಲ್ಲ ಅಂದರೆ 2. ಒಂದು, ನಾನೇ ಹೇಳಿದ್ದೇನೂ ಅರ್ಥ ಆಗಿಲ್ಲ ಅಂತ, ಆವಾಗ ಪ್ರಶ್ನೆ ಕೇಳಲ್ಲ. ಇಲ್ಲ ನಾನು ತುಂಬ ಚೆನ್ನಾಗಿ ಹೇಳಿದ್ದೀನಿ, ಅದಕ್ಕೆ ನಿಮ್ಗೇನು ಪ್ರಶ್ನೆಗಳೇ ಇಲ್ಲ ಅಂತ. ಸೊ ಯಾವುದು ಅಂತಲೂ ಗೊತ್ತಾಗಲ್ಲ ನನಗಿವಾಗ. ಪ್ರಶ್ನೆ ಕೇಳುವಂಥ ಪ್ರಮೇಯವೇ ಇಲ್ಲ. ಕೇಳಿ. ಅನ್ಯ ಧರ್ಮೀಯರು ಹಿಂದೂ ಧರ್ಮವನ್ನು ದಾರಿ ತಪ್ಪಿಸೋಕ್ಕೋಸ್ಕರ, ಅಪಹಾಸ್ಯ ಮಾಡೋಕ್ಕೋಸ್ಕರ, ಅಪಪ್ರಚಾರ ಮಾಡೋಕ್ಕೋಸ್ಕರ ರಾಮಾಯಣವನ್ನು, ಮಹಾಭಾರತವನ್ನು ಅವ್ರಿಗೆ ಏನು ಮಾಡ್ತಾರೆ. ಕಾರಣ ಏನಂದರೆ ಅಲ್ಲಿರುವಂಥ ಸಣ್ಣ ಪುಟ್ಟ ನ್ಯೂನತೆಗಳನ್ನ ಮತ್ತಷ್ಟು ಉಪಕಾರಗಳು, ಬಣ್ಣಗಳು, ವಿರೂಪಗೊಳಿಸಿ ಸಮಾಜಕ್ಕೆ ತಪ್ಪು ಸಂದೇಶ ತಲುಪಿಸಿ ಮತಾಂತರ ಮಾಡೋಕ್ಕೆ ಬೇಕಾಗಿರುವಂಥ ವಾತಾವರಣ ನಿರ್ಮಾಣ ಮಾಡೋಕ್ಕೋಸ್ಕರನೇ, ಉದಾಹರಣೆಗೆ ಸೀತೆಯನ್ನ ರಾವಣ ಕದ್ದೊಯ್ದು ರಾಮ ಏನು ಮಾಡೋಕ್ಕಾಗಲಿಲ್ಲ, ತನ್ನ ಹೆಂಡತಿಯನ್ನೇ ರಕ್ಷಣೆ ಮಾಡೋಕ್ಕಾಗಲೇ ಇರೋರು ನಿಮ್ಮನ್ನೇನು ರಕ್ಷಣೆ ಮಾಡ್ತಾನೆ, ಅಥವಾ ತನ್ನ ಹೆಂಡತಿಯನ್ನೇ ತಗೊಂಡೋಗಿ ಕಾಡಿ ಬಿಟ್ಟವರು ನಿಮ್ಮನ್ನೇನು ರಕ್ಷಣೆ ಮಾಡ್ತಾನೆ. ಆ ಥರ ಸಮಾಜವನ್ನು ದಾರಿ ತಪ್ಪಿಸುವಂಥ, ಸುಳ್ಳು ಹೇಳುವಂಥ, ಮೋಸ ಮಾಡುವಂಥ ಷಡ್ಯಂತ್ರವನ್ನು ಮಾಡ್ತಾರೆ. ತುಂಬ ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ರಿ. ಇದಕ್ಕೆ ನಾನು ಹೇಳ್ತೀನಿ. ಅದಕ್ಕೆ ಹೇಳ್ತಂದರೆ ರೀಡಿಂಗ್ ಇನ್ ಬಿಟ್ವೀನ್ ದ ಲೈನ್ಸ್ ಅಂತ ಇರುತ್ತೆ. ಯಾವಾಗಲೂ ಹೇಳಿದ್ರೆ ನಿಮಗೆ ಪೂರ್ತಿ ಹಾಕಲ್ಲ, ಅವರು ಪೂರ್ತಿ ಹಾಕಲ್ಲ, ಮಧ್ಯದ ಎಷ್ಟು ಬೇಕೋ ಅಷ್ಟು ಮಾತ್ರ ಕತ್ತರಿಸ್ಕೊಂಡಿರ್ತಾರೆ. ಇದಕ್ಕೆ ಇನ್ನೊಂದು ಹೇಳ್ತೀನಿ. ನಾವು ಗಣೇಶ ಹುಟ್ಟಿದ್ದು ಎಲ್ಲರಿಗೂ ಗೊತ್ತು. ಗಣೇಶ ಹುಟ್ಟಿದ್ದು ಹೇಗೆ? ಗಣೇಶ ಪಾರ್ವತಿ ಮತ್ತು ಶಿವ ಇಬ್ಬರಿಗೂ ಹುಟ್ಟಿದ್ದಲ್ಲ, ಅವನು ಬರೀ ಪಾರ್ವತಿಯಿಂದ ಹುಟ್ಟಿದ್ದು. ಪಾರ್ವತಿಯಿಂದ ಹುಟ್ಟಿದ್ದು ಏನಂತಾರೆ, ಗಣೇಶ ಹುಟ್ಟಿದ ಪಾರ್ವತಿಲಿರೋ ಮೈಕೊಳೆಗಳೆಲ್ಲ ತೆಗೆದು ಅದರಿಂದ ಒಂದು ಬೊಂಬೆ ಮಾಡಿದ್ಲು, ಆ ಬೊಂಬೆಗೆ ಜೀವ ಕೊಟ್ಟು ಮಾಡಿದ್ಲು. ಅಂದರೆ ಎಲ್ಲರೂ ಚಿಕ್ಕ ಮಕ್ಕಳಿಗೆ ಹಾಗೆ ಹೇಳಿದಾಗ ಏನು ಅಂದ್ಕೊಳ್ತಾರೆ ಅಂದರೆ, ಎಲ್ಲರೂ ಹೇಳ್ತಾರೆ ಪಾರ್ವತಿ ಅಷ್ಟು ಸ್ನಾನನೇ ಮಾಡ್ತಿರ್ಲಿಲ್ವ, ಅಷ್ಟು ಕೊಳೆ ಇತ್ತು ಅವಳಿಗೆ ದೇಹದಲ್ಲಿ ಅಂತಾರೆ. ಹೌದು ಅಲ್ವೋ? ಇದು ಮಿಥ್ ಹೇಳ್ಕೊಟ್ಟಿರ್ತಾರೆ. ನಿಜ ಏನಪ್ಪ ಅಂತ ಹೇಳಿದ್ರೆ, ಅವತ್ತಿನ ದಿವಸ ಈ ಥರ ಸೋಪು, ಲಕ್ಸು, ಲಿರ್ಲಿರ್ಲು, ಅದೆಲ್ಲ ಸೋಪು, ನಿರ್ಮಾ, ಅವೆಲ್ಲ ಸೋಪುಗಳು ಇರ್ತಿರಲಿಲ್ಲ. ಅವತ್ತಿನ ದಿವಸ ಇರ್ತಿದ್ದು ಅಂತ ಹೇಳಿದ್ರೆ ಕಡಲೆ ಹಿಟ್ಟು, ಚಂದನ, ಅರಿಶಿನ ಹಿಟ್ಟು ಇದೆಲ್ಲ ಕಲಸಿ ಒಂದು ಮಾಡ್ಕೊಂಡು ಅದನ್ನು ಹಚ್ಕೋತಾ ಇದ್ರು. ನಾನಾಗಲೇ ಅರಿಶಿನ ಶಾಸ್ತ್ರ ಅಂತ ಹೇಳಿದ್ರೆ ಅರಿಶಿನ ಹಚ್ಕೊಳ್ತಾ ಇದ್ರು. ಆ ಥರ ಹಚ್ಕೊಳ್ತಾ ಇರಬೇಕಿದ್ರೆ, ತಾನು ಹೊರಗಡೆ ಹೋಗಬೇಕಿದ್ರೆ, ಅವತ್ತು ಶಿವಗಣ ಎಲ್ಲ, ಶಿವನು ಹೊರಗಡೆ ಹೋಗಿರ್ತಾನೆ, ಶಿವಗಣ ಎಲ್ಲ ಹೊರಗಡೆ ಹೋಗಿರುತ್ತೆ. ತಾನು ಸ್ನಾನಕ್ಕೆ ಹೋದಾಗ ಯಾರೂ ಇಲ್ವಲ್ಲ ಅನ್ನೋದಕ್ಕೋಸ್ಕರ, ನೋಡ್ಕೊಳ್ಳೋಕೆ ಯಾರೂ ಇಲ್ಲವಲ್ಲ ಅನ್ನೋದಕ್ಕೋಸ್ಕರ ಒಂದು ಅಲ್ಲಿರೋಂಥ ತನ್ನ ಏನು ಮೈಗೆ ಹಚ್ಕೊಳ್ಳೋಂಥ ಇರತ್ತಲ್ಲ ಆ ಪರಿಕರಗಳ ಥರ ಅದರಿಂದ ಜೀವ ಮಾಡ್ತಾರೆ. ಹಾಗಾಗಿ ಗಣೇಶನ ಹುಟ್ಟನ್ನು ಎಲ್ಲ ಆಡ್ಕೊಳ್ತಾರಲ್ಲ, ಅದನ್ನೇ ತಪ್ಪು. ಇದನ್ನೇನಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ. ಇನ್ನು ರಾಮ ತಪ್ಪಿಸ್ಕೊಳಕ್ಕಾಗಲ್ಲ. ಯಾತಕ್ಕೆ ಅಂತ ಹೇಳೋದಂದ್ರೆ, ಯಾವಾಗಲೂ ನಮಗೊಂದು ತೋರಿಸ್ಬೇಕು. ಬಿಸಿ ಅಂತ ಹೇಳಿದಾಗ ನಾವು ಇವಾಗ ಯಾವುದೋ ಚಿಕ್ಕ ಮಗು ಹೇಳ್ತೀವಲ್ಲಿ, ಬಿಸಿ ಇದೆ ಮುಟ್ಟಬೇಡ, ಬಿಸಿ ಇದೆ ಮುಟ್ಟಬೇಡ ಅಂತ ಹೇಳಿದ್ರೆ ಏನಾಗುತ್ತೆ? ಆ ಬಿಸಿನೇ ಗೊತ್ತಿರಲ್ಲ, ಅದಕ್ಕೆ ಏನು ಅಂತ ಗೊತ್ತಿರಲ್ಲ, ಮುಟ್ಟಕ್ಕೆ ಹೋಗುತ್ತದು. ಒಂದು ಸತಿಯಲ್ಲಿ ದೀಪ ಹೋಗಿ ಬಿಸಿ ಮುಟ್ಟಿದ ತಕ್ಷಣ ಏನಾಗುತ್ತೆ? ಬಿಸಿ ಏನಾಗುತ್ತೆ? ಅಲ್ಲಿಗೆ ಕೈ ಸುಡುತ್ತೆ. ಆ ಕೈ ಸುಟ್ಟಾಗ ಓಹ್
ಬಿಸಿ ಅನ್ನತ್ತೆ. ಮುಂದಿನ ಸತಿಗೆ ನೀವು ಸತಿ ಹೋಗಿ ಇಲ್ಲ ಇಲ್ಲ ಅಂತಂದರೆ ದುಷ್ಟರನು ರಾಮನ ಅವತಾರ ಆಗಿದ್ದೆ, ದಶಾವತಾರ ಆಗಿದ್ದೇನೆ, ಅವನು ದಶ ಅಂತ ಹೇಳಿದ್ರೆ ಅವನು 10 ಅವತಾರ ತಾಳಿದ್ದೇನೆ, ದುಷ್ಟರನ್ನ ಅವ್ರನ್ನು ತಡೆ ಬಡಿಯೋದಕ್ಕೋಸ್ಕರ ತಾಡಿದ್ದು. ಸೊ ಹಾಗಾಗಿ ಪ್ರತಿಯೊಂದು ಹಿಂದೇನೂ ಒಂದಿತ್ತು. ಸೊ ರಾವಣನ ಅಂತ್ಯ ಮಾಡೋದಕ್ಕೋಸ್ಕರನೇ ಸೀತಾದೇವಿ ಒಂದು ನೆಪ, ಅಷ್ಟೇ. ಸೊ ಹಾಗಾಗಿ ಮತ್ತು ಇನ್ನೂ ಒಂದು ನಿಮಗೆ ಚೆನ್ನಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸೊ ನೀವು ಏನೇ ಮಾಡಬೇಕಿದ್ರು ಅದಕ್ಕೊಂದು ಕಾರಣಗಳಿರುತ್ತೆ. ಆ ಕಾರಣ ಇಲ್ಲದೆ ಏನು ಹೇಳಿದ್ನಲ್ಲ, ಏನು ಋಣಗಳು ಅಂತ ಹೇಳಿದ್ದಾರೆ. ಸೊ ದುಷ್ಟರ ಶಿಕ್ಷಣ ಮಾಡಬೇಕಿದ್ರೆ ಇನ್ನು ಮಾಡಲೇಬೇಕಾಗಿತ್ತು. ಸೊ ಹಾಗಾಗಿ ಸೀತಾದೇವಿ ಒಂದು ನೆಪ ಇಟ್ಕೊಂಡು ಅಲ್ಲಿಂದ ಬಂದ, ಅಲ್ಲಿ ರಾವಣನ ಕೊಂದ ಮೇಲೆ ಬೇರೆ ಅವತಾರ ಆಯಿತು. ಇನ್ನೊಂದು ತುಂಬ ಚೆನ್ನಾಗಿ ಹೇಳ್ತೀನಿ ನಿಮಗೆ, ರಾಮನಿಗೂ ಮತ್ತು ಕೃಷ್ಣನಿಗೂ ಮ್ಯಾನೇಜ್ಮೆಂಟಲ್ಲಿ ತೊಗೊಂಡ್ರೆ ಏನು ವ್ಯತ್ಯಾಸ? ರಾಮ ಮತ್ತು ಕೃಷ್ಣ ನಮ್ಗೆ ಗೊತ್ತು. ರಾಮ ಬಂದು ತ್ರೇತಾಯುಗದಲ್ಲಿದ್ದ ರಾಮಾಯಣ ಕಾಲದಲ್ಲಿ, ಕೃಷ್ಣ ಬಂದು ದ್ವಾಪರ ಯುಗದಲ್ಲಿದ್ದ. ರಾಮ ಮತ್ತು ಕೃಷ್ಣ ಇಬ್ಬರೂ ದುಷ್ಟರ ಶಿಷ್ಟರ ರಕ್ಷಣೆಗೋಸ್ಕರ ಬಂದಿದ್ದು. ಇಬ್ಬರೂ ಇಲ್ಲಿ ಅವನು ರಾಮ ಬಂದು ರಾವಣನ ಕೊಂದ, ಕೃಷ್ಣ ಅವನು ಕೌರವನನ್ನ ಕೊಂದಿಸ್ದ. ಸೊ ಇಷ್ಟು ಮಾಡಬೇಕಾದ್ರೆ ಮ್ಯಾನೇಜ್ಮೆಂಟಲ್ಲಿ ತೊಗೊಂಡ್ರೆ ಏನಲ್ಲಿ ಡಿಫ್ರೆನ್ಸ್ ಇದೆ? ಅಲ್ಲಿ ಏನಿದೆ ಡಿಫ್ರೆನ್ಸು? ಯಾಕೆಂದರೆ ನಿಮಗೆ ಸೈಂಟಿಫಿಕ್ಕಾಗಿ ಹೇಳಬೇಕು ಅನ್ನೋದಕ್ಕೋಸ್ಕರ ನಿಮ್ಗೆ ಹೇಳ್ತು ಉತ್ತರ ಕೊಡ್ತಾ ಇದ್ದೀನಿ ಇದನ್ನು. ರಾಮ ಕೃಷ್ಣನ ಧರ್ಮ ಮಟ್ಟದಲ್ಲೇ ನಡೆದ. ಈಗ ಒಂದು ಸ್ವಲ್ಪ ಬಂದರು, ಆದರೆ ನಾನು ಸ್ವಲ್ಪ ಮ್ಯಾನೇಜ್ಮೆಂಟಲ್ಲಿ ಹೇಳ್ತೀನಿ. ರಾಮ ಇದ್ದಿದ್ದವನಿಗೆಲ್ಲ ಅನ್ಸ್ಕಿಲ್ಡ್ ಎಂಪ್ಲಾಯೀಸ್. ರಾಮನ ಸೈನ್ಯ ಯಾವ್ದಿದ್ದು? ರಾಮನ ಸೈನ್ಯ ಅಂದರೆ ಯಾವುದು? ಕಪಿ ಸೈನ್ಯ, ವಾನರ ಸೈನ್ಯ. ಅವಕ್ಕೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅವನೇನು ಹೇಳಿದ್ರೆ ಒಂದು ಸೇತುವೆ ಕಟ್ಟಬೇಕು ಅಂತ ಹೇಳಿದ್ರೆ ದಪ್ಪ 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 ಅಂತ ಕಲ್ಲು ಹಾಕ್ಬಿಟ್ರು. ಅವಾಗೇನು ಮಾಡಿದೆ, ಇವನೊಂದು ಒಂದ್ರ ಮೇಲೆ ನಳ ಬಂದ ಒಂದು ರಾ ಅಂತ ಬರ್ದು ಮಾ ಅಂದ್ರೆ ಒಂದಿಟ್ರು. ಆ ಪಕ್ಕದಲ್ಲಿ ಒಬ್ಬರಾಗಂದರೆ ರಾಮ ಏನು ಮಾಡ್ತಾನೋ ಅದನ್ನು ನೋಡ್ಕೊಂಡು ಮಾಡ್ತಾಯಿದ್ರು. ಹಾಗಾಗಿ ರಾಮನೇ ಸ್ವತಃ ಬಂದು ಅಲ್ಲಿ ಯುದ್ಧ ಮಾಡಬೇಕಾಯಿತು ಅಲ್ವಾ? ರಾಮ ಸ್ವತಃ ಯುದ್ಧ ಮಾಡಬೇಕಾಯ್ತು. ಅದೇ ದ್ವಾಪರ ಯುಗದಲ್ಲಿ ಕೃಷ್ಣನಿಗೆ ಸಿಕ್ಕಿದವ್ರು ಯಾರು? ಪಂಚ ಪಾಂಡವರು, ಸ್ಕಿಲ್ಡ್ ಎಂಪ್ಲಾಯೀಸ್. ಅವ್ರಿಗೇನಿತ್ತು? ಎಲ್ಲರೂ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಅವ್ರವ್ರ ಇದರಲ್ಲಿ ದೊಡ್ಡ ಶಕ್ತಿಶಾಲಿಗಳು. ಜರಾಸಂಧನ ಹೊಡಿಬೇಕಾಗಿತ್ತು. ಜರಾಸಂಧನ ಹಿಂಗೆ ಹೇಳೋದು ಹಿಂಗೆ ಹಿಂಗೆ ಬಿಸಾಕಿದ್ರೆ ತಿರ್ಗಾ ಬಂದು ಸೇರ್ಕೋತಾ ಇದ್ದ. ಯಾಕೆಂದರೆ ಅವನಿಗೊಂದು ವರ ಇತ್ತು, ಬಂದು ಸೇರ್ಕೋತಾ ಇದ್ರು. ಅವಾಗ ಏನು ಮಾಡ್ದ ಭೀಮ? ಅಲ್ಲಿ ಭಲೇ ಭೀಮ ಅಂದ್ಬಿಟ್ಟು ಅಲ್ಲೊಂದು ಹಿಂಗೆ ಮಾಡಿಬಿಟ್ಟು ಒಂದು ಇದನ್ನ ಅರಳಿ ಎಲೆ ಇರುತ್ತಲ್ಲ, ಅರಳಿ ಎಲೆ ತೊಗೊಂಡು ಹಿಂಗೆ ಹಾಕಿದ ತಕ್ಷಣ ಭೀಮನಿಗೆ ಗೊತ್ತಾಯಿತು. ನೆಕ್ಸ್ಟ್ ಸೀಳ್ಬಿಟ್ಟು ಅವನ್ನ ಈ ಕಡೆ ಎಸ್ದ, ಬಂದು ಸೇರ್ಕೊಳ್ಳಿಲ್ಲ. ಟೆಕ್ನಿಕ್. ಅದಾದ್ಮೇಲೆ ರನ್ನನ ಗದಾ ಯುದ್ಧದಲ್ಲಿ ನೋಡಿದ್ದೀವಿ. ರನ್ನನ ಏನಂತ ಹೇಳಿದ್ರೆ ಇದರಲ್ಲಿ ಅವನು ವೈಶಂಪಾಯನ ಇದರಲ್ಲಿ ಅವನು ಅಡ್ಕೊಂಡು ಕೂತಿದ್ದಾನೆ. ನಾವು 5 ನಿಮಿಷ ಅಲ್ಲ 1 ನಿಮಿಷ ನಾವು ಭೂಮಿಯೊಳಗೆ ಅಥವಾ ನೀರೊಳಗೆ ಇದ್ದರೆ ನಾವು ಸತ್ತೋಗ್ಬಿಡ್ತೀವಿ, ಉಸಿರುಕಟ್ಟು ಹತ್ತೋಗ್ಬಿಡ್ತೀವಿ. ಅವನು ದಿನಗಟ್ಟಲೆ ಇದ್ದಂತಲ್ಲ, ಯಾರೋ ದುರ್ಯೋಧನ ಇದ್ದ. ಆ ದುರ್ಯೋಧನ ದಿನಗಟ್ಟಲೆ ಇದ್ದ ಅಂತ ಹೇಳಿದ್ರೆ ಅವನಿಗೆ ಎಷ್ಟು ಶಕ್ತಿ ಇತ್ತಂದರೆ ಅವನು ಪ್ರಾಣಾಯಾಮ ಮಾಡಿ ತಿಳ್ಕೊಂಡಿದ್ದ, ಅವನು ಅದನ್ನು ಕಂಟ್ರೋಲ್ ಇಟ್ಕೊಂಡಿದ್ದ. ಆಗ ಭೀಮ ಹೋಗಿ ಅವನ್ನ ಅಂತ ಕರೆದಾಗ ಅವನು ಜೋರಾಗಿ ಬಾರೋ ಹೇಳಿ ನೀನಲ್ಲಿ ಹೋಗಿ ಕೂತಿದ್ಯಾ ಅಂದಾಗ ಏನಂತ ಹೇಳಿದ್ರೆ ಅಂದ್ರೆ ಇದರಲ್ಲಿ ಬರೀತಾರೆ ಅಂತ ಹೇಳಿದ್ರೆ, ಆ ನೀರಿನಲ್ಲೇ ಅವನು ನಡಗಿ ಬೆವ್ತು ಹೋಗ್ಬಿಟ್ನಂತೆ. ನೀರಿನಲ್ಲಿ ಬೆವ್ತಕ್ಕೆ ಸಾಧ್ಯ, ನೀರಲ್ಲೇ ನೆಂದೋಗಿರುತ್ತೆ. ಅದ್ರಲ್ಲಿ ಬೆವ್ತು ಅಂದರೆ ಅಷ್ಟು ಬೆರೀತಾನೆ. ಬೆವ್ತೋಗಿ ನನ್ನ ಮೇಲೆ ಬರ್ತಾನೆ. ಬಂದು ಏನು ಯುದ್ಧ ಆಗುತ್ತೆ, ಆ ಯುದ್ಧ ನಡೀತಾ ಇದ್ದರೆ ಇಡೀ ಶಾಖ ಉತ್ಪತ್ತಿ ಆಗುತ್ತೆ. ಮೇಲ್ಗಡೆಯಿಂದನೂ ದೇವತೆಗಳೆಲ್ಲ ಬಂದು ನೋಡ್ತಾ ಇರ್ತಾರೆ. ಯಾರೂ ಸೋಲಲ್ಲ ಅಂತಿದ್ದಾಗ ಕೃಷ್ಣಂಗೆ ಗೊತ್ತಾಗತ್ತೆ. ಅವಾಗ ಏನು ಮಾಡ್ತಾನೆ ಅಂದರೆ ಕೊನೆಗೆ ಭಲೇ ಭೀಮ ಅಂತ ತೊಡೆ ತಟ್ಟು ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ದ್ರೌಪದಿಯನ್ನು ಶಾಪ ಕೊಟ್ಟಿರ್ತಾನೆ, ನೀನು ಅವನು ತೊಡೆಗೆ ಬಂದು ಕೂತ್ಕೊಳ್ಳಬೇಕಿದ್ರೆ, ಅರಮನೆಯಲ್ಲಿ ಬಂದುಬೇಕಿದ್ರೆ, ಪಗಡೆ ಆಡಬೇಕಿದ್ರೆ ಬಾ ನನ್ನ ತೊಡೆ ಮೇಲೆ ಕೂತ್ಕೊಂಡಾಗ ಹೇಳ್ತಾರೆ ನೀನು ತೊಡೆ ಸಾಯಿ ಅಂತ ಹೇಳಿರ್ತಾಳೆ. ಆ ತೊಡೆಯ ಮೇಲೆ ಅಂತ ಹೇಳ್ತಾರೆ ತೊಡೆಗೋಡಿ ಸತ್ತೋಗ್ತಾನೆ ಅಂತ ಹೇಳಿದ್ರೆ, ಯಾವಾಗ ಅವನು ತೊಡೆಗೋಡಿತಾನೋ ಅದಕ್ಕೇ ಉರುಭಂಗ ಅಂತಾರೆ. ಉರು ಅಂದರೆ ತೊಡೆ, ಉರುಭಂಗ ಅಂತ ಹೇಳ್ತಾನೆ. ತೊಡೆ ಮೇಲೆ ಹೊಡೆದಾಗ ಯಾರು ಸಾಯ್ತಾರೆ? ದುರ್ಯೋಧನ ಸಾಯ್ತಾನೆ. ಅಂದರೆ ನಿಮಗೆ ಏನಂದರೆ ನಮಗೆ ಗೊತ್ತಿಲ್ಲ, ನಾವು ಅವ್ರು ಹೇಳಿದ್ದಕ್ಕೆ ನಾವು ಪ್ರತಿಯೊಂದಕ್ಕೂ ಹೇಳ್ತೀವಿ, ನಾವು ಪ್ರತಿಯೊಂದಕ್ಕೂ ಹೇಳಬೇಕು. ನಾವು ಅದಕ್ಕೆ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದಾಗ ಈ ರೀತಿಯಾದ ಪ್ರಶ್ನೆಗಳು ಅಥವಾ ಈ ರೀತಿಯಾದ ಕುಹಕಗಳನ್ನೆಲ್ಲ ನಾವು ತಪ್ಪಿಸ್ಬೋದು ಅಂತ ಹೇಳ್ತೀನಿ ನಾನು. ಅತ್ಯಂತ ಸುಂದರವಾಗಿ ವಿಶ್ಲೇಷಿಸಿ ನಮಗೆ ಹಬ್ಬ ಹರಿದಿನಗಳ ಮಹತ್ವ, ವೈಜ್ಞಾನಿಕ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾಗ ಪಿತೃಗುಣ, ದೇವಗುಣ, ಭೂತಗುಣ, ಋಷಿಗುಣ, ಹೀಗೆ ಮನುಷ್ಯಗುಣ, ಹೀಗೆ ಪಂಚಗುಣಗಳ ವಿಶ್ಲೇಷಣೆಯನ್ನು ಹಾಗೂ ಹಬ್ಬ ಹರಿದಿನಗಳು ಹೇಗೆ ನಮಗೆ ಆರ್ಥಿಕ ಸ್ವಾವಲಂಬನೆ ಅಂತ ಅನ್ಕೊಟ್ಟು ಅನ್ನುವಂಥ ವಿಷಯಗಳನ್ನಾಗಿರ್ಬೋದು, ಅಥವಾ ಮತ್ತು ವೈಜ್ಞಾನಿಕವಾಗಿ ರಂಗೋಲಿ, ಬಣ್ಣದ ಹಬ್ಬ, ಸಂಕ್ರಾಂತಿ, ರಾಮನವಮಿ, ನಾಗರ ಪಂಚಮಿ, ಗಣಪತಿ ಹಬ್ಬ, ದಸರಾ, ಇವೆಲ್ಲದಕ್ಕೂ ಇರುವಂತಹ ಹಿಂದೆ ಇರುವಂತಹ ವೈಜ್ಞಾನಿಕ ಒಂದು ಕಾರಣಗಳನ್ನು ನಮಗೆಲ್ಲ ತಿಳಿಸಿಕೊಟ್ಟು
ನಾವು ಈ ವಿಷಯನ ತಿಳಿದುಕೊಂಡು ನಮ್ಮ ಮುಂದೆ ಬರುವ ಜನರೇಷನ್ಗೆ ನಾವು ಇದನ್ನು ತಿಳಿಸುವಂಥ ಒಂದು ಗುರುತರ ಜವಾಬ್ದಾರಿಯನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ವಿಷಯವನ್ನು ಅತ್ಯಂತ ಮನಮುಟ್ಟುವಂತೆ ಪ್ರಸ್ತಾಪಿಸಿದ್ದಕ್ಕೆ ಶ್ರೀಕಂಠ ಬಳಗಂಚಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ನಮ್ಮ ಮಂತ್ರ ಸಂಚಾಲಕರಾದಂತಹ ನೆನಪಿನ ಕಾಣಿಕೆ ಇದೆಲ್ಲ ಇಲ್ಲ, ಇದು ಸಂಗೀತ ಸ್ವಯಂ ಸೇವಕರಿಗೆ ಇದೆಲ್ಲ ಇರೋದಿಲ್ಲ. ಇದು ನಮ್ಮ ಅಭಿಮಾನ ಇದೆ ಅಷ್ಟೇ. ಅದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ತುಂಬ ಧನ್ಯವಾದಗಳು. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?